ಸ್ನೇಹಿತರೆ, ಈಗ ನಮ್ಮ ಸೀನಿಯರ್ ಮಾಸ್ಟರ್ ಆದ ನಾಗರಾಜ್ ಸರ್ ಈ 100ನೇ ದಿನ ಸಂದೇಶ ನೀಡೋದಕ್ಕೆ ಅವ್ರಿಗೂ ವಿನಂತಿ. ಧನ್ಯವಾದ ಸರ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಸರ್. ನಾನು ಪ್ರಪ್ರಥಮವಾಗಿ ಹೆಬ್ಬೆದೊಡ್ಡಿಯಲ್ಲಿ ಪಿರಮಿಡ್ ವ್ಯಾಲಿ ಉದ್ಘಾಟನೆಯ ಸಂದರ್ಭದಲ್ಲಿ ಬ್ರಹ್ಮಶ್ರೀ ಪತ್ರಿಜಿಯವರನ್ನ ದರ್ಶನ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ನಂದಾಯ್ತು. ನೇರವಾಗಿ ಅವರ ಸ್ಪೀಚ್ ಅನ್ನ ಕೇಳಿದಾಗ ಅವರು ಒಂದೆರಡು ವಿಚಾರಗಳು ನನಗೆ ಬಹಳ ಮನದಟ್ಟಾಯ್ತು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನಿಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ನಿಮಿಷಗಳ ಕಾಲ ಅವನು ಕೂತ್ಕೊಂಡು ಒಂದು ದಿನದಲ್ಲಿ 2 ಅವಧಿಗಳಲ್ಲಿ ಧ್ಯಾನ ಮಾಡ್ಬೇಕು, ಧ್ಯಾನದಿಂದಲೇ ಜ್ಞಾನ ಅಂತಕ್ಕಂಥ ಒಂದು ಸಂದೇಶವನ್ನ ನನ್ನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ನಾಟ್ಕೊಳ್ತು. ನಾನೊಂದು 35-40 ವರ್ಷಗಳಿಂದ ಯೋಗ ಶಿಕ್ಷಕನಾಗಿ ಮತ್ತೆ ಯೋಗ ಚಿಕಿತ್ಸಕನಾಗಿ ಸಾವಿರಾರು ಜನಕ್ಕೆ ನಾನು ಇದನ್ನ ಯೋಗ ಚಿಕಿತ್ಸೆಯನ್ನ ಮಾಡ್ತಾ ಯೋಗ ವಿದ್ಯೆಯನ್ನ ಕಲಿಸ್ತಾ ಇದ್ರು ಕೂಡ ನನಗೆ ಧ್ಯಾನದಲ್ಲಿ ಅಷ್ಟೇನು ಹೆಚ್ಚು ಆಸಕ್ತಿ ಇರಲಿಲ್ಲ. ಪತಂಜಲಿಯವರ ಅಷ್ಟಾಂಗ ಯೋಗದಲ್ಲಿ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವು ಏನು ಅಷ್ಟಾಂಗಗಳಿದಾವೆ, ಅಷ್ಟಾಂಗಗಳಲ್ಲಿ ಧ್ಯಾನಕ್ಕೆ ನಾನು ಹೆಚ್ಚು ಸಮಯ ಕೊಡ್ತಾ ಇರ್ಲಿಲ್ಲ. ಆಸನಗಳು ಮತ್ತು ಪ್ರಾಣಾಯಾಮಗಳಿಗೆ ಹೆಚ್ಚು ನಾನು ಸಮಯವನ್ನ ವಿನಿಯೋಗಿಸ್ತಾ ಇದ್ದೆ. ಅವರ ಸಂಪರ್ಕಕ್ಕೆ ಬಂದ ಮೇಲೆ ಧ್ಯಾನಕ್ಕೆ ಎಷ್ಟು ಮಹತ್ವ ಇದೆ ಅಂತಕ್ಕಂಥದ್ದು ಅರಿವು ನನಗಾಯ್ತು. ಇದೇ ಬುದ್ಧ ಪೂರ್ಣಿಮೆಯ ದಿವಸ ಅವರ ಜೊತೆಯಲ್ಲಿ ನಾವು ಕೂತ್ಕೊಂಡು ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಸುಮಾರು ಒಂದು 10,000 ಜನರಷ್ಟು ಸೇರಿತ್ತು ಅಂತ ಕಾಣಿಸುತ್ತೆ. ಓಪನ್ ಫೀಲ್ಡ್ ಅಲ್ಲಿ ರಾತ್ರಿ 9:30-10 ಗಂಟೆಗೆ ಶುರು ಮಾಡಿದಂತಹ ಒಂದು ಧ್ಯಾನ ಕ್ರಿಯೆ ಸುಮಾರು 12:30 ತನಕ ನಡೆಯಿತು. ಅಷ್ಟು ದೀರ್ಘಕಾಲ ಧ್ಯಾನ ಮಾಡಿದಂತಹದ್ದು ನಾನು ಅದೇ ಪ್ರಥಮ ಮತ್ತೆ ಅದೇ ಅಂತಿಮವಾಗೋಯ್ತು. ಅಷ್ಟ ದೀರ್ಘಕಾಲ ನಾನು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಅಂತಹ ಒಬ್ಬ ದಿವ್ಯ ಚೇತನ ನಮ್ಮ ಜೊತೆನಲ್ಲಿ ಇದ್ದುಕೊಂಡು ಅವರ ಜೊತೆಯಲ್ಲಿ ನಾವು ಇದ್ದು ಒಂದು ಧ್ಯಾನವನ್ನ ಮಾಡಿದಂತ ಒಂದು ಸೌಭಾಗ್ಯ ನಮ್ಗೆ ಕರುಣಿಸಿದ್ರಲ್ಲ ಅಂತೇಳಿ ಭಗವಂತನಿಗೆ ನಾವು ಖಂಡಿತವಾಗಿ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ. ಅವರ ಸಂದೇಶ ನಮ್ಮ ಸಂದೇಶವಾಗ್ಬೇಕು. ಅವರ ಸಂದೇಶ ಏನು? ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಧ್ಯಾನಿಗಳಾಗ್ಬೇಕು. ಮೆಡಿಟೇಷನ್ ಈಸ್ ಬೆಸ್ಟ್ ಮೆಡಿಸಿನ್ ಫಾರ್ ಆಲ್ ಡಿಸೀಸ್ ಅಂತೇಳಿ ನಾನೇನು ಆವಾಗ ಹೇಳ್ತಾ ಇರ್ತೀನಿ. ಅದೇ ರೀತಿಯಲ್ಲಿ ಅವರು ಧ್ಯಾನವನ್ನ ಮಾಡಿ ಸರ್ವ ರೋಗಗಳಿಂದಲೂ ಮುಕ್ತರಾಗಿ ಅಂತಕ್ಕಂತಹ ಶಬ್ದಗಳನ್ನ ಅವ್ರು ಬಳಸ್ತಾ ಇದ್ರು. ಆ ಶಬ್ದಗಳನ್ನ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಧ್ಯಾನಿಗಳಾಗ್ಬೇಕು. ಮತ್ತೆ ಅವರೇ ಕೊಟ್ಟಿರ್ತಕ್ಕಂಥ ವಿಚಾರ, ಯಾರಿಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ನಿಮಿಷಗಳ ಕಾಲ ಕನಿಷ್ಠ ಒಂದು ದಿನದಲ್ಲಿ 2 ಅವಧಿಗಳು ಧ್ಯಾನವನ್ನ ಮಾಡಿ ಅಂತ ಹೇಳ್ತಾರೆ. ನಮಗೆ ಈಗ ಈ ಕೆಲಸದ ಒತ್ತಡಗಳಿಂದ ಆಗದೆ ಇರ್ಬೋದು, ಅಂಥವ್ರು ಕನಿಷ್ಠ ಒಂದು ದಿನದಲ್ಲಿ ಒಂದು ಕಾಲವಾದ್ರೂ ಕೂಡ, ಒಂದು ಅವಧಿಯಲ್ಲಾದ್ರೂ ಕೂಡ, ಈಗೇನು ನಾವು ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ ತನಕ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ಕಡ್ಡಾಯವಾಗಿ ಪ್ರತಿಯೊಬ್ರು ಧ್ಯಾನ ಮಾಡ್ಬೇಕು. ಮತ್ತೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಮತ್ತೆ ಈ ಧ್ಯಾನವನ್ನ ಏನ್ ಮಾಡ್ತೀವಿ, ಈ ಪ್ರಾಣವೇ ಉಸಿರು, ಪ್ರಾಣವೇ ಪರಬ್ರಹ್ಮ, ಮನಸ್ಸೇ ಪರಬ್ರಹ್ಮ. ಈ ಮನಸ್ಸನ್ನ ಆ ಪ್ರಾಣದಲ್ಲಿ ವಿನಿಯೋಗಿಸಿ, ಮನಸ್ಸನ್ನ ಪ್ರಾಣವಾಯುವಿನಲ್ಲಿ ವಿನಿಯೋಗಿಸಿ ಅಲ್ಲಿ ಕೇಂದ್ರೀಕರಿಸ್ಕೊಂಡು ನಾವು ಧ್ಯಾನವನ್ನ ಮಾಡ್ತಾ ಕೂತ್ಕೊಂಡಾಗ ನಮಗೆ ಅಪಾರವಾದಂತಹ ಶಕ್ತಿ ಲಭ್ಯವಾಗುತ್ತೆ. ಆದ್ರಿಂದ ಎಲ್ರೂ ಧ್ಯಾನಿಗಳಾಗೋಣ. ಮತ್ತೆ ಎಲ್ರೂ ಮಾಸ್ಟರ್ಸ್ ಆಗ್ಬೇಕು ಅಂತಕ್ಕಂಥದ್ದು ಏನು ಅವರ ಆಶಯ ಇತ್ತು ಪತ್ರಿಜಿ ಸರ್ ಅವ್ರದ್ದು, ಎಲ್ರು ಕೂಡ ತಾವು ಕೂಡ ಅದನ್ನೇ ಹೇಳ್ತಾ ಇದ್ದೀರಿ, ರಂಗನಾಥ್ ಸರ್ ಅವ್ರು ಕೂಡ ಅದನ್ನೇ ಹೇಳ್ತಾರೆ. ಎಲ್ರೂ ಮಾಸ್ಟರ್ಸ್ ಆಗ್ಬೇಕು ಅಂತಂದ್ರೆ ನಾವು ಕಲಿತಂತಹ ಈ ಒಂದು ವಿದ್ಯೆಯನ್ನ ಕನಿಷ್ಠ ಒಂದು 10 ಜನಕ್ಕಾದ್ರೂ ನಾವು ವಿನಿಯೋಗಿಸ್ಬೇಕು. ಈಗ ತಾನೇ ಸುರೇಂದ್ರ ಸರ್ ಅವರು ಹೇಳ್ತಾ ಇದ್ರು, ಏನು ಈ ದೇಹವು ಕೇವಲ ನನ್ನದು ಒಬ್ಬನಿಗೋಸ್ಕರ ಮಾತ್ರ ಅಲ್ಲ, ಎಲ್ಲರಿಗಾಗಿ ವಿನಿಯೋಗ ಆಗ್ಬೇಕು. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳುವಂತೆ
ಇದನ್ನ ಈ ದೇಹವನ್ನ ಕೇವಲ ನನ್ನೊಬ್ಬನ ಅಥವಾ ನನ್ನೊಬ್ಬನ ಕುಟುಂಬಕ್ಕಾಗಿ ಮಾತ್ರ ಬಳಸ್ಕೊಳ್ದೇನೆ ಸಮಾಜಕ್ಕಾಗಿ, ಈ ಜಗತ್ತಿಗಾಗಿ ನಾವು ಬಳಸ್ಕೊಂಡಾಗ ಮಾತ್ರ ಈ ಪರೋಪಕಾರಾರ್ಥಂ ಇದಂ ಶರೀರಂ ಅಂತಕ್ಕಂಥ ಶಬ್ದಕ್ಕೆ, ಘೋಷವಾಕ್ಯಕ್ಕೆ ಅರ್ಥ ಬರುತ್ತೆ. ಆದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ದೇಹವನ್ನ ಉಪಯೋಗಿಸ್ಕೊಂಡು ಈ ಜಗತ್ತಿಗೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಸಾರೋಣ, ಮತ್ತೆ ಎಲ್ಲರನ್ನು ಧ್ಯಾನಿಗಳನ್ನಾಗಿ ಮಾಡುವಂತೆ ಪ್ರಯತ್ನ ಮಾಡೋಣ. ಏನ್ ಮಾಡಿದಿರೋ ಚಿಂತೆ ಇಲ್ಲ, ಇವ್ರು ಧ್ಯಾನ ಮಾಡಿಸಿರೋ ಚಿಂತೆ ಇಲ್ಲ. ನಾವು ಒಬ್ಬೊಬ್ರು ಮಹಾವತಾರ್ ಫೌಂಡೇಶನ್ ನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಚಟುವಟಿಕೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಆಹ್ವಾನ ಮಾಡೋಣ, ಮೋಟಿವೇಟ್ ಮಾಡೋಣ, ಎಲ್ಲರನ್ನು ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವರಿಗೆ ತಿಳುವಳಿಕೆಯನ್ನ ಹೇಳೋಣ ಅಂತ ಹೇಳ್ತಾ, ನನ್ನ ಸಂದೇಶ ನಾವೆಲ್ಲರೂ ಧ್ಯಾನಿಗಳಾಗೋಣ. ಇದೊಂದು ದೊಡ್ಡ ಸಾಗರ. ಈ ಸಾಗರದಲ್ಲಿ ನಾವು ಕೂಡ ಒಂದು ಅಣು ನೀರು ಅಂತ ತಿಳ್ಕೊಂಡು, ನೀರಿನ ಅಣು ಅಂತ ತಿಳ್ಕೊಂಡು, ಹನಿನೂ ಅಲ್ಲ ಅಣು ಅಂತ ತಿಳ್ಕೊಂಡು, ಆ ಅಣು ಸಾಗರದಲ್ಲಿ ಸೇರ್ಕೊಂಡಾಗ ಅದು ಕೂಡ ಸಾಗರವೇ ಆಗೋಗುತ್ತೆ. ಆದ್ರಿಂದ ನಾವು ಕೂಡ ಸುಭಾಷ್ ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ನಡೀತಾ ನಾವೆಲ್ಲರೂ ಕೂಡ ಒಳ್ಳೆ ಧ್ಯಾನಿಗಳಾಗೋಣ ಅಂತೇಳಿ ಆಶಯವನ್ನ ವ್ಯಕ್ತಪಡಿಸ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಧನ್ಯವಾದಗಳು. ಅದ್ಭುತವಾದ ಮೆಸೇಜ್ ನೀಡಿದ್ದಕ್ಕೂ ಸ್ನೇಹಿತರೆ. ಸೊ ನಾವೆಲ್ಲರೂ ಸರ್ಗುನು, ಅಂದ್ರೆ ನಮ್ಮ ನಾಗರಾಜ್ ಸರ್ ಅವ್ರಿಗೂ ಸೊ ಒಳ್ಳೆ ಎಲ್ಲರೂ ಕ್ಲಾಪ್ಸ್ ಹೊಡೆಯೋಣ. ಅದ್ಭುತವಾದ ಮೆಸೇಜ್ ಕೊಟ್ಟಿದ್ರು. ರೈಟ್. ಸೊ ಓಕೆ ಸ್ನೇಹಿತರೆ, ಈಗ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಇವತ್ತಿನ ನಾವೇನಂತ ಅನ್ಕೊಂಡಿದ್ವಿ ಅಂದ್ರೆ, ಅದ್ಭುತವಾದ ಇಷ್ಟು 100 ದಿನಗಳ ಕಾಲ ನಾವು ಈ 365 ದಿವಸ ಸಮಗ್ರ ಸ್ವಾಸ್ಥ್ಯ ನಡೆಸ್ಕೊಂತಾ ಇದೀವಿ. ಇದರಲ್ಲಿ ಪ್ರತಿ ದಿವಸ ನಾವು ನೋಡಿದ ಪ್ರಕಾರ ಪ್ರತಿ ದಿವಸ ನಾವು ಆಳವಾದ ಧ್ಯಾನ ಮಾಡ್ತೀವಿ. ಒಂದು ಯಾವುದೋ ಒಂದು ಪ್ರಾಣಾಯಾಮ ಪ್ರಕ್ರಿಯೆ, ಖಂಡಿತವಾಗಿ ಒಂದು ಪ್ರಾಣಾಯಾಮ, ಒಂದು ತಂತ್ರಗಳು, ಟೆಕ್ನಿಕ್ಸ್ ನಾವು ಪಾಲನೆ ಮಾಡ್ತೀವಿ. ಮತ್ತೆ ಧ್ಯಾನ ಮಾಡ್ತೀವಿ, ಆಳವಾದ ಧ್ಯಾನ ಮಾಡ್ತೀವಿ. ಅದ್ರ ಜೊತೆಗೆ ತದನಂತರ ನಾವು ಒಂದು ಅದ್ಭುತವಾದ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಂತೀವಿ. ಸತತ ಈ 100 ದಿನ ಕಾಲ ಪ್ರತಿಯೊಂದು ದಿವಸ 40 ನಿಮಿಷ ಆಧ್ಯಾತ್ಮಿಕ ಜ್ಞಾನ, ಅಂದ್ರೆ 40ರಿಂದ 45 ನಿಮಿಷ ಆಧ್ಯಾತ್ಮಿಕ ಜ್ಞಾನ ಪ್ರತಿ ದಿವಸ. ಒಂದು 45 ನಿಮಿಷ ಅಂದ್ರೆ ಸುಮಾರು ಒಂದು 50 ನಿಮಿಷದಿಂದ 1 ಗಂಟೆ ಕಾಲ ಧ್ಯಾನ ಮಾಡ್ತೀವಿ. ಒಂದು 5 ನಿಮಿಷದಿಂದ 10 ನಿಮಿಷ ಪ್ರತಿಯೊಂದು ದಿವಸ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತೀವಿ. ಈ ತರ ಮಾಡ್ಕೊಂತ ಬರ್ತಾ ಇದ್ವಿ. ಇದಾದ್ಮೇಲೆ ಮತ್ತೆ ನಾವು ಸಮಗ್ರವಾಗಿ ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ, ಮತ್ತೆ ಮನೆ ಮದ್ದುಗಳ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಂಡಿದ್ವಿ ಸ್ನೇಹಿತರೆ. ಇದರ ಪ್ರತಿ ದಿವಸ ನಾವು ಮಾಡ್ತಾ ಇದ್ವಿ. ಇಂಥ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡಿದ್ದಕ್ಕೂ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಮಾಸ್ಟರ್ಗೂ, ಇಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದ ತಿಳಿಸ್ತಾ ಇದ್ವಿ. ಯಾಕಂದ್ರೆ ಇಂಥ ಅದ್ಭುತವಾಗಿ ನಡೀಬೇಕಂದ್ರೂ ನಿಮ್ಮ ಸಹಕಾರ, ಅಂದ್ರೆ ನೀವು ಇಲ್ಲಿ ಕೇಳಿಸ್ಕೊಳಕ್ಕೆ ಸಿದ್ಧವಾಗಿರ್ಬೇಕು. ಮಾಸ್ಟರ್ಸ್ ಇಲ್ಲಿ ಇಷ್ಟುವರೆಗೂ ನಡೆಸ್ಕೊಂಡಿದ್ದಂತ ಈ ಕಾರ್ಯಕ್ರಮ ನಡೆಸ್ಕೊಂಡಿದ್ದಕ್ಕೆ ಕಾರಣವಾಗಿರುವಂತ ಎಲ್ಲಾ ಮಾಸ್ಟರ್ಸ್, ಅಂದ್ರೆ ನಮ್ಮ ಪಿರಮಿಡ್ ಮಾಸ್ಟರ್ಸ್, ಈಗ ಸುರೇಂದ್ರ ಸರ್ ಆಗ್ಬೋದು, ಇಂಥ ನಾಗರಾಜ್ ಸಾರು, ಇಂಥ ಸೀನಿಯರ್ ಮಾಸ್ಟರ್ಸ್ ಎಲ್ಲಾನು ಮತ್ತೊಂದ್ಸರಿ ನಾವು ಧನ್ಯವಾದ ತಿಳಿಸೋಣ. ನಿಮ್ಮ ಹೃದಯಪೂರ್ವಕ ಧನ್ಯವಾದ ತಿಳಿಸೋಣ. ಯಾಕಂದ್ರೆ ಅವರು ವಿಶೇಷ ಜ್ಞಾನ ಹಂಚಿದಕ್ಕೆ ನಾವು ಈ ಕಾರ್ಯಕ್ರಮ 100 ದಿನಗಳ ಕಾಲ ನಾವು ನಡೆಯಕ್ಕೆ ಸಾಧ್ಯವಾಗಿದೆ. ಇಲ್ಲಾಂದ್ರೆ ಖಂಡಿತವಾಗಿ ಆಗ್ತಾ ಇಲ್ಲ. ಸ್ನೇಹಿತರೆ, ಈ ತರ ಎಷ್ಟೋ ಮಾಸ್ಟರ್ಸ್, ಈ ಜೊತೆಗೆ ನಮ್ಮ ಬ್ರಹ್ಮರ್ಷಿ ಪತ್ರಿ ಸರ್ ಅವರ ಆಶೀರ್ವಾದದಿಂದ, ಅವ್ರ ದೊಡ್ಡ ಆಶೀರ್ವಾದದಿಂದ ಇಂಥ ಕಾರ್ಯಕ್ರಮ ಮಾಡಕ್ ಸಾಧ್ಯವಾಗತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಾವು ನಡ್ಸ್ಕೋಬೇಕಂದ್ರೆ ಅಂತ ಮಹಾನ್ ಚೈತನ್ಯ, ಆ ಚೈತನ್ಯ ಇದೆಯೋ ನಮ್ ಎಲ್ಲರ ಜೊತೆಗೆ ಇದೆ ಅಂತ ನಾನು ಭಾವಿಸ್ತೀನಿ. ಅದು ನಮ್ಮ ಎಕ್ಸ್ಪೀರಿಯನ್ಸ್ ಆಗ್ತದೆ ಸ್ನೇಹಿತರೆ. ಆತರ ಅದ್ರ ಜೊತೆಗೆ ಇನ್ನು ಹಾಸ್ಟೆಲ್ ಮಾಸ್ಟರ್ಸ್, ಪ್ರಕೃತಿ ಮಾತಾ, ಎಲ್ಲರ ಸಪೋರ್ಟ್, ಅವರೆಲ್ಲ ಸಪೋರ್ಟ್ ನಮ್ಮ ಈ ಕಾರ್ಯಕ್ರಮಕ್ಕೆ 365 ಕಾರ್ಯಕ್ರಮಕ್ಕೆ ಇಷ್ಟುವರೆಗೂ 100 ಡೇಸ್ ಅಂದ್ರೆ 100 ದಿನ ನಡೆಯಕ್ಕೆ ಅದು ಖಂಡಿತವಾಗಿ ಬೆಂಬಲ ಇದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಈ ತರ ಅದ್ಭುತವಾಗಿ ನಾವು ನಡ್ಸ್ಕೊಂಡು ಬಂದಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇನ್ನೊಂದು ಪ್ರಯತ್ನ ಏನಂದ್ರೆ, ಅಂದ್ರೆ ಇಷ್ಟುವರೆಗೂ ನಾವು ಈ ಕಾರ್ಯಕ್ರಮ ನಡ್ಸ್ಕೊಂಡು ಬಂದಿದ್ವಿ. ತಮಗೂ ಅಂದ್ರೆ ಎಲ್ಲಾ ಭಾಗವಹಿಸುವಂತ ಎಲ್ಲಾ ನಮ್ಮ ಮಾಸ್ಟರ್ಸ್ಗೂ ಒಳ್ಳೆ ಅನುಭವಗಳು ಆಗಿದೆ ಈಗಾಗಲೇ. ಅಂದ್ರೆ ಒಂಥರ ದೈಹಿಕ ಲಾಭಗಳು, ಮಾನಸಿಕ ಲಾಭಗಳು, ಮಾನಸಿಕ ಯಾವುದೇ ತೊಂದರೆ ಇದ್ರು, ಯಾವುದೇ ಕ್ಷೋಭ ಇದ್ರು, ಮಾನಸಿಕ ತೊಂದರೆಗಳಿದ್ರೆ ಅದೆಲ್ಲಾನು ಅಸ್ವಸ್ಥತ ಆಗಿದೆ. ಎಷ್ಟೋ ಕ್ಲಾಸ್ ಅಲ್ಲಿ ನೀವು ನಿಮ್ಮ ಅನುಭವ ಹಂಚ್ಕೊಂತ ಬಂದಿದ್ರಿ. ಅದ್ರ ಜೊತೆಗೆ ಅದ್ಭುತವಾದ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನೀವು ತಿಳ್ಕೊಳ್ಳೋಂತ ಪ್ರತಿಯೊಬ್ಬರು
ನಿಮ್ಮ ನೀವು ತಿಳ್ಕೊಳ್ಳುವಂತ ಅವಕಾಶ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ತರ ನಾವು ಮಾಡ್ಕೊಂತಾ ಇದೀವಿ ಸ್ನೇಹಿತರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಸ್ವಲ್ಪ ಏನ್ ಮಾಡಂದ್ರೆ, ಈಗ ಇಲ್ಲಿ ಈಗಾಗಲೇ 43 ಅಂದ್ರೆ 43 ಪಾರ್ಟಿಸಿಪೆಂಟ್ಸ್ ಅಂದ್ರೆ ನಮ್ಮ ಮಾಸ್ಟರ್ಸ್ ಇದ್ದಾರೆ. ಸೊ ಖಂಡಿತವಾಗಿ ಒಂದು ಒಂದು ಇನ್ನೊಂದು ಗಂಟೆ ಕಾಲದಲ್ಲಿ ಇದು ಪೂರ್ತಿ ನಾವು ಪೂರ್ಣಗೊಳಿಸ್ಕೊಳ್ಳೋಣ ಸ್ನೇಹಿತರೆ. ಏನಂತಂದ್ರೆ, ಈಗ ನಾವು ಒಬ್ಬೊಬ್ಬ ಮಾಸ್ಟರ್ ನಾವು ಅವ್ರ ಹೆಸರು ಕರಿತಾ ಇರ್ತೀವಿ. ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ನೀವೆಲ್ಲರೂ ನಿಮ್ಮ ಅನುಭವ ಹಂಚಿಕೆ ಅಂದ್ರೆ ಹೇಳ್ಬೇಕಂದ್ರೆ, ನಿಮ್ಮ ಹೆಸರು ಕರೆಯುವಾಗ ನಿಮ್ಮ ಹೆಸರು ಹೇಳ್ಬೋದು, ಮತ್ತೆ ನಿಮ್ಮ ಯಾವ ಪ್ರಾಂತದಿಂದ ಅಂತ ಹೇಳ್ಬೋದು. ಅದೊಂದು ಹೇಳ್ಕೊಂಡು ಆಮೇಲೆ ಏನ್ ಮಾಡ್ತೀರಿ ಅಂದ್ರೆ, ನಿಮ್ಮ ಅನುಭವಗಳು ಈ ಕಾರ್ಯಕ್ರಮದಿಂದ ಇಷ್ಟೂರ್ನ ಭಾಗವಹಿಸಿದಕ್ಕೆ, ಇಷ್ಟು ದಿನ ಕಾಲ 100 ದಿನ ಕಾಲ ಭಾಗವಹಿಸಿದಕ್ಕೆ ನಿಮ್ಗೆ ಏನು ಅನುಭವ ಆಗಿದೆ, ಅದರಿಂದ ಏನೇ ಫಲಿತಗಳು ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು, ಆ ಫಲಿತ ಅನ್ನೋದು ನೀವು ಹಂಚ್ಕೋಬಹುದು ಖಂಡಿತವಾಗಿ. ಎರಡನೇದು, ನಿಮ್ಮ ನಿರ್ಧಾರಗಳು ಅಂದ್ರೆ ನೀವೇನಾದ್ರೂ ಈ ಕಾರ್ಯಕ್ರಮ ಮುಂದುವರ್ಸ್ತಾ ಇರ್ತೀವಿ ಅಂದ್ರೆ, ಇನ್ನು 100 ಡೇಸ್ ತಲುಪಿಸಿದ್ರೆ 200 ದಿನಕ್ಕೆ ಬರ್ತೀವಿ ನಾವು ಅಲ್ವಾ. ಸೊ ಈ ಮಧ್ಯದಲ್ಲಿ ಈ ಪ್ರಯಾಣದಲ್ಲಿ ಇನ್ನು ಎಷ್ಟೋ ಪ್ರಚಾರ ನಾವು ಮಾಡ್ಬೇಕಾಗಿದೆ ಸ್ನೇಹಿತರೆ. ಯಾಕಂದ್ರೆ ಈಗ ನಾವಿರೋದಿಲ್ಲಿ ಒಂದು ಪ್ರತಿದಿನ ಇರೋದು ಒಂದು 50 ಜನ, 50 ಮೆಂಬರ್ಸ್, 50 ಮಾಸ್ಟರ್ಸ್ ಭಾಗವಹಿಸ್ತಾ ಇದ್ದಾರೆ. ಆದ್ರೆ ಇಂಥ ಕಾರ್ಯಕ್ರಮಗಳು ಹೆಚ್ಚು ತಲುಪಿಸ್ಬೇಕು ನಾವು ಇನ್ನು, ಅಂದ್ರೆ ಹೆಚ್ಚು ಜನಗೆ, ಹೆಚ್ಚು ನಮ್ಮ ಸ್ನೇಹಿತರಿಗೆ ಮತ್ತೆ ಪ್ರೀತಿಯವರಿಗೆ, ಪ್ರತಿಯೊಬ್ಬರು ಬಂಧುಗಳಿಗೆ ಎಲ್ಲ ತರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಏನೇ ಅಂದ್ರೆ, ನಿಮ್ಮ ಅನುಭವ ಆದ್ಮೇಲೆ ನಿಮ್ಮ ನಿರ್ಧಾರ ಅಂದ್ರೆ ಏನು ಮಾಡಿದ್ರೆ ಎಂತ ಪ್ರಚಾರ, ಯಾವ ತರ ಪ್ರಚಾರ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದು ಸ್ವಲ್ಪ ಮಾಹಿತಿ ಕೊಡಿ, ಪರವಾಗಿಲ್ಲ. ಸೊ ಮತ್ತೆ ನಿಮ್ಗೆ ಯಾವುದೇ ಸಲಹೆಗಳಿದ್ರೆ, ಈ ಕಾರ್ಯಕ್ರಮ ಇನ್ನೂ ಮುಂದುವರಿಸಬೇಕು, ಹೆಚ್ಚಾಗಿ ಪ್ರಚಾರ ಆಗ್ಬೇಕಂದ್ರೆ ನಿಮ್ಮ ಸಲಹೆಗಳು ಏನಾದ್ರೆ ಸಲಹೆಗಳು ಕೊಡಬಹುದು. ಆದ್ಮೇಲೆ ಕೊನೆಯದಾಗಿ ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರೆ, ಸಂದೇಹಗಳಿದ್ರೆ ಖಂಡಿತವಾಗಿ ಇಲ್ಲಿ ಸುರೇಂದ್ರ ಸರ್ ಇದ್ದಾರೆ ಮತ್ತೆ ನಾಗರಾಜ್ ಸರ್ ಇದ್ದಾರೆ. ಸೊ ಸೀನಿಯರ್ ಮಾಸ್ಟರ್ಸ್ ನಿಮ್ಗೆ ಖಂಡಿತವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಸೊ ಈ ತರ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ. ಈಗ ನಾನು ಒಬ್ಬೊಬ್ಬರನ್ನು ಅವ್ರವ್ರ ಹೆಸರು ಕರಿತಾ ಇರ್ತೀನಿ. ಮೊದಲನೇದಾಗಿ ಅಶ್ವಿನಿ ಜೊತೆಗೆ ಸ್ಟಾರ್ಟ್ ಮಾಡೋಣ. ಅಶ್ವಿನಿ ಅವರೇ ಹೇಳಿಮ್ಮ, ನಿಮ್ಮ ಹೆಸರು, ನಿಮ್ಮ ಯಾವ ಪ್ರಾಂತದಿಂದ, ಮತ್ತೆ ನಿಮ್ಮ ಅನುಭವ ಏನಿದೆ, ಆಧ್ಯಾತ್ಮಿಕ ಅಂದ್ರೆ ಇಲ್ಲಾಂದ್ರೆ ಮಾನಸಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ಏನೇ ಅನುಭವಗಳಿದ್ರೆ ಅದು ಹೇಳ್ಬೋದು. ಎರಡನೇದು, ನಿಮ್ಮ ನಿರ್ಧಾರಗಳು ಅಂದ್ರೆ ನೀವು ಏನು ಈ ಕಾರ್ಯಕ್ರಮನ ಹೆಚ್ಚು ಪ್ರಚಾರ ಮಾಡಕ್ಕೆ, ಹೆಚ್ಚು ಬೆಂಬಲಿಕೆ ಕೊಡಕ್ಕೆ ಏನೇ ನಿರ್ಧಾರಗಳಿದ್ರೆ ಅದು ಹಂಚ್ಕೋಬಹುದು. ಮೂರನೇದು ಸಲಹೆಗಳು. ನಾಲ್ಕನೇದು ನಿಮ್ಮ ಪ್ರಶ್ನೆಗಳು. ಹೇಳಿಮ್ಮ, ಶುರು ಮಾಡಿ. ಸರ್ ನಮಸ್ಕಾರ. ಮೊದಲನೇದಾಗಿ ಸುರೇಂದ್ರ ಸರ್ಗೆ, ನಾಗರಾಜ್ ಸರ್ಗೆ, ರಂಗನಾಥ್ ಗುರುಗಳಿಗೆ ಧನ್ಯವಾದಗಳು, ಕೋಟಿ ಧನ್ಯವಾದಗಳು. ಸರ್, ಈ ಧ್ಯಾನಕ್ಕೆ ನಾನು 2-3 ವರ್ಷದಿಂದ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. PMC ಚಾನೆಲ್ ನನಗೆ 3 ವರ್ಷದಿಂದ ಪರಿಚಯ ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪವೇ ಧ್ಯಾನ ಮಾರ್ಗದಲ್ಲಿ ಬಂದೆ. ಆದ್ರೆ ಸರ್ ಹೇಳಿದ್ರು, ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಸಿಗುತ್ತೆ ಪ್ರತಿಯೊಬ್ಬರಿಗೂ. ಅದನ್ನ ನಾವು ಗಮನ ಕೊಟ್ಟು ಬಂದಾಗ ನಿಜವಾಗ್ಲೂ ನಾವು ಒಂದು ಉನ್ನತ ಸ್ಥಿತಿಗೆ ಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ನಾನು ಕೂಡ ಆ ಮಾರ್ಗದಲ್ಲಿ ಬಂದೆ. ಕೋವಿಡ್ 2022ರಲ್ಲಿ ನನಗೂ ಕೂಡ ಕೋವಿಡ್ ಅಟ್ಯಾಕ್ ಆಯ್ತು. ಎಷ್ಟು ಕೆಟ್ಟ ರೋಗ ಇದು, ಕೆಟ್ಟದ್ದು ಅಂತ ಎಲ್ಲ ಭಾವಿಸ್ದೆ. ತುಂಬಾನೇ ಬೇಜಾರಾಯ್ತು, ಭಯ ಆಯ್ತು, ಖಿನ್ನತೆಗೆ ಒಳಪಟ್ಟೆ. ಅದ ನಂತರ ನನಗೆ ಯೋಗ ಅನ್ನೋದು ನನ್ಗೆ ಸಿಕ್ತು. ಯೋಗಾಸನದೆಲ್ಲ ತೊಡಸ್ಕೊಂಡೆ. ಆದ್ರೂ ಅದರಲ್ಲೂ ನನ್ಗೇನು ತೃಪ್ತಿ ಕಾಣ್ಲಿಲ್ಲ. ಕೊನೆಯದಾಗಿ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಈಗ ಫೆಬ್ರವರಿಯಲ್ಲಿ ನನಗೆ ಗೊತ್ತಾಯ್ತು. ಅವಾಗ ನಾನು ಇದಕ್ ಬಂದ್ಮೇಲೆ ಧ್ಯಾನ ಅಂದ್ರೆ ಏನು, ಸಂಪೂರ್ಣವಾಗಿ ಧ್ಯಾನದ ಬಗ್ಗೆ ನನ್ ತಿಳಿದೋಯ್ತು. ಅವಾಗ ನನ್ಗೆ ಗೊತ್ತು, ನನ್ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ತೀನಿ ಅನ್ನೋದಾದ್ರೆ ಇದ್ರಲ್ಲೇನೆ, ನನಗಿದೇ ಬೇಕಿತ್ತು ಅನ್ನೋದು ತುಂಬಾ 100ಕ್ಕೆ 100 ತೃಪ್ತಿ ನನಗೆ ಇದ್ರಲ್ಲಿ ಗೊತ್ತಾಯ್ತು. ಹಾಗಾಗಿ ಸಂಪೂರ್ಣವಾಗಿ ಇದ್ರಲ್ಲಿ ನಾನು ತೊಡಸ್ಕೊಂಡಿದ್ದೀನಿ. ನಾನು ಕೂಡ ಮಾಂಸಾಹಾರಿಯಾಗಿದ್ದೆ. ನನ್ ಬಿಡೋದೇ ಇಲ್ಲ ಅದನ್ನ ಅಂತ ಒಂದು ಇದಿತ್ತು. ಆದ್ರೆ ಇದಕ್ ಬಂದ್ಮೇಲೆ, ಸಂಪೂರ್ಣವಾಗಿ ತೊಡಸ್ಕೊಂಡ್ಮೇಲೆ ನಾನು ಇದನ್ನ ಬಿಟ್ಬಿಟ್ಟಿದೀನಿ. ಇದೊಂದು ನನಗೆ ಗ್ರೇಟ್ ವಿಚಾರ ಅನ್ನಿಸ್ತಿದೆ. ಆದ್ರೆ ಇದು ನನ್ ತಿಳಿದಿದ್ಮೇಲೆ ಎಲ್ರು ಸರಿ ಹೇಳಿದ್ದಾರೆ. ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್, ಈ ರೀತಿ ಮಾರ್ಗದಲ್ಲಿ ನಿಮ್ಮಗಳ ಮಾರ್ಗದರ್ಶನದಲ್ಲಿ, ಹಾಗೆ ಪತ್ರಿಜೀವರ ಸಂಕಲ್ಪದಂತೆ ನಾನು ಕೂಡ ಹೋಗ್ತೀನಿ. ನನ್ನ ಸಂಕಲ್ಪ ಇದು. ಆದ್ರೆ ಕೊನೆಯದಾಗಿ ನಾನು ಒಂದು ಪಿರಮಿಡ್ ಕಟ್ಬೇಕು. ಈ ಆಧ್ಯಾತ್ಮಿಕ ವಿಚಾರ ಇನ್ನೂ ಹೆಚ್ಚಿನದಾಗಿ ನಾನು ಬೆಳೆಸ್ಕೊಂಡು ಎಲ್ರಿಗೂ ನಾನು ಇದನ್ನ ನೀಡ್ತಾ ನಾನು ಪಿರಮಿಡ್ ಅನ್ನು ಕಟ್ಟಿಸ್ಬೇಕು ಅನ್ನೋದು ನನ್ನ ಒಂದು ಸಂಕಲ್ಪವಾಗಿದೆ ಸರ್. ಹಾಗೆ ಇನ್ನೂ ಹೆಚ್ಚಿನದಾಗಿ ಹೇಳ್ಕೋಬೇಕು ಅಂದ್ರೆ, 100 ಸಂಚಿಕೆಯನ್ನು ನಾವು ಇವತ್ತು ಮುಕ್ತಾಯ ಮಾಡ್ಕೊಳ್ತಾ ಇದ್ದೀವಿ. ಅದರ ಒಂದು ಖುಷಿಯಾಗಿ ಒಂದೇ ನಿಮಿಷದ ಒಂದು ಕವಿತೆಯಲ್ಲಿ ನಾನು ಇನ್ನೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುರು ಒಬ್ಬರು ಅವತರಿಸಿದರು,
ಅವತರಿಸಿ ನಮಗೆ ಜ್ಞಾನ ತಂದರು, ತಂದು ನಮ್ಮ ಉದ್ಧರಿಸಿದರು, ಅವರೇ ನಮ್ಮ ರಂಗನಾಥರು. ದಿನಗಳಿಗೆ ಮಾಸವೆಲ್ಲ ಹರ್ಷ, ವರ್ಷವೆಲ್ಲ ಸಮಗ್ರ ಸ್ವಾಸ್ಥ್ಯ ನೀಡುವ ಶ್ರೀಮಂತ. ಬೇಗ ಏಳಿಸಿ, ಗಾನ ಕೇಳಿಸಿ, ಜಪತಪ ಮಾಡಿಸಿ, ಪುಣ್ಯ ಭರಿಸುವಾತ ಈ ಧಾತ. ಇಗೋ ನಿಮಗೆ ನಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರ. ಕೋಟಿ ಕೋಟಿ ನಮನಗಳು ರಂಗನಾಥ್ ಸರ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಮಾ. ಸೊ ಅದ್ಭುತವಾದ ಮೆಸೇಜ್ ಕೊಟ್ಟಿದ್ರಿ ಈ 100ನೇ ದಿನ ಕಾರ್ಯಕ್ರಮಕ್ಕೆ. ಸೊ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಸೊ ಸ್ನೇಹಿತರೆ, ಈಗ ಒಬ್ಬೊಬ್ಬರನ್ನು ನಮ್ಮ ಅಶ್ವಿನಿ ಮೇಡಮ್ ಅವರು ಕರೀತಾ ಇರ್ತಾರೆ, ಅವರವರ ಹೆಸರು. ಅವ್ರನ್ನು ಅನ್ಮ್ಯೂಟ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು 2 ನಿಮಿಷದಲ್ಲಿ ಸೊ ಕ್ಲುಪ್ತವಾಗಿ, ಸಂಕ್ಷಿಪ್ತವಾಗಿ ಹಂಚ್ಕೊಂತ ಹೋಗಿ. ಈಗಾಗಲೇ ಹೇಳಿದಲ್ಲ, ನಿಮ್ಮ ಹೆಸರು, ನಿಮ್ಮ ಪ್ರಾಂತ, ಮತ್ತೆ ನಿಮ್ಮ ಅನುಭವ, ಏನೇ ಅನುಭವ ಇರಲಿ ಅನುಭವ, ಮತ್ತೆ ನಿಮ್ಮ ಸಲಹೆಗಳು, ಮತ್ತೆ ನಿಮ್ಮ ಹೇಳ್ಬೇಕಂದ್ರೆ ಯಾವುದೇ ನಿರ್ಧಾರಗಳು, ಮತ್ತೆ ಕೊನೆಯದಾಗಿ ಪ್ರಶ್ನೆ. ರೈಟ್, ಹೇಳ್ತಾ ಹೋಗಿ. ನೀವು ಅನ್ಮ್ಯೂಟ್ ಕರಿತಾ ಹೋಗಮ್ಮ. ಒಂದೊಂದು ಹೆಸರು ಕರಿ, ನಾವು ಅನ್ಮ್ಯೂಟ್ ಮಾಡ್ತಾ ಹೋಗ್ತೀವಿ. ಸರ್, ಇದು ಲಿಸ್ಟ್ ಪ್ರಕಾರ ಇದೆಯಲ್ಲ ಸರ್? ಅದೇ ಪ್ರಕಾರ ಇಲ್ಲಿ ಹೌದು. ಇಲ್ಲಾಂದ್ರೆ ಇಲ್ಲಿ ಸರ್, ಸರ್ 221111 ಅಂತ ಇದೆ. ಹೆಸರು ಗೊತ್ತಿಲ್ಲ. ಮಾಸ್ಟರ್ಸ್ ಅನ್ಮ್ಯೂಟ್ ಮಾಡಿದ್ವಿ, ಮಾತಾಡಿ. ಯಾವುದೇ ಕಾರಣಕ್ಕೆ ಅವರು ಅನ್ಮ್ಯೂಟ್ ಮಾಡಕ್ಕಾಗಿಲ್ಲ ಅಂದ್ರೆ ನೆಕ್ಸ್ಟ್ ಹೆಸರು ಕರಿತಾ ಇರ. ಹಾ ಸರ್. ಬಸವರಾಜು ಸೋಮಣ್ಣ ಸರ್, ನಿಮ್ಮ ಅನುಭವ ಹಂಚಿಕೆ ಏನಿದೆ, ಪ್ರಶ್ನೆ ಏನಿದೆ ಕೇಳಿ ಸರ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಸ್ಪೆಷಲ್ ಥ್ಯಾಂಕ್ಸ್ ಟು ರಂಗನಾಥ್ ಸರ್ ಮತ್ತೆ ನಾಗರಾಜ್ ಸರ್. ಕೇಳ್ತಾ ಇದೆ ಸರ್? ಕೇಳಿ ಸರ್, ಕ್ಲಿಯರ್. ಓಕೆ ಓಕೆ. ಮತ್ತೆ ಥ್ಯಾಂಕ್ಸ್ ರೇಣಾ ಮೇಡಮ್. Thank you, sir. ಕವನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ, ಆಕ್ಚುಲಿ ನನ್ನ ಜರ್ನಿ ಬಂದ್ಬಿಟ್ಟು 1998-99 ಅನ್ಸುತ್ತೆ. ಆಗ ನಾನು ಸಿವಿಲ್ ಸರ್ವಿಸ್ ನ ಪ್ರಿಪರೇಷನ್ ಮಾಡ್ತಾ ಇದ್ದೆ. ತುಂಬಾ ಬೇಜಾರಾಗ್ಬಿಟ್ಟು ನಾನು ರವೀಂದ್ರ ಕಲಾಕ್ಷೇತ್ರ ಕಡೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ನನ್ನ ಪಾಡಿಗೆ ನಾನು. ಆಗ ಒಂದು ಅಲ್ಲಿ ಒಳಗಡೆ ಸೆಮಿನಾರ್ ನಡೀತಾ ಇತ್ತು. ಏನ್ ಸೆಮಿನಾರ್ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಒಳಗಡೆ ಹೋದೆ. ಅಲ್ಲಿ ಪತ್ರಿ ಸರ್ ಎಲ್ಲಾರು ಇದ್ರು. ಅವರು ಏನಂದ್ರೆ ಒಂದು ಪಿರಮಿಡ್ ಇಟ್ಕೊಂಡು ಈ ಬ್ಲೇಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇವತ್ತು ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಅಲ್ಲಿಂದ ಮತ್ತೆ ಒಂದು 5 ನಿಮಿಷ ಇದ್ಬಿಟ್ಟು ಎಲ್ಲ ಏನು ಇದು ಅಂತ ಹೇಳ್ಬಿಟ್ಟು ಬಂದೆ. ಇದ್ರ ಬಗ್ಗೆ ನಾನು ಸುಮಾರು ಸರಿ ಹೇಳಿದ್ದೀನಿ. ಓಕೆ, ತದನಂತರ ಮೊನ್ನೆ ಜನವರಿ 26 ಅನ್ಸುತ್ತೆ, ಆ ಟೈಮ್ನಲ್ಲಿ ನಾನು ಫೇಸ್ಬುಕ್ ಅಲ್ಲಿ ನಾನು ರಂಗನಾಥ್ ಸರ್ ನಮ್ಗೆ ಕನೆಕ್ಟ್ ಆದ್ರು. ಏನೋ ಒಂದು ಆ್ಯಡ್ ಇತ್ತು. ಆ್ಯಡ್ ಏನ್ ಮಾಡಿದೆ, ಕ್ಲಿಕ್ ಮಾಡಿ ಆಕ್ಚುಲಿ ನಾನು ಡೌಟ್ಫುಲ್ ಮೇಲೆ ಜಾಯ್ನ್ ಆದೆ ನಾನು. ಆಮೇಲೆ ಇವತ್ತಿನ ತನಕ ಜರ್ನಿ ತುಂಬಾ ಅದ್ಭುತವಾದ ಜರ್ನಿ. ಓಕೆ, ಅದಕ್ಕಿಂತ ಮೊದಲು ನಾನು ಏನ್ ಅಂದ್ಕೊಂಡಿದ್ದೆ ಅಂದ್ರೆ ಜನವರಿ 26 ಅಲ್ಲಿಂದ ನಾವು ಫೆಬ್ರವರಿ ಜಾಯ್ನ್ ಆಗೋ ತನಕ ಈ ಪ್ರಪಂಚದಲ್ಲಿ ನನ್ನಷ್ಟು ಸೆಲ್ಫಿಶ್ನೆಸ್, ನನ್ನಷ್ಟು ಈಗೋ ಇರ್ತಕ್ಕಂಥ ವ್ಯಕ್ತಿ ಯಾರು ಇರ್ಲಿಲ್ಲ. ಒಂಥರ ಈ ನಮ್ಮ ಚಿತ್ರದುರ್ಗದ್ದು ಕಲ್ಲಿದ್ದಂಗೆ ಇದ್ವಿ. ಅದನ್ನ ಆಕ್ಚುಲಿ ಎಲ್ಲಾ ಮಾಸ್ಟರ್ಸ್ ಎಲ್ಲರೂ, ಸ್ಪೆಷಲಿ ರಂಗನಾಥ್ ಸರ್ ಇಂದ ಹಿಡಿದು ಎಲ್ಲರೂ ನನ್ನ ಚೇಂಜ್ ಮಾಡಕ್ಕೆ ಇನ್ನೂ ಟ್ರೈ ಮಾಡ್ತಿದ್ದಾರೆ. ನಾನು 100% ಇನ್ನೂ ಚೇಂಜ್ ಆಗಿಲ್ಲ, ಚೇಂಜ್ ಆಗ್ಬೇಕು. ಬಟ್ ಅವತ್ತಿಂದಿಗೂ ಇವತ್ತಿಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಓಕೆ, ನಾನು ಇವತ್ತು ಪ್ರಪಂಚ ನೋಡ್ತಿರ್ತಕ್ಕಂಥ ವ್ಯೂ ತುಂಬಾ ಚೇಂಜ್ ಆಗಿದೆ. ಅಷ್ಟೊಂದು ನನ್ನಲ್ಲಿ ಅಷ್ಟೊಂದು ಬೆಳವಣಿಗೆ, ಅವನ್ನೆಲ್ಲ ಹೇಳಕ್ ಆಗೋದಿಲ್ಲ. ಈಗ ಬೆಲ್ಲ ತಿಂದವ್ರಿಗೆ ಅಷ್ಟೇ ಬೆಲ್ಲದ ರುಚಿ ಗೊತ್ತಿರುತ್ತೆ. ಓಕೆ, ಹಾಗಾಗಿ ತುಂಬಾ ಪರಿವರ್ತನೆ ಆಗಿದೆ. ಆಮೇಲೆ ನಾನೆಂದು ನನ್ನ ಲೈಫ್ ಟೈಮಲ್ಲೇ 5 ನಿಮಿಷನ ಎಂದೂ ನಾನು ಕಣ್ಮುಚ್ಕೊಂಡು ಎಂದು ಕುತ್ಕೊಂತಿರ್ಲಿಲ್ಲ. ನಾನು ಕುತ್ಕೊಳಕ್ ಆಗ್ತಾನೂ ಇರ್ಲಿಲ್ಲ. ಮತ್ತೆ ಸಿಕ್ಕಾಬಟ್ಟೆ ಮಾತಾಡ್ತಿದ್ದೆ, ಈಗ್ಲೂ ಮಾತಾಡ್ತೀನಿ. ಸುಮ್ನೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಮಾತಾಡ್ತಾ ಇದ್ದೆ. ನನಗೆ ಕನ್ಸನ್ನೇ ಇರ್ಲಿಲ್ಲ. ನಾನೇನ್ ಅಂದ್ಕೊಂಡಿದ್ದೆ ಅಂದ್ರೆ ಪ್ರಪಂಚದಲ್ಲಿ ನನ್ನಷ್ಟು ಬುದ್ಧಿವಂತ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಟಾಪಿಕ್ ತಗೊಂಡ್ಬಿಟ್ರೆ ಸಾಕು. ಅದ್ರ ಬಗ್ಗೆ ಈಗ ಪತಂಜಲಿ ಯೋಗ ಅಂದ್ರೆ ನನಗೇನು ಗೊತ್ತಿರ್ತಿರ್ಲಿಲ್ಲ. ಬಟ್ ಸುಮ್ನೆ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಹೋಗ್ತಾ ಇರೋದು. ಓಕೆ, ಮತ್ತೆ ಯಾವ್ದೋ ಒಂದು ಈಗ ನರೇಂದ್ರ ಭಾಯ್ ಮೋದಿ ಅಂದ್ರೆ ಅದ್ರ ಬಗ್ಗೆ ಸುಮ್ನೆ ಅವರ್ಸ್ ಟುಗೆದರ್ ಸಿಕ್ಕಾಬಟ್ಟೆ ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದೆ. ಈಗ ಎಲ್ಲಾರು ನನ್ನ ಫ್ರೆಂಡ್ಸು ಎಲ್ಲಾರು ಕೇಳ್ತಾರೆ, ಏನ್ ಈಗ ಪೊಲಿಟಿಕ್ಸ್ ಮತ್ತೆ ಬೇರೆ ಟಾಪಿಕ್ ಎಲ್ಲ ಏನು ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದ್ ಆಕ್ಚುಲಿ ಈಗ ನನ್ನಲ್ಲೇ ಪರಿವರ್ತನೆ ಆಗಿರೋದನ್ನ ಅದ್ ಆಕ್ಚುಲಿ ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ. ಓಕೆ, ತುಂಬಾ ಪರಿವರ್ತನೆ ಇದೆ. ಇಂದು ತುಂಬಾ ಪರಿವರ್ತನೆ ಆಗೋದು ತುಂಬಾ ಇದೆ. ನಾನು ಏನು ಸರ್ ಮೊನ್ನೆ ಹೇಳ್ದೆ,
ನಾನು ಸರ್ ನಿಮ್ದು ಅಡಾಪ್ಟ್ ಮಾಡ್ಕೊಂತಿರೋದು ಓನ್ಲಿ 1% ಅಷ್ಟೇ ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳಿ. ಇನ್ನೂ ತುಂಬಾ ಅಡಾಪ್ಟ್ ಮಾಡ್ಕೊಳೋದು ತುಂಬಾ 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 ಇದೆ. ಅಡಾಪ್ಟ್ ಮಾಡ್ಕೊಂತೀನಿ. ಮತ್ತೆ ಮಿನಿಮಮ್ ಏನಿಲ್ಲ, ನನ್ನ ಲೈಫ್ ಟೈಮ್ ಅಲ್ಲಿ ನನ್ನ ಗುರಿ ಏನಂದ್ರೆ ಅಟ್ಲೀಸ್ಟ್ 1,000 ಜನನ ನಾನು ತಗೊಂಡ್ಬರ್ಬೇಕು ಇದಕ್ಕೆ. ಓಕೆ, ಅದಕ್ಕೆ ಆಕ್ಚುಲಿ ಪ್ರಯತ್ನ ಬಂದು ಇವತ್ತಿನ ತನಕ 0 ಇದೆ ನನ್ನ ಪ್ರಯತ್ನ. ಬಟ್ 1,000 ಜನನ ಈ ಧ್ಯಾನಕ್ಕೆ ನಾನು ಡೆಫಿನೆಟ್ ಆಗಿ ನಾನು ಕರ್ಕೊಂಡ್ ಬರ್ತೀನಿ. ನನ್ನ ಜೀವಿತಾವಧಿಯಲ್ಲಿ ಕರ್ಕೊಂಡ್ ಬಂದೇ ಬರ್ತೀನಿ. ಥ್ಯಾಂಕ್ಸ್ ಎಲ್ಲರಿಗೂ, ಸ್ಪೆಷಲಿ ರಂಗನಾಥ್ ಸರ್, ನಾಗರಾಜ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ನಮ್ಮನ್ನ ಒಂದು ಕಗ್ಗಲ್ನ ಎಲ್ಲ ಕಡಿದ್ಬಿಟ್ಟು ಒಂದು ಮೂರ್ತಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಓಕೆ, ಅದಕ್ಕೋಸ್ಕರ ನನ್ನ ಆತ್ಮಪೂರ್ವಕವಾಗಿ ಅನಂತ ಅಭಿನಂದನೆಗಳು. ಎಲ್ಲಾ ಮಾಸ್ಟರ್ಸ್ಗೆ, ಇಲ್ಲಿರ್ತಕ್ಕಂಥ ಎಲ್ಲಾ ಮಾಸ್ಟರ್ಸ್ಗೂ ಎಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ, ರೇಣು ಮೇಡಮ್ ಆಗಿರ್ಬೋದು, ದೀಪಾ ಮೇಡಮ್ ಆಗಿರ್ಬೋದು, ಮತ್ತೆ ಜಗದೀಶ್ ಸರ್ ಆಗಿರ್ಬೋದು. ಓಕೆ, ಮತ್ತೆ ನಮ್ಮ ಉಮಾ ಮೇಡಮ್, ನಮ್ಮ ಸೀನಿಯರ್ ಮಾಸ್ಟರ್ ಅವರು. ಓಕೆ, ಅವರು ಪ್ರತಿದಿನ ಅವರಲ್ಲಿರ್ತಕ್ಕಂಥ ಎನರ್ಜಿ ನಮ್ಮಲ್ಲಿ ಯಾರಿಗೂ ಇಲ್ಲ. ಪ್ರತಿಯೊಂದು ದಿನ ಪ್ರತಿಯೊಂದು ಸೆಷನ್ ಅಟೆಂಡ್ ಮಾಡ್ತಾರೆ ಅವರು. ಸಂಜೆ ನೈಟ್ ಸೆಷನ್ ಅಟೆಂಡ್ ಮಾಡ್ತಾರೆ. ಮತ್ತೆ ಎಲ್ಲದಕ್ಕೂ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ, ಎಲ್ಲ ಸ್ಟೇಜ್ ಯೂಸ್ ಮಾಡ್ಕೊಂತಾರೆ ಅವರು. ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯ ಒಂದು ಪರಿವರ್ತನೆ ನಿಮ್ದು. ಚಂದ್ರಕಲಾ ಮೇಡಮ್ ಮಾತಾಡಿ. ಚಂದ್ರಕಲಾ. ದೀಪಾ TN. ದೀಪಾ ಮೇಡಮ್. ಓಕೆ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ರಂಗನಾಥ್ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ. ನಮಸ್ತೆ. ಅನುಭವ ಹೇಳ್ಬೇಕಂದ್ರೆ ತುಂಬಾನೇ ಇದೆ. ಅದನ್ನ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಫಸ್ಟ್ ನಮ್ಗೆ ಜ್ಞಾನದ ಬೆಳಕನ್ನು ಬೀರುತ್ತಿರುವ ನಮ್ಮ ರಂಗನಾಥ್ ಗುರುಗಳಿಗೆ, ಅವರು ನನ್ನ ಮೊದಲ ಗುರು, ಅದಕ್ಕೋಸ್ಕರ ಅವ್ರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ. ಇವತ್ತು ಅಕ್ಷಯತೆಗೆ ಜ್ಞಾನ ಅಕ್ಷಯವಾಗ್ಲಿ, ಮತ್ತೆ ಧ್ಯಾನ ಅನ್ನೋದು ನಿರಂತರವಾಗಿರ್ಲಿ ಅಂತ ನಾನು ಅನ್ಕೊಂತೀನಿ. ನಂದ್ ಅನುಭವ ಹೇಳ್ಬೇಕು. ನಾನು ಚಿತ್ರದುರ್ಗದವಳು, ದೀಪಾ ಅಂತ. ನಾನು 3 ತಿಂಗಳ ಹಿಂದೆ ನಾನು ಈ ಕ್ಲಾಸ್ ಅನ್ನ ನಾನು ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು, ಏನೋ ಫ್ರೀ ಕ್ಲಾಸ್ ಅಂತ, ನನ್ ಸ್ವಲ್ಪ ಫ್ರೀ ಕ್ಲಾಸ್ ಇರೋದೆಲ್ಲ ನೋಡ್ತಾ ಇರ್ತೀನಿ. ನಂಗೆ ಜಾಯಿನ್ ಆಗ್ಬೇಕು ಅಂತ ಅನಿಸ್ತು. ಯಾಕಂದ್ರೆ ನಂಗೆ ಮೆಡಿಟೇಷನ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಸ್ವಲ್ಪ ಅಂದ್ರೆ ಬೇರೆ ಜನರಲ್ ಆಗಿ ಗೊತ್ತಿತ್ತು, ಇಷ್ಟೊಂದು ಡೀಪ್ ಆಗಿ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ನಾನ್ ನಿಜವಾಗಿ ಹೇಳ್ಬೇಕು ಅಂದ್ರೆ ನಂಗೆ ತುಂಬಾನೇ ಸ್ವಲ್ಪ ಯೋಚನೆ ಮಾಡೋದು ತುಂಬಾ ಮಾಡ್ತಾ ಇದ್ದೆ. ನಂದು ಪರ್ಸನಲ್ ಪ್ರಾಬ್ಲಮ್ ಅಂತಂದ್ರೆ ನಂಗೆ ತುಂಬಾ ತಲೆನೋವು ಇತ್ತು, ಮೈಗ್ರೇನ್ ಇತ್ತು. ಆಮೇಲೆ ಹೊಟ್ಟೆ ನೋವು ಸ್ವಲ್ಪ ಬರ್ತಾ ಇತ್ತು. ನನಗೆ ನಿಜ ಹೇಳ್ಬೇಕಂದ್ರೆ ಈ 3 ತಿಂಗಳಿಂದ ಒಂದೊಂದು ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ, ಮತ್ತೆ ಸ್ಪೆಕ್ಸ್ ಯೂಸ್ ಮಾಡ್ತಾ ಇಲ್ಲ. ತುಂಬಾ ಹೇಳ್ಕೊಳಕ್ಕೆ ಸಂತೋಷ ಆಗುತ್ತೆ. ಮತ್ತೆ ನಾನ್ ಏನ್ ಅನ್ಕೊಂಡಿದೀನಿ ಅಂತಂದ್ರೆ, ಇಲ್ಲಿ ನಂಗೆ ಆಕ್ಚುಲಿ ಅಕ್ಕ ಇಲ್ಲ, ಅಣ್ಣ ಇಲ್ಲ. ಇಲ್ಲಿ ಎಷ್ಟೊಂದ್ ಜನ ನಂಗೆ ಎಲ್ಲಾರು ಸಿಗ್ತಾ ಇದಾರೆ, ಸಂಬಂಧ ಅನ್ನೋದು ಸಿಗ್ತಾ ಇದೆ. ಅದು ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ನಾನು ಇದ್ರಲ್ಲಿ ತುಂಬಾ ಕಲಿಯೋದನ್ನು ತುಂಬಾನೇ ಇದೆ ಅಂತ ಹೇಳ್ತೀನಿ. ಆಮೇಲೆ ನಂದು ಸಂಕಲ್ಪ ಏನು ಅಂತಂದ್ರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಲ್ವಾ. ಪ್ರತಿಯೊಂದು ಶಾಲೆಗೂ ಹೋಗಿ ಮಕ್ಕಳಿಗೆ ಈ ತರ ಒಂದು ಜ್ಞಾನವನ್ನು ಹಂಚಿದ್ರೆ ಎಲ್ಲಾ ಮಕ್ಕಳು ಸಹ ತುಂಬಾ ಚೆನ್ನಾಗಿ ಕಲ್ತ್ಕೊಂತಾರೆ. ನಮ್ಮ ಭಾರತ ದೇಶ ತುಂಬಾ ಚೆನ್ನಾಗಾಗುತ್ತೆ. ಪ್ರತಿಯೊಬ್ಬ ಮಾಸ್ಟರ್ಸ್, ಒಂದು ಸ್ಕೂಲ್ ಅಂದ್ರೆ ಒಬ್ರು ಯಾರಾದ್ರೂ ಗೊತ್ತೇ ಇರ್ತಾರಲ್ವಾ. ಒಬ್ಬೊಬ್ರು ಹೋಗಿ ಸ್ಕೂಲಿಗೆ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದ್ಸರಿ ಹೋಗಿ ಇದ್ರ ಬಗ್ಗೆ ಒಂದು ಜ್ಞಾನವನ್ನ ಕೊಟ್ರೆ, ಅದ್ರಲ್ಲಿ 100 ಮಕ್ಕಳಲ್ಲಿ ಅಟ್ಲೀಸ್ಟ್ ಒಂದು 10 ಮಕ್ಕಳಾದ್ರೂ ಕಲ್ತ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಅನುಭವ ಆಗಿದೆ. ಅದ್ಭುತವಾದ ನಿಮ್ಮ ಸಂಕಲ್ಪ ಚೆನ್ನಾಗಿದೆ. ಈ ಸಂಕಲ್ಪ ನೀವು ಖಂಡಿತವಾಗಿ ಅದು ನೆರವೇರುತ್ತೆ. ಸೊ ನೀವು ಅದ್ಭುತವಾದ ಈ ಧ್ಯಾನ ಪ್ರಚಾರವನ್ನು ತೊಡಗಿಸ್ಕೊಳ್ಳಿ ಮತ್ತೆ ಮುಂದುವರಿಸಿ ಮೇಡಮ್. ಓಕೆ, ನಾವು ಮಧ್ಯ ವಯಸ್ಸಲ್ಲಿ ಬಂದ್ವಿ ಕಲೀಲಿಕ್ಕೆ. ಈಗ ಮಕ್ಳು ಚಿಕ್ಕವರಿದ್ದಾಗ್ಲೇ ಕಲ್ತ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ದೊಂದು ಹಾಫ್ ಲೈಫ್ ಅಂತ ಆಗ್ಬಿಡ್ತಲ್ಲ ಗುರುಜಿ. ಈ ಸಣ್ಣ ಮಕ್ಳು ಒಂದು 8 ವರ್ಷ 10 ವರ್ಷ ಮಕ್ಳು ಕಲ್ತ್ಕೊಂಡ್ ಹೋದ್ರೆ ನೆಕ್ಸ್ಟ್ ಫ್ಯೂಚರ್ ಅವ್ರದಲ್ವಾ. ಅವ್ರು ಕಲ್ತ್ರೆ ನಾಳೆ ಅವ್ರೆಲ್ಲರಿಗೂ ಸ್ಪ್ರೆಡ್ ಮಾಡ್ತಾರೆ. ಅದಕ್ಕೆ ನಾನ್ ಅನ್ಕೊಳ್ಳೋದು, ಸಣ್ಣ ಮಕ್ಳಿಗೆ ಫಸ್ಟ್ ಇದೆಲ್ಲ ಗೊತ್ತಾಗ್ಬೇಕು ಅಂತ ಅನ್ಕೊಂಡಿದೀನಿ. ಈಗ ನಾವು ಕಲಿತಾ ಇರೋದು ನಿರಂತರವಾಗಿರುತ್ತೆ. ಅದ್ರ ಜೊತೆಗೆ ಮಕ್ಳಿಗೆ ನಾವು ಎಷ್ಟು ಕಲಿತಾ ಇದೀವಲ್ಲ ಅದನ್ನು ಸಹ ಸಣ್ಣ ಮಕ್ಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ ನಂದು ಸಂಕಲ್ಪ. ನನ್ಗೆ ಗೊತ್ತಿರೋ ಶಾಲೆಗಳಿಗೆ ಅಟ್ಲೀಸ್ಟ್ ಒಂದ್ ವಾರದಲ್ಲಿ ಒಂದ್ಸರಿ ಕೊಡಿ, ನಾನು ಫ್ರೀ ಆಗಿ ಬಂದು ನನಗೆ ಗೊತ್ತಿರೋದನ್ನ ಹೇಳ್ಕೊಡ್ತೀನಿ ಅಂತ ನಾನು ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಹತ್ರ ಒಂದಿಬ್ರ ಹತ್ರ ಮಾತಾಡಿದೀನಿ. ನನ್ಗೆ ಆದಷ್ಟು ನಾನು ಇದನ್ನ ಪ್ರಚಾರ ಮಾಡ್ತೀನಿ ಗುರುಜಿ. ಸೊ ಪಾಂಪ್ಲೆಟ್ ಆಲ್ರೆಡಿ ನಮ್ಮ ಗ್ರೂಪ್ ಅಲ್ಲಿ ಇದೆ. ದಯವಿಟ್ಟು ಅದನ್ನು ಪ್ರಿಂಟ್ ಮಾಡ್ಕೊಳ್ಳಿ, ಅದನ್ನು ಹಂಚ್ಬೋದು. ಮತ್ತೆ ಅದು ಕೊಟ್ಟಿದ್ರೆ ಸಾಕು, ಪ್ರತಿಯೊಂದು ಮಾಹಿತಿ ಅದರಲ್ಲಿದೆ. ಧ್ಯಾನ ಅಂದ್ರೆ ಏನು, ಆಧ್ಯಾತ್ಮಿಕತೆ ಅಂದ್ರೆ ಏನು, ಪಿರಮಿಡ್ ಅಂದ್ರೆ ಏನು, ಪ್ರಯೋಜನಗಳು, ಧ್ಯಾನದ ಪ್ರಯೋಜನಗಳು, ಧ್ಯಾನ ವಿಧಾನ ಎಲ್ಲ ಇದೆ ಅದರಲ್ಲಿ. ಆ ಪಾಂಪ್ಲೆಟ್ ಕನ್ನಡ ಇಂಗ್ಲಿಷ್ 2 ಇರ್ತದೆ. ಒಂದು ಕಡೆ ಕನ್ನಡ, ಇನ್ನೊಂದು ಕಡೆ ಇಂಗ್ಲಿಷ್ ಇದೆ. ಆ ಪಾಂಪ್ಲೆಟ್ ಅನ್ನು ಹಂಚಿದ್ರೆ ಸಾಕು. ಪ್ರತಿಯೊಬ್ರು ಅಲ್ಲಿ ಯಾರ್ಯಾರು ಬರ್ತಾರೋ ಇಲ್ಲ ಟೀಚರ್ಸ್ಗೂ ಎಲ್ಲರಿಗೂ ಆ ಪಾಂಪ್ಲೆಟ್ ಹಂಚಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ.
ಸೊ ಅದ್ರ ಜೊತೆಗೆ ನಿಮ್ಮ ಪ್ರಯತ್ನ ಮಾಡಿ ಸೊ ಕ್ಲಾಸಸ್ ಶುರು ಮಾಡೋದು ತುಂಬಾ ಉತ್ತಮ ಆಗುತ್ತೆ. ಓಕೆ. ಪ್ರತಿ ಸ್ಕೂಲ್ಗಳಲ್ಲೂ ಇದು ಪ್ರಚಾರ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಮಕ್ಕಳೇ ಅಲ್ವಾ ಗುರುಜಿ, Yes. ಅದಕ್ಕೋಸ್ಕರ ಅವರಿಂದಾನೇ ಸ್ಟಾರ್ಟ್ ಆಗ್ಬೇಕು ಅಂತ ನಾನ್ ಅನ್ಕೊಂತೀವಿ ಇಲ್ಲ, ಅಷ್ಟೇನೆ. ನಿಮ್ಮ ನಿರ್ಣಯ ಅದ್ಭುತವಾಗಿದೆ. ಸೊ ಎಲ್ಲರೂ ಒಂದ್ಸರಿ ಕ್ಲಾಪ್ಸ್ ಮೇಡಮ್ಗೆ, ದೀಪಾ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಈಗಾಗಲೇ ದೀಪಾ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ದೀಪಾ ಮೇಡಮ್ ಅವರು ಮತ್ತೆ ಅಶ್ವಿನಿ ಅವರು ಎಲ್ಲರೂ ಈಗಾಗಲೇ ಬೆಳಗ್ಗೆ ಸೆಷನ್ 11 ಗಂಟೆಗೆ ಪ್ರತಿ ದಿವಸ ನಡೀತಾ ಇದೆ ಈಗ ನಮ್ಮ ಜೂಮ್ ಸೆಷನ್. ಅದೇನಂದ್ರೆ ಮಕ್ಕಳಿಗೋಸ್ಕರ ಧ್ಯಾನ, ಮಕ್ಕಳಿಗೋಸ್ಕರ ಈ ಆಧ್ಯಾತ್ಮಿಕತೆ. ಸೊ ಅದರಲ್ಲಿನೂ ದೀಪಾ ಮೇಡಮ್ ಅವರು ಆ ಪೂರ್ತಿ ಬಾಧ್ಯತೆ ತಗೊಂಡಿದ್ದಾರೆ ಆ ಸೆಷನ್ ನಡೆಯೋಕ್ಕೆ. ಮತ್ತೆ ಸವಿತಾ ಅವರು ಇರ್ಲಿಲ್ಲ, ಅಂದ್ರೆ ಸವಿತಾ ಅವರು ಏನೋ ಟ್ರಾವೆಲಿಂಗ್ ಅಲ್ಲಿ ಇದ್ದಾರೆ. ಅವರು ಸಹ ಅದ್ಭುತವಾದ ಸೇವೆ ಮಾಡ್ತಾ ಇದ್ದಾರೆ. ಅವರು ಮತ್ತೆ ದೀಪಾ ಮೇಡಮ್ ಮತ್ತೆ ಅಶ್ವಿನಿ ಮೇಡಮ್, ಸೊ ಇವರೆಲ್ಲಾನು ಸೇರಿಕೊಂಡು ಬೆಳಗ್ಗೆ ನಂದಿನಿ 11 ಮೇಡಮ್. ಗಂಟೆಗೆ ಬೆಳಗ್ಗೆ 11 ಗಂಟೆ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಈ 2 ಕಾರ್ಯಕ್ರಮದಲ್ಲಿ ಪೂರ್ತಿ ಬಾಧ್ಯತೆ ತಗೊಂಡಿದ್ದಾರೆ. ಸೊ ಅದ್ಭುತವಾಗಿ ಯಶಸ್ವಿ ಆಗ್ತಾ ಇದೆ, ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ. ಸೊ ಇದಕ್ಕೂ ಎಲ್ಲರಿಗೂ ಮತ್ತೆ ಒಂದ್ಸರಿ ಕ್ಲಾಪ್ಸ್ ಹೊಡೆದ ನಾವೆಲ್ಲರೂ. ಗುರುಜಿ, ಅದು ನಮ್ ಕರ್ತವ್ಯ. ನೀವು ನಮ್ಗೆ ಒಂದು ಅವಕಾಶ ಕೊಟ್ರಲ್ಲ ಸೇವೆ ಮಾಡೋದಕ್ಕೆ, ಅದು ನಮ್ಮ ಪುಣ್ಯ ಅಂತ ನಾವ್ ಅನ್ಕೊಂಡಿದೀವಿ ಗುರುಜಿ. ಆಕ್ಚುಲಿ ಇದು ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ನಾನೇನ್ ಅನ್ಕೊಂಡಿದೀನಿ ಅಂತ ಅಂದ್ರೆ, ನಮ್ ಗ್ರೂಪ್ ಅಲ್ಲಿ ಇರೋರ್ಗೆ ಎಲ್ಲರಿಗೂ ಈ ಅವಕಾಶ ಸಿಗ್ಬೇಕು, ಎಲ್ಲರೂ ಮುಂದೆ ಬರ್ಬೇಕು. ಯಾಕಂದ್ರೆ ಇದು ಒಂದು ಯೂನಿಟ್ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಬ್ರಿಂದಾನೇ ಎಲ್ಲ ಆಗಲ್ಲ, ಎಲ್ಲಾನು ನಾನ್ ಮಾಡ್ತೀನಿ ಅಂತಾನು ಆಗಲ್ಲ. ಇದು ಎಲ್ಲರಿಗೂ ಸಿಗ್ಬೇಕು, ಅವಕಾಶ ಎಲ್ಲರಿಗೂ ಬರ್ಬೇಕು. ಯಾರೇ ಬಂದ್ರು ಇದ್ರಲ್ಲಿ ನಾವು ಜಾಯಿನ್ ಮಾಡಿಸ್ಕೊಂತೀವಿ, ಎಲ್ಲರೂ ಸೇರಿ ಮಾಡೋಣ. ಯಾಕಂತಂದ್ರೆ ಇದೊಂದು ನಮ್ದು ವಸುದೇವ ಕುಟುಂಬ PMC ಅಂತ ನಾನ್ ಅನ್ಕೊಂಡಿದೀನಿ. ಇದು ಒಂದು ನಮ್ದೇ ಮನೆ. ನನಗಂತೂ ಇದು ಒಂಥರ ತವ್ರ ಮನೆ ತರ ಆಗ್ಬಿಟ್ಟಿದೆ. ನನ್ಗೆ ಏನೇ ಹೇಳ್ಕೊಬೇಕಂದ್ರೆ ನಾನ್ ಗುರುಜಿ ಹತ್ರ ಹೇಳ್ಕೊಂಡ್ಬಿಡ್ತೀನಿ. ನಂಗೆ ಒಂಥರ ತುಂಬಾ ಸಂತೋಷ ಆಗಿದೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು ಗುರುಜಿ. ವೆರಿ ಗುಡ್, ವೆರಿ ಗುಡ್. ಸ್ನೇಹಿತರೆ, ಈ ಸಂದರ್ಭವಾಗಿ ಇನ್ನೊಂದು ಹೇಳ್ಬೇಕು. ಪ್ರತಿ ಆದಿವಾರ ಅಂದ್ರೆ ಪ್ರತಿ ಭಾನುವಾರ ಬೆಳಗ್ಗೆ ಈ ಪ್ರಪಂಚ ಶಾಂತಿಗೋಸ್ಕರ ಒಂದು ಧ್ಯಾನವನ್ನು ನಾವು ಶುರು ಮಾಡ್ಬೇಕಂತ ಇದೀವಿ. 1 ಗಂಟೆ ಕಾಲ ಪ್ರಪಂಚ ಶಾಂತಿಗೋಸ್ಕರ. ಅದಕ್ಕೇನಂದ್ರೆ ಯಾರೇ ಮಾಸ್ಟರ್ಸ್ ನಮ್ಮಲ್ಲಿರುವಂತ ಇಂಗ್ಲಿಷು, ಕನ್ನಡ, ತೆಲುಗು, ಹಿಂದಿ, ತಮಿಳ್ 5 ಭಾಷೆಗಳು ಅವ್ರಿಗೆ ಗೊತ್ತಿದ್ರೆ ದಯವಿಟ್ಟು ನೀವು ಇದರಲ್ಲಿ ಭಾಗವಹಿಸಿ ಇದನ್ನು ಬಾಧ್ಯತೆ ತಗೋಬೇಕು. ತಗೊಳಕ್ಕೆ ಅಂದ್ರೆ ನಿಮ್ಗೆ ಆಸಕ್ತಿ, ನಿಮ್ಗೆ ಆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಮ್ಗೆ ತಿಳಿಸಿ. ನಾವು ಅದಕ್ಕೆ ಬೇಕಾಗಿರುವಂತ ಎಲ್ಲ ಸದುಪಾಯಗಳು ಏನೇನು ಬೇಕೋ ಅದನ್ನು ಒದಗಿಸ್ತೀವಿ. ಖಂಡಿತವಾಗಿ ಅದೊಂದು ದೊಡ್ಡ ಸೇವೆ ಆಗತ್ತೆ. ನಿಮ್ ಪರವಾಗಿ ನಮ್ಮ ಪರವಾಗಿ ಈ ಪ್ರಪಂಚಕ್ಕೆ, ಈ ವಿಶ್ವಕ್ಕೆ ದೊಡ್ಡ ಸೇವೆ ಆಗತ್ತೆ. ದಯವಿಟ್ಟು ಅದು ತಿಳಿಸ್ಬೋದು ಸ್ನೇಹಿತರೆ. ರೈಟ್, ಮುಂದುವರಿಸಿ. ಧ್ಯಾನ ಅಂತ ಹೆಸರಿದೆ. ಧ್ಯಾನ ಮಾತಾಡಿ, ಧ್ಯಾನ. ಎಸ್, ಮಾತಾಡಿ ಸರ್ ಬೇಡ. ಸ್ನೇಹಿತರೆ, ಒಬ್ಬೊಬ್ರು 2 ನಿಮಿಷ ಬೇಗವಂತವಾಗಿ ಮಾಡ್ತಾ ಹೋಗಿ. ಸಮಯ ಜಗದೀಶ್ ಜಗದೀಶ್ ಅವರು. ಜಗದೀಶ್ ಸರ್ ಮಾತಾಡಿ. ನಮಸ್ತೆ ಸರ್. ಹಾ, ಮಾತಾಡಿ. ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ಸರ್. ನಾನು ಈ ಒಂದು ಸೆಷನ್ಸ್ಗೆ ಬರ್ಲಿಕ್ಕೆ ಮೂಲ ಕಾರಣ, ನಾನು ಫೇಸ್ಬುಕ್ ಅಲ್ಲಿ ಮಹೇಶ್ ಶೆಣೈ ಅವರ ಒಂದು ಸಮೃದ್ಧತಾ ಕಾರ್ಯಾಗಾರದಲ್ಲಿ ಭಾಗವಹಿಸಿದೆ. 21 ದಿನ ಸಮೃದ್ಧತಾ ಕಾರ್ಯಾಗಾರ. ಅಲ್ಲಿ ಹಣ, ಆರೋಗ್ಯ, ಸಂಬಂಧಗಳ ಬಗ್ಗೆ ತಿಳಿಸ್ಕೊಡ್ತಿದ್ರು. ಆ ಮುಖಾಂತರ ಕೇಶವ್ ರೆಡ್ಡಿ ಸರ್ ಅಂತೇಳಿ ಗೌರಿಬಿದನೂರವರು, ಅವ್ರು ನಮಗೆ ಈ ಒಂದು ಲಿಂಕ್ ಕಳಿಸಿದ್ರು. ಇದರಿಂದ ನಾನು ಜಾಯಿನ್ ಆದೆ. ಫೆಬ್ರವರಿ 15ರ ನಂತರ ಜಾಯಿನ್ ಆಗಿದ್ದೇನೆ. ನಿರಂತರ ನಾನು ಪ್ರತಿದಿನಾನು ಭಾಗವಹಿಸ್ತಾ ಇದ್ದೇನೆ. ಒಂದು ಉತ್ತಮವಾದ ಬದಲಾವಣೆ ಆಗ್ತದೆ. ನಾನು ಪ್ರತಿನಿತ್ಯ ಬಳಸುವ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೇನೆ. ಧ್ಯಾನದಿಂದ ಮನಸ್ಸು ಶಾಂತಿ, ನೆಮ್ಮದಿಯಿಂದ ಇದೆ. ಇನ್ನೂ ಕಲಿತಕ್ಕಂಥದ್ದು ತುಂಬಾ ಇದೆ. ಇಲ್ಲಿ 100 ದಿನದಲ್ಲಿ ಬಂದಂತ ಮಾಸ್ಟರ್ಗಳು, ಪ್ರತಿದಿನ ಕ್ಲಾಸ್ ಕೊಟ್ಟಂತ ಮಾಸ್ಟರ್ಗಳಿಗೆ ಅನಂತವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು. ಅದರಲ್ಲಿ ಮುಖ್ಯವಾಗಿ ನಾಗರಾಜ್ ಸರ್, ಮನೋರಮಾ ಮೇಡಮ್, ವಿಶಾಲಾಕ್ಷಿ ಮೇಡಮ್, ಉಮಾರಾಣಿ ಮೇಡಮ್, ಚಂದ್ರಶೇಖರ್ ನಾಯಕ್, ಬಹಳ ಹೇಳ್ತಾವ್ರು. ಅಷ್ಟು ಜನರು ಒಂದು ಒಳ್ಳೆ ಅದ್ಭುತ ಒಂದು ಕ್ಲಾಸ್ಗಳನ್ನ ನೀಡಿದ್ದಾರೆ. ಇವ್ರ ಎಲ್ರಿಂದನೂ ನಮಗೆ ಸ್ಫೂರ್ತಿ ಸಿಗ್ತಾ ಇದೆ. ಪ್ರತಿದಿನ ಹೊಸದನ್ನ ಕಲಿತಾ ಇದ್ದೇವೆ. ಈ ಕಾರ್ಯಕ್ರಮ ನಾವು ಇರುವ ಕೊನೆಯವರೆಗೇನು ನಡೀತಾ ಹೋಗ್ಬೇಕು. ನಾವು ಅದ್ರಲ್ಲಿ ಭಾಗವಹಿಸ್ತೇವಿ. ಬದಲಾವಣೆ ತರ್ಲಿಕ್ಕೆ ನಮ್ಮಿಂದ ಎಲ್ಲ ಸಾಧ್ಯವಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ಈಗಾಗಲೇ 1,000 ಪ್ರತಿಗಳನ್ನ ಮಾಡಿಸಿದ್ದೇನೆ. ಅದರಲ್ಲಿ ಒಂದು 100 ಪ್ರತಿಗಳನ್ನ ಹಂಚಿಕೆ ಮಾಡಿದ್ದೇವೆ. ಮತ್ತೆ ಈ ಬುದ್ಧ ಪೂರ್ಣಿಮೆಗೆ ಬರ್ತಾ ಇದ್ದೇವೆ. ಅಲ್ಲಿಗೆ ಎಲ್ಲರನ್ನು ನೋಡುವಂತ ಒಂದು ಸುವರ್ಣ ಅವಕಾಶ ನಮಗೆ ಒದಗಿ ಬಂದಿದೆ. ಅಲ್ಲಿ ಭಾಗವಹಿಸಿ ಅಲ್ಲಿ ಇನ್ನೂ ಹೆಚ್ಚಿನ ಒಂದು ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಕುತೂಹಲರಾಗಿದ್ದೇವೆ. ಈ ಒಂದು ಈ ಎಲ್ಲ ವಿಷಯಗಳನ್ನ ಹಂಚಿಕೊಳ್ಳಲು ನನಗೊಂದು ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್
ರಂಗನಾಥ್ ಗುರುಜಿ ಬಗ್ಗೆ ಎಷ್ಟ್ ಹೇಳಿದ್ರು ಸಾಲದೆ. ಫಸ್ಟ್ನೇ ಸರಿ ಜಾಯಿನ್ ಆದಾಗ ಇದೇನು ಅವ್ರು ಬೇರೆ ಭಾಷೆ ಮಾತಾಡ್ತಿದಾರೆ, ಕರೆಕ್ಟ್ ಆಗಿ ಇದಾಗ್ತಿಲ್ಲ ಅನ್ಕೊಂಡಿದ್ವಿ. ಬಟ್ ಕೇಳ್ತಾ ಕೇಳ್ತಾ ಹೋದಾಗ ಅವ್ರ ವಿಷಯ ಜ್ಞಾನ ನಮಗೆ ತುಂಬಾ ಇಷ್ಟ ಆಯ್ತು. ಪ್ರತಿದಿನಾನು ಅವ್ರಿಗೆ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಹಾಗೆ ಇಲ್ಲಿ ಬಂದಂತ ಎಲ್ಲಾ ಮಾಸ್ಟರ್ಗಳು ಮತ್ತೆ ನಮ್ಮ ಜೊತೆಯಾಗಿ ಕೇಳ್ತಿರ್ತಕ್ಕಂಥ ಮಾಸ್ಟರ್ಗಳು ಉಮಾ ಮೇಡಮ್, ಬಸವರಾಜ್ ಸರ್, ಅಶ್ವಿನಿ ಮೇಡಮ್, ಇನ್ನು ಎಲ್ಲಾ ತುಂಬಾ ಜನಗಳು ಮಾತಾಡ್ತಾ ಇರ್ತಾರೆ. ಅವ್ರ ಎಲ್ಲಾ ಆತ್ಮ ಬಂಧುಗಳಿಗೆ ನಾನು ಅನಂತವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ರಂಗನಾಥ್ ಸರ್ಗೂ, ಅಶ್ವಿನಿ ಮೇಡಮ್, ನಾಗರಾಜ್ ಸರ್ಗೂ ಮತ್ತೊಮ್ಮೆ ಅನಂತವಾದ ಧನ್ಯವಾದಗಳು ಸರ್. ಜಗದೀಶ್ ಸರ್, 100ನೇ ಸಂಚಿಕೆ ನಾವು ಇವತ್ತು ಕಂಪ್ಲೀಟ್ ಮಾಡ್ತಾ ಇದೀವಿ. ಸರ್ ನೀವು ಹೇಗಿದ್ದೀರಾ ಅಂತ ನಾವು ನೋಡ್ಬೇಕಲ್ಲ ಸರ್, ವಿಡಿಯೋ ಆನ್ ಮಾಡ್ಕೊಳ್ಬೇಕಲ್ಲ ಸರ್. ಓಕೆ ಮೇಡಮ್. ಓಕೆ ಸರ್. ಜಗದೀಶ್ ರೆಡ್ಡಿ ತೋಟದಲ್ಲಿ ಸರ್, ಇರೋದು ಮೇಡಮ್ ಇರ್ಲಿ ಸರ್. ಓಕೆ, ತುಂಬಾ ಚೆನ್ನಾಗಿ ಪ್ರತಿನಿತ್ಯ ನಿಮ್ಮ ಅನುಭವ ಹಂಚಿಕೆ ಪ್ರಶ್ನೆಗಳನ್ನ ಕೇಳ್ತೀರಿ, ಅದಕ್ಕಾಗಿ ಓಕೆ, ಥ್ಯಾಂಕ್ ಯು ಸರ್. ರೈಟ್. ಕೇಶವ ರೆಡ್ಡಿ ಸರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಮಹೋತ್ತರ ಫೌಂಡೇಶನ್ ರಂಗನಾಥ್ ಸರ್ ಅವ್ರಿಗೆ, ಮತ್ತೆ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಸರ್ ಅವ್ರಿಗೆ, ಮತ್ತೆ ಎಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ನಾಗರಾಜ್ ಸರ್ ಇರ್ಬೋದು, ಸುರೇಂದ್ರ ಸರ್ ಇರ್ಬೋದು, ನೇತ್ರ ಮೇಡಮ್ ಇರ್ಬೋದು, ಅಶ್ವಿನಿ ಮೇಡಮ್ ಇರ್ಬೋದು, ಮನೋರಮಾ ಮೇಡಮ್, ಎಲ್ಲಾ ಒಂದು ಸಂಪನ್ಮೂಲ ವ್ಯಕ್ತಿಗಳಿಗೆ, ನಮ್ಮ ಇಲ್ಲಿ ಭಾಗವಹಿಸಿರುವಂತ ಎಲ್ಲಾ ಆತ್ಮ ಬಂಧುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಾನು 365 HFN ಅಂತ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಫೆಬ್ರವರಿಯಲ್ಲಿ ಫೇಸ್ಬುಕ್ ಆಡ್ ಅಲ್ಲಿ ನೋಡಿದವಾಗ ಜಾಯ್ನ್ ಆದೆ. ಅಲ್ಲಿಂದ ಹಲವಾರು ದಿನಗಳು ಇದ್ರಲ್ಲಿ ಭಾಗವಹಿಸಿದ್ದೆ. ಕಾರಣಾಂತರಗಳಿಂದ ಕೆಲವೊಂದು ನಮ್ಮ ಮಿಸ್ಸಸ್ ಅವರು ಹುಷಾರಿರ್ಲಿಲ್ಲ, ಮತ್ತೆ ನಮ್ಮ ಅತ್ತೆಯವರು ಹುಷಾರಿರ್ಲಿಲ್ಲ. ಆ ಒಂದು ಕಾರಣದಿಂದ ಕೆಲವೊಂದು ದಿನಗಳಿಂದ ಭಾಗವಹಿಸ್ತಾ ಇರ್ಲಿಲ್ಲ. ಮತ್ತೆ ಈ ದಿನ ಅಕ್ಷಯ ತೃತೀಯ ದಿನ ಮತ್ತೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಏನು ಒಂದು ರೂಪಿಸಿದ್ದಾರೆ ರಂಗನಾಥ್ ಸರ್ ಅವರು, ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಒಂದು ಗಂಟೆಗಳ ಕಾಲ ಆನಾಪಾನಸತಿ ಧ್ಯಾನ, ಅದಾದ ನಂತರ ಆಧ್ಯಾತ್ಮಿಕ ಪರಿಕಲ್ಪನೆ, ಮತ್ತೆ ಮನೆ ಮದ್ದು, ಆಕ್ಯುಪ್ರೆಷರ್, ಈ ಎಲ್ಲ ಒಂದು ಅಂದ್ರೆ ಒಬ್ಬ ಮನುಷ್ಯನಿಗೆ ಸಮಗ್ರ ಸ್ವಾಸ್ಥ್ಯಕ್ಕೆ ಏನೇನ್ ಬೇಕು ಅಂದ್ರೆ, ನಮ್ಗೆ ಆರೋಗ್ಯ ಅನ್ನೋದು ದೈಹಿಕ ಆರೋಗ್ಯ ಒಂದೇ ಅಲ್ಲ, ಮಾನಸಿಕ ಆರೋಗ್ಯನೂ ಸಹ ಮುಖ್ಯ. ಅಂದ್ರೆ ನಮ್ಗೆ ಇವಾಗ ಒಂದು ದಿನದಲ್ಲಿ 60,000ದಿಂದ 70,000 ಯೋಚನೆಗಳು ಬರ್ತಾ ಇರುತ್ತೆ. ಆದ್ರೆ ಆ ಎಲ್ಲಾ ಯೋಚನೆಗಳು ನಮ್ಗೆ ಅನುಕೂಲ ಆಗಿರಲ್ಲ. ನಮ್ಗೆ ಅದರಲ್ಲಿ ಕೆಲವೊಂದು ಯೋಚನೆಗಳು ಮಾತ್ರ ನಮ್ಗೆ ಅನುಕೂಲ ಆಗಿರುತ್ತೆ. ಅದನ್ನ ಆ ಯೋಚನೆಗಳನ್ನ ನಾವು ಯಾವ ತರ ಬಳಸ್ಕೋಬೇಕು, ಅವಕ್ಕೆ ಯಾವುದೇ ಒಂದು ಇದು ಕೊಡಬಾರ್ದು, ನಾವು ಪ್ರತಿಕ್ರಿಯೆ ನೀಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಧ್ಯಾನ ಏನು ಅದ್ಭುತ ಧ್ಯಾನ ಇದೆ. 1 ಗಂಟೆಗಳ ಕಾಲ ಧ್ಯಾನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಆದ್ರೆ ಅದನ್ನ ಮನಸ್ಸಿನ ನಿಗ್ರಹ ಪಡಿಸ್ಕೊಂಡು ಯಾವುದೇ ಒಂದು ನಮ್ಮ ಒಂದು ಯೋಚನೆಗಳಿಗೆ ನಾವು ಪ್ರತಿಕ್ರಿಯೆ ನೀಡಿದಿರ ಮಾಡ್ತೀವಲ್ಲ, ಆದ್ರಿಂದ ನಮ್ಗೆ ಬಹಳ ಒಂದು ಬದಲಾವಣೆ ಆಗುತ್ತೆ, ಅಮೂಲಾಗ್ರ ಬದಲಾವಣೆ ಆಗುತ್ತೆ. ಮತ್ತೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗೌರಿಬಿದನೂರು, ನಾನು ಆಕ್ಚುಲಿ ಗೌರಿಬಿದನೂರು ತಾಲೂಕಿನವನು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾನು ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಇದರಲ್ಲಿ ನಮ್ಮ ಗುರುಗಳು ಮಹೇಶ್ ಶೆಣೈ ಸರ್ ಅಂತೇಳಿ ಇದ್ದಾರೆ. ಅವರು ಮಿರಾಕಲ್ ಮಾರ್ನಿಂಗ್ ವರ್ಕ್ಶಾಪ್ ಅಂತ ಮಾಡ್ತಾರೆ. ಅವರು ಸಹ ನಾನು ಇಲ್ಲಿ ಪರಿಚಯ ಮಾಡಿದ್ದೀನಿ. ನಾನು ಒಂದು ರಂಗನಾಥ್ ಸರ್ ಅವರ ಒಂದು ರಿಕ್ವೆಸ್ಟ್ ನಾನು ಮಾಡ್ಕೊಂಡೆ, ಈ ತರ ನಮ್ಮ ಗುರುಗಳಿದ್ದಾರೆ ಸರ್, ಅವರು ಮಿಯಾವಾಕಿ ಫಾರೆಸ್ಟ್ ಅಂತ ಒಂದು ಇದ್ರ ಬಗ್ಗೆ ವಿಷಯನ ಮಂಡನೆ ಮಾಡ್ತಾರೆ ಅಂತ ಹೇಳಿದ್ವಿ. ಅವರು ಸಹ ಭಾಗವಹಿಸಿದ್ರು. ಇನ್ನೂ ಹಲವಾರು ಸಂಪನ್ಮೂಲ ವ್ಯಕ್ತಿಗಳನ್ನ ನಾನು ಪರಿಚಯ ಮಾಡ್ತಾ ಇದ್ದೀನಿ. ಕೆಲವೊಂದು ಕಾರಣಾಂತರಗಳಿಂದ ಇದ್ ಮಾಡಕ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಈ ಒಂದು ರೈತರಿಗೆ ನಾವು ಸುಮಾರು ಒಂದು 25,000-30,000 ರೈತರಿಗೆ ನಾವು ಇದೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಹಂಗಾಗಿ ನಮ್ಮ ರೈತರಿಗೂ ಸಹ ಈ ಒಂದು ಧ್ಯಾನದ ಬಗ್ಗೆ, ಈ ಒಂದು ಇದ್ರ ಬಗ್ಗೆ ನಾನು ಪ್ರಚಾರ ಮಾಡ್ತೀವಿ. ಅವರಲ್ಲೂ ಸಹ ಬದಲಾವಣೆ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮತ್ತೆ ನಮ್ಮ ನೆರೆಹೊರೆಯವರನ್ನ ಸಹ ಇದರಲ್ಲಿ ಸೇರಿಸ್ತೀವಿ. ಮತ್ತೆ ನಮ್ಮ ಕೆಲವೊಂದು ನಮ್ಮ ಸಮೃದ್ಧತಾ ಪರಿವಾರದಲ್ಲಿ ಮಹೇಶ್ ಶೆಣೈ ಸರ್ ಅವರ ಒಂದು ಪರಿವಾರದಲ್ಲಿ ಇರುವಂತ ಸುಜಾತ ರೆಡ್ಡಿ ಮೇಡಮ್ ಇರೋದು, ಜಗದೀಶ್ ಬಾವಿಕಟ್ಟಿ ಸರ್ ಇರ್ಬೋದು, ಅನ್ನಪೂರ್ಣ ಮೇಡಮ್ ಇರೋದು, ಎಲ್ಲರೂ ಕೆಲವೊಂದು ಭಾಗವಹಿಸಿದ್ದಾರೆ. ಇನ್ನ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸೋದಕ್ಕೆ ಇದ್ ಮಾಡ್ತೀವಿ. ಮತ್ತೆ ಇದರಿಂದ ನಾವು ನಿರಂತರವಾಗಿ ಧ್ಯಾನ, ಜ್ಞಾನ, ಮುಕ್ತಿ ಪಡೆಯೋದಕ್ಕೆ ನಾವು ಶ್ರಮಿಸ್ತೀವಿ ಅಂತೇಳಿ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ತಿರುವಂತ ರಂಗನಾಥ್ ಸರ್ ಅವರಿಗೆ, ಎಲ್ಲಾ ಒಂದು ಸಂಪನ್ಮೂಲ ವ್ಯಕ್ತಿಗಳಿಗೆ, ಇದರ ಭಾಗವಹಿಸಿರುವ ಎಲ್ಲಾ ಆತ್ಮ ಬಂಧುಗಳಿಗೆ
ನನ್ನ ಮತ್ತೆ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಮಹೇಶ್ವರಿ ಅವರಿಗೆ ನನ್ನ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಅನುಭವ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ಕೇಶವ ರೆಡ್ಡಿ ಅವರೇ, ಇನ್ನೊಂದು ಚಿಕ್ಕ ವಿನಂತಿ ಅಂದ್ರೆ, ಕೇಶವ ರೆಡ್ಡಿ ಅವರೇ, ನೀವು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ. ಖಂಡಿತವಾಗಿ ಅಲ್ಲಿ ತುಂಬಾ ಆದಷ್ಟು ಬಹಳ ರೈತರು ರೈತರಂತೂ ನೀವು ಅವರಿಗೆ ಸಂಪರ್ಕ ಹೊಂದಿರ್ತೀರಿ. ಸೊ ರೈತರಿಗೆ ಇದು ಯಾವ ತರ ಪ್ರಚಾರ ಮಾಡ್ಬೋದು ಅಂತ ನೀವು ನಮ್ಗೆ ತಿಳಿಸಿದ್ರೆ ನಾವು ನಮ್ಮ ಮಾಸ್ಟರ್ಸ್ನು ಎಲ್ಲ ನಾವು ಅರೇಂಜ್ ಮಾಡ್ಕೊಂಡು ಖಂಡಿತವಾಗಿ ಒಂದು ದೊಡ್ಡ ಪ್ರೋಗ್ರಾಮೇ ಮಾಡ್ಬೋದು. ಸೊ ಆದ್ರೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಪ್ರಚಾರ ಮಾಡಿ. ಮತ್ತೆ ಅವ್ರನ್ನೆಲ್ಲ ಒಂದು ಕಡೆ ಒಂದು ಹೇಳ್ಬೇಕಂದ್ರೆ ಒಂದು 1000 ಜನ 100 ಜನ ಒಂದೇ ಕಡೆ ಇದ್ರೆ ನಾವು ಒಂದು ಅಲ್ಲಿ ಈ ಧ್ಯಾನ ಕಾರ್ಯಕ್ರಮ ನಾವು ಮಾಡ್ತೀವಿ. ಅದಕ್ಕೂ ಸೊ ನಿಮ್ ಕೈಯಲ್ಲಿ ಎಷ್ಟಾಗ್ತದೋ, ಎಷ್ಟು ಸಾಧ್ಯ ಆಗುತ್ತೋ ಆ ಕೃಷಿ ಅನ್ನೋದು, ಆ ಎಫರ್ಟ್ ಅನ್ನೋದು ಹಾಕಿ ಅಂತ ನಿಮ್ಗೆ ಮತ್ತೆ ಒಂದ್ಸರಿ ವಿನಂತಿ ಮಾಡ್ತಾ ಇದ್ದೀನಿ. ಎಸ್ ಸರ್, ಒಂದು ಸಬ್ಮಿಷನ್ ಸರ್. ನಾವು ಜೂಮ್ ಮೀಟಿಂಗ್ಗಳು ರೈತರಿಗೆ ನಾವು ಅದನ್ನು ಮಾಡ್ತೀವಿ ಸರ್. ಮತ್ತೆ ಇನ್ನೊಂದು ಏನಂದ್ರೆ, ಇದು ನಮ್ಮ ಈ ಆಡಳಿತ ಇಲಾಖೆಯಿಂದ ಒಂದು ಇದಿದೆ ಸರ್, ಆಡಿಯೋ ಕಾಲ್ ಅಂತ ಹೇಳಿ. ಅದ್ರಲ್ಲೂ ಸಹ ನಾವು ಮಾಡ್ತೀವಿ. ಒಂದು ಸರಿಗೆ 4,000 ರೈತರನ್ನ ಕನೆಕ್ಟ್ ಮಾಡ್ತೀವಿ ಸರ್. ನಮ್ಮ ಹತ್ರ ಅವ್ರದ್ದು ಡಾಟಾ ಇದೆ. 20,000 ರೈತರದ್ದು ನಮ್ದು ಡಾಟಾ ಇದೆ. ಒಂದು ಸ್ಲಾಟ್ ಅಲ್ಲಿ 4,000-5,000 ರೈತರದ್ದು ನಾವು ಇದ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾವು ನಮ್ಮ ಇಲಾಖೆ ಯೋಜನೆಗಳು, ತಾಂತ್ರಿಕ ಮಾಹಿತಿ ಎಲ್ಲಾನು ಒದಗಿಸ್ತೀವಿ ಸರ್. ಆ ಸಂದರ್ಭದಲ್ಲಿ ನಾವು ತಿಳಿಸ್ತೀವಿ ಸರ್. ತಾವು ರಿಸೋರ್ಸ್ ಪರ್ಸನ್ಸ್, ಇವಾಗ ಯಾಕಂದ್ರೆ ಆಧ್ಯಾತ್ಮಿಕ ಕೃಷಿ ಅಂತಿದೆ, ಹಲವಾರು ವಿಷಯಗಳು ಚಂದ್ರಶೇಖರ್ ನಾಯಕ್ ಸರ್ ಅವ್ರು ಹೇಳಿದ್ರು. ಇದ್ರ ಬಗ್ಗೆ ಎಲ್ಲಾನು ತಿಳಿಸಿದ್ರೆ ಧ್ಯಾನ ಜೊತೆಗೆ ಕೃಷಿ ಬಗ್ಗೆನು, ಆಧ್ಯಾತ್ಮಿಕ ಕೃಷಿ ಏನೇನಿದೆ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತೇಳಿ ನಾನು ಇದ್ ಮಾಡ್ತೀನಿ ಸರ್. ಖಂಡಿತ ಅದು ಆದಷ್ಟು ಬೇಗ ನೀವು ಪ್ರಯತ್ನ ಮಾಡಿ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತು, ನಮ್ಮ ಸಂಸ್ಥೆಯಲ್ಲಿ ಈಗ ಈ ವೇದಿಕೆಯಲ್ಲಿ ತಜ್ಞರು, ಎಷ್ಟೋ ತಜ್ಞರು ಅಂದ್ರೆ ಹೇಳ್ಬೇಕಂದ್ರೆ ಮಾಸ್ಟರ್ಸ್, ಅವರು ಟೀಚ್ ಮಾಡಿರೋದು, ಅವರು ವಿಧಾನ ಎಲ್ಲ ನೀವು ನೋಡಿದ್ರಿ. ಅದ್ಭುತವಾದ ಜ್ಞಾನವನ್ನು ಹಂಚ್ಕೊಂಡಿದ್ದಾರೆ. ಸೊ ನೀವು ಯಾವಾಗ ಅವಕಾಶ ಕೊಡ್ತೀರೋ ನಾವು ಅವಕಾಶನು ಖಂಡಿತವಾಗಿ ಉಪಯೋಗಿಸ್ಕೊಂತೀವಿ. ಅದ್ರ ಪ್ರಕಾರ ಎಲ್ಲರಿಗೂ ಧ್ಯಾನ ಅನ್ನೋದು ಪ್ರಚಾರ ಮಾಡೋಣ. ಓಕೆ ಸರ್, ಆನ್ಲೈನ್ ಮಾಡೋಣ ಸರ್, ಆಫ್ಲೈನ್ ಇದು ಮಾಡೋಣ. ಆನ್ಲೈನ್ ಆಫ್ಲೈನ್ ಎರಡಕ್ಕೂ ನಾವು ಸಿದ್ಧವಾಗಿದ್ದೀವಿ. ಸೊ ಸುಧೀಂದ್ರ ಸರ್ ಇದ್ದಾರೆ, ಪ್ರಕಾಶ್ ಬಾಬು ಸರ್ ಇದ್ದಾರೆ, ಅವರೆಲ್ಲ ಇದರಲ್ಲಿ ಸೊ ಮಹಾನ್ ಸೇವೆ ಮಾಡ್ತಾ ಇದಾರೆ. ಹೇಳ್ಬೇಕಂದ್ರೆ ನಮ್ಮ ಈ PSCM ಅಲ್ಲಿ ನಾವೆಲ್ಲರೂ ಸೇರ್ಕೊಂಡು ಅದು ಖಂಡಿತವಾಗಿ ಮಾಡ್ತೀವಿ. ನೀವು ಆದಷ್ಟು ಬೇಗ ಇದು ಸ್ವಲ್ಪ ನಿಮ್ಮ ಪ್ರಯತ್ನ ಅನ್ನೋದು ಮಾಡ್ತಾ ಶುರು ಮಾಡಿ ಅಟ್ಲೀಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕಿರಣ್ ಕುಮಾರ್ ಮಾತಾಡಿ. ಥ್ಯಾಂಕ್ ಯು ಸರ್. ಕಿರಣ್ ಕುಮಾರ್ ಅವರೇ, ಎಲ್ಲಿದ್ದಾರೆ ಕಿರಣ್ ಕುಮಾರ್? ರೈಟ್, ಮಾತಾಡಿ. ಎಲ್ಲರೂ ಸಂಕ್ಷಿಪ್ತವಾಗಿ ಸ್ನೇಹಿತರೆ, ಬೇಗ ಮಾತಾಡಿ, ಸಂಕ್ಷಿಪ್ತವಾಗಿ ಮಾತಾಡಿ. ಹಲೋ, ಹೇಳಿ ಸರ್, ಕೇಳಿಸ್ತಾರೆ. ಮಾತಾಡಿ ಸರ್. ಅವ್ರದ್ದು ಏನೋ ತೊಂದರೆ ಇದೆ. ಸೊ ಮೋಸ್ಟ್ಲಿ ಲಕ್ಷ್ಮೀದೇವಿ ಪಂಡಿತ್ ಕೇಳಿಸ್ತಿದೆ ಸರ್? ಸರ್ ನಮಸ್ತೆ. ನೆಟ್ವರ್ಕ್ ಪ್ರಾಬ್ಲಮ್. ಆಯ್ತು, ಮಾತಾಡಿ. ಕೇಳಿಸ್ತಿದೆ ಸರ್? ಕೇಳಿಸ್ತಿದೆ, ಮಾತಾಡಿ. ಇಲ್ಲ, ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ಒಳಗಡೆ ಜಿಯೋದು ನೆಟ್ವರ್ಕೇ ಸಿಗಲ್ಲ ಸರ್, ಮನೆ ಒಳಗಡೆ. ನಾನು ಹೊರಗಡೆ ಬಂದು ಮಾತಾಡ್ಬೇಕು, ಅದರಿಂದ ಸರ್ ಕ್ಷಮೆ ಇರ್ಲಿ ಸರ್. ಏನಿಲ್ಲ ಸರ್, ನಾನು ಆಕ್ಚುಲಿ ತುಂಬಾ ದಿನದಿಂದ ಒಳ್ಳೆ ಅನುಭವಗಳನ್ನ ಹಂಚ್ಕೊಂತ ಬಂದ ಇದ್ದೀನಿ. ಮತ್ತೆ ಇವತ್ತು ಕೂಡ ಒಳ್ಳೆ ಅನುಭವ ಹಂಚ್ಕೋಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇದೆ. ಏನಕ್ಕೆ ಅಂದ್ರೆ, ನಾನು ಈ ಬಂದ ಮೇಲೆ ನಾನೇ ಪ್ರಶ್ನೆ ಮಾಡ್ಕೊಂತ ಇದೆ. ನಾನೇನು ನಾನು ಅಂತ ಈ ತರ ಪ್ರಶ್ನೆ ಮಾಡ್ಕೊತಾ ಇದ್ದಾಗ ನನ್ನಲ್ಲಿ ಹುಟ್ಟಿದಂತ ಒಂದು ರಾಜನ್ ತರ ಇದೆ. ಒಬ್ಬ ರಾಜ ಹೇಗಿರ್ತಿದ್ನೋ, ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ದ. ಮತ್ತೆ ಅವರ ಆಗು ಹೋಗುಗಳು ಮತ್ತೆ ಕಷ್ಟ ಸುಖಗಳು ಎಲ್ಲಾನು ಚೆನ್ನಾಗಿ ನೋಡ್ಕೊಂತ ಇದ್ದ. ಒಳ್ಳೆ ಬುದ್ಧಿ ಇರುವಂತ ಒಬ್ಬ ರಾಜ ರಾಜ್ಯಭಾರ ಮಾಡ್ತಾ ಇದ್ದ. ಅವಾಗ ಅವನ್ಗೆ ಏನಾಗುತ್ತೆ ಅಂದ್ರೆ, ಕೆಲವೊಬ್ರು ಸ್ನೇಹಿತರ ಸಹವಾಸ ಆಗತ್ತೆ. ಸ್ನೇಹಿತರ ಸಹವಾಸದಿಂದ ಅವನು ಕೆಟ್ಟೋಗ್ತಾನೆ. ಸ್ನೇಹಿತರು ಯಾರ್ಯಾರು ಅಂದ್ರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಿ.
ಅವ್ರಿಗೆ ತಾನು ರಾಜ್ಯಭಾರದನ್ನ ಮಾಡೋದನ್ನ ಬಿಟ್ಬಿಡ್ತಾನೆ. ಅವರು ಸಾಂಗತ್ಯನೆಲ್ಲ ಜಾಸ್ತಿ ಬೆಳೆಸ್ಕೊತಾನೆ. ಅವ್ರ ಸಾಂಗತ್ಯದಿಂದ ಜಾಸ್ತಿ ಬೆಳೆಸ್ಕೊಂಡಾದ್ಮೇಲೆ ಅವನ್ಗೆ ಅದರಿಂದ ಏನ್ ಸಿಗುತ್ತೆ ಅಂತಂದ್ರೆ ತನ್ನ ರಾಜ್ಯನೆಲ್ಲ ಕಳ್ಕೊಂಡ್ಬಿಡ್ತಾನೆ. ಅವನು ಮತ್ತೆ ಒಂಥರ ಕೆಟ್ಟ ಒಂದು ಇದಕ್ಕೆ ಬಂದ್ಬಿಡ್ತಾನೆ. ಆ ತರ ಒಂದು ಪರಿಸ್ಥಿತಿ ನನ್ಗೆ ಆಗ್ಬಿಟ್ಟಿತ್ತು ಗುರುಗಳೇ. ಇವಾಗ ನಾವೊಬ್ರು ಆತ್ಮ ಅಂತ ಅನ್ಕೊಂಡಾಗ ನಮ್ಮ ಆತ್ಮ ಯಾವಾಗ್ಲೂ ಒಳ್ಳೇದ್ ಮಾಡಕ್ಕೆ ಬಯಸ್ತಾ ಇರುತ್ತೆ. ಆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ತರ ವಿಷಯಗಳನ್ನೇ ನಮ್ಮ ತಲೆ ಒಳಗಡೆ ತುಂಬ್ಕೊಂಡು ನಾವು ನೋಡೋ ದೃಷ್ಟಿ ಸರಿ ಇರಲ್ಲ. ಕೇಳಿಸ್ತಾ ಇದೆ ಗುರುಗಳೇ? ಸ್ವಲ್ಪ ಕಟ್ ಆಗ್ತಾ ಇದೆ, ಕೇಳಿಸ್ತಾ ಇದೆ, ಮತ್ತೆ ಸ್ವಲ್ಪ ಮಧ್ಯದಲ್ಲಿ ಕಟ್ ಆಗ್ತಾ ಇದೆ. ಬೇಗ ಬೇಗ ಮುಗಿಸಿ, ಯಾಕಂದ್ರೆ ಇನ್ನು ಹೌದು ಗುರುಗಳೇ, ಬೇಗ ಬೇಗ. ಹೌದೌದು. ಓಕೆ, ಅದರಿಂದ ಈ ಧ್ಯಾನಕ್ಕೆ ಬಂದ್ಮೇಲೆ ನಮ್ಗೆ ಅದೆಲ್ಲ ಮತ್ತೆ ತಿರ್ಗಾ ಒಂದು ರಾಜ್ಯ ಸಿಕ್ತಂಗಿದೆ, ಜನಗಳ ಸಹವಾಸ ಸಿಗ್ತಾ ಇದೆ, ಮತ್ತೆ ಅದರಿಂದ ತುಂಬಾ ಒಳ್ಳೆ. ಅದರಿಂದ ನನ್ಗೆ ನಾವು ಉಚಿತವಾಗಿ ಧ್ಯಾನ ಇದನ್ನೆಲ್ಲ ತಗೊಂತಾ ಇದೀವಿ. ಅದರಿಂದ ನಾವು ಏನಾದ್ರೂ ಒಂದ್ ಮಾಡಬೇಕು ಅನ್ನೋದೊಂದು ನನ್ ಸಂಕಲ್ಪ ಇದೆ. ನಮ್ಗೇನಂದ್ರೆ ಒಳ್ಳೊಳ್ಳೆ ಮರಗಳನ್ನೆಲ್ಲ ನೆಡ್ಬೇಕು. ಆ ಮರಗಳನ್ನೆಲ್ಲ ನೆಟ್ಟಿ ಅದಕ್ಕೆ ಒಬ್ಬೊಬ್ಬ ಮಹಾತ್ಮರ ಫೋಟೋಗಳು ಹಾಕ್ಬೇಕು. ಯಾರೇ ಹೋಗಿ ಅದ್ರ ಕೆಳಗಡೆ ಕೂತ್ಕೊಂಡ್ರೆ ಅವ್ರಿಗೆ ಅವರಿಂದ ಒಂದು ಬ್ಲೆಸ್ಸಿಂಗ್ ಸಿಗ್ಬೇಕು, ಮತ್ತೆ ಧ್ಯಾನದ ಬಗ್ಗೆ ಅವ್ರಿಗೆ ಅರಿವಾಗ್ಬೇಕು ಅನ್ನೋದು ನನ್ಗೆ ಒಂದ್ ಸಂಕಲ್ಪ ಇದೆ ಗುರುಗಳೇ. ವೆರಿ ಗುಡ್, ಖಂಡಿತ ಅದು ಮಾಡೋಣ. ಅದನ್ನ ಹೌದು ಗುರುಗಳೇ, ಅದು ನನ್ನಲ್ಲಿ ಸಂಕಲ್ಪ ಇದೆ. ಅದನ್ನ ಮಾಡ್ಬೇಕು ಗುರುಗಳೇ. ಅದು ಯಾವಾಗ ಅದನ್ನ ಬರುತ್ತೆ ಅನ್ನೋದು ನನ್ಗೆ ಯಾವಾಗ ಮಾಡ್ಬೇಕು ಅನ್ನೋದು ನೀವು ಹೇಳಿದ್ರೆ ನಾವ್ ಮಾಡ್ಬೋದು ಗುರುಗಳೇ. ನೀವ್ ಹೇಳಿದ್ರಿ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದ್ಸಲ, ಈ ತರ ಎಲ್ಲಿ ಮರಗಳಿಲ್ವೋ ಎಲ್ಲ ಮರಗಳನ್ನೆಲ್ಲ ನೆಡ್ಬೇಕು, ಪ್ರಕೃತಿನ ಕಾಪಾಡ್ಬೇಕು ಅಂತ ಹೇಳಿದ್ರಿ. ಅದನ್ನ ನಾವ್ ಮಾಡ್ಬೇಕು ಅಂತ ನನ್ನಲ್ಲಿ ಒಂದ್ ಸಂಕಲ್ಪ ಇದೆ ಗುರುಗಳೇ. ಖಂಡಿತ ಕಿರಣ್ ಅವರೇ, ಅದು ಜೊತೆಗೆ ನಮ್ಮ ಮಾತಾರ್ ಫೌಂಡೇಶನ್ ಜೊತೆಗೆ ಏನೇನ್ ಮಾಡೋಣ, ಏನ್ ಪ್ರಯತ್ನಗಳು ಅದಕ್ಕೂ ಬೇಕಾಗತ್ತೆ, ಎಫರ್ಟ್ಸ್ ಏನ್ ಬೇಕಾಗತ್ತೆ, ಮುಂದಿನ ದಿವಸದಲ್ಲಿ ರಚನೆ ಮಾಡೋಣ. ಅದ್ರ ಪ್ರಕಾರ ನಾವು ಮುಂದುವರ್ಸಬಹುದು. ಸೊ ಇದು ಅದ್ಭುತವಾದ ಸಂಕಲ್ಪ ನಿಮ್ದು. ಸೊ ಅದಕ್ಕೂ ಎಲ್ಲರೂ ನಿಮಗೆ ಒಂದು ಚಪ್ಪಾಲು. ಥ್ಯಾಂಕ್ ಯು ಕಿರಣ್ ಸರ್, ಸಂಕಲ್ಪಕ್ಕೆ. ರೈಟ್, ನೆಕ್ಸ್ಟ್ ಲಕ್ಷ್ಮೀ ದೇವಿ ಪಂಡಿತ್ ಮಾತಾಡಿ. ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿಲ್ಲ. ಲೋಕೇಶ್? ನಮಸ್ತೆ ಎಲ್ಲಾ ಮಾಸ್ಟರ್ಸ್ಗೂ, ಪ್ರತಿಯೊಬ್ಬರ ಮಾಸ್ಟರ್ಸ್ಗೂ ನನ್ನ ಧನ್ಯವಾದಗಳು. ಮಹಾತಾರ ಫೌಂಡೇಶನ್ ಅಲ್ಲಿ ಎಲ್ಲಾ ಯಾರ್ಯಾರಿದ್ದಾರೆ, ಅಂದ್ರೆ ಟಾಪ್ ಟು ಬಾಟಮ್ ಅಂತಲ್ಲ, A to Z ಪ್ರತಿಯೊಬ್ಬರಿಗೂ ಹೆಸರು ಹೇಳಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ನನ್ನ ಹೃದಯಾಂತರದ ಧನ್ಯವಾದಗಳು. ನಾನು ಫಸ್ಟ್ ಫೇಸ್ಬುಕ್ ಧನ್ಯವಾದ ಹೇಳ್ತೀನಿ. ನಾನು ಸುಮ್ಮನೆ ಫೇಸ್ಬುಕ್ ನೋಡ್ತಾ ಇರ್ಬೇಕಾದ್ರೆ ಇವ್ರದೊಂದು ಸಿಕ್ತ ಲಿಂಕ್ ಸರ್ದು. ನಾನ್ ಸುಮ್ಮನೆ ಇಲ್ಲಿ ಬರ್ತಾ ಇರ್ತಾರ ಲಿಂಕ್ ಯಾವ್ದು ಅನ್ಕೊಂಡು ಸುಮ್ಮನಿದ್ದೆ. ಆಮೇಲೆ ನೋಡಿ ಉಚಿತ ಅಂತ, ಉಚಿತ ಅಂದ್ರೂ ಕೂಡ ಮಾಮೂಲಿ ಫಸ್ಟ್ ಉಚಿತ ಅಂತ ಕೊಡ್ತಾರೆ, ಆಮೇಲೆ ಫೀಸ್ ಮಾಡ್ತಾ ಇರ್ತಾರೆ ಅನ್ಕೊಂಡು ಸುಮ್ಮನೆ ಜಾಯ್ನ್ ಆಗ್ಬೇಕಂತ ಸುಮ್ಮನೆ ಜಾಯ್ನ್ ಆದೆ. ಆಮೇಲೆ ನೋಡಿದ್ರೆ ನಾನು ಎಂತ ಒಳ್ಳೆ ಕೆಲಸ ಮಾಡಿ ಜಾಯ್ನ್ ಆಗಿದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಂಗೆ. ಅದಿವತ್ತು ಅಕ್ಷಯ ತೃತೀಯ ಬೇರೆ. ಅಕ್ಷಯ ತೃತೀಯ ಅಂದ್ರೆ ಅದು ಅಕ್ಷಯ ಆಗದೆ ಇರ್ಲಿ ಅಂತ, ಅಭಿವೃದ್ಧಿ ಆಗ್ಲಿ ಅಂತ. ಅದೇ ರೀತಿ ನನ್ನ ಮನಸ್ಸಿಂದ ತುಂಬ ಹಾರೈಸ್ತಾ ಇದ್ದೀನಿ. ಈ ಮಹಾತಾರ ಫೌಂಡೇಶನ್ ಆಸೆ ಏನಿದೆ ಅದು ಯಾವತ್ತೂ ಅಕ್ಷಯ ತೃತೀಯ ತರ ಅಭಿವೃದ್ಧಿ ಆಗ್ತಾ ಇರ್ಲಿ ಅಂತ ನನ್ನ ಆಸೆ. ಬಸವ ಜಯಂತಿ ಬೇರೆ, ಆ ತತ್ವಗಳು ಅನ್ವಯಿಸಿರಿ ಅಂತ ನಾನು ಮನಸ್ಸಿಂದ ಅನ್ಕೊತಾ ಇದ್ದೀನಿ ಸರ್. ನಾನು ನಾನ್ ವೆಜಿಟೇರಿಯನ್, ಈಗ ಸ್ವಲ್ಪ ಕಡಿಮೆ ಮಾಡಿದೀನಿ, ಪೂರ್ತಿ ಬಿಟ್ಟಿಲ್ಲ. ಒಂದು 30% ಬಿಟ್ಟಿದ್ದೀನಿ, ಮನೇಲೂ ಮಾಡ್ತಾ ಇಲ್ಲ, ಹಾಗಾಗಿ ಹೋಗಿದೆ. ಮತ್ತೆ ನಾನು ಮನೆ ಕಟ್ಸ್ಬೇಕು ಅನ್ಕೊಂಡಿದ್ದೀನಿ. ಅದ್ ಮನೆ ಕಟ್ಸ್ಬೇಕನ್ನೋದು ಅದ್ರ ಮೇಲೆ ಪಿರಮಿಡ್ ಕಟ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೀನಿ ಸರ್, ಅನ್ಕೊಂಡಿದ್ದೀನಿ. ಮತ್ತೆ ನೀವು ಉಚಿತ ಕೊಡ್ತೀರಾ, ಉಚಿತ ಕೊಟ್ರೆ ನಮ್ಗೆ ತೊಗೊಳಕಷ್ಟು ಮನ್ಸಾಗಲ್ಲ. ಹಾಗೆ ಗುರುದಕ್ಷಿಣೆಯಾಗಿ ನಾವೊಂದು ಪಿರಮಿಡ್ ಕಟ್ಟಬೇಕು ಅನ್ಕೊಂಡಿದೀನಿ ಮನೆ ಕಟ್ಬೇಕಾರೆ. ಅದು ಆಸೆ ನೆರವೇರಲಿ ನಿಮ್ಮ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನಾನು ಪ್ರತಿದಿನ ದೇವ್ರನ್ನ ನೆನೆಸ್ಕೊಳ್ತಾ ಇದ್ದೆ, 3 ದೇವ್ರನ್ನ ನೆನೆಸ್ಕೊಳ್ತಾ ಇದ್ದೆ. ಅದ್ರ ಜೊತೆ ಈ ಒಬ್ಬರ ರಂಗನಾಥ್ ಸರ್ನು ಸೇರ್ಸ್ಕೊಂಡಿದ್ದೀನಿ ನಾನು ದೇವ್ರು ಅನ್ಕೊಂಡು. ತುಂಬಾ ಖುಷಿ ಆಗ್ತಿರುತ್ತೆ. ಮತ್ತೆ
ಕ್ಲಾಸಸ್ ಮುಗಿದ್ಮೇಲೆ ಪ್ರಶ್ನೋತ್ತರ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರ್ತದೆ ನಂಗೆ. ಆ ಪಾಠಕ್ಕಿಂತ ಹೆಚ್ಚಿಗೆ ಪ್ರಶ್ನೋತ್ತರದಲ್ಲೂ ನಂಗೆ ಹೆಚ್ಚಿನ ಜ್ಞಾನ ಸಿಗ್ತಾ ಇದೆ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ರೈಟ್. ಥ್ಯಾಂಕ್ ಯು ಮೇಡಮ್. ನೀವು ಪೂರ್ತಿ ಶಾಕಾಹಾರಿ ಆಗ್ಬೇಕಮ್ಮ, ಪೂರ್ತಿ ಶಾಕಾಹಾರಿ. ಮೊದಲನೇದು ಅದು ಪಿರಮಿಡ್ ಎಲ್ಲ ಪಕ್ಕಿಟ್ಬಿಡಿ, ಪಿರಮಿಡ್ ಧ್ಯಾನ ಎಲ್ಲ ಪಕ್ಕಿಟ್ಬಿಡಿ. ಫಸ್ಟ್ ಮೊದಲನೇದಾಗಿ ಶಾಕಾಹಾರಿ ಆಗಿ, ಅದಕ್ಕೆ ಬೇಕಾಗಿರೋದು ಒಳ್ಳೆ ಧ್ಯಾನ. ಧ್ಯಾನ ಮಾಡ್ತಾ ಇದ್ರೆ ಆ ಪರಿವರ್ತನೆ, ಅಂತ ಪರಿವರ್ತನೆ ಬರಬೇಕು. ಅದು ಮೊದಲನೇ ಹೆಜ್ಜೆ ಅಂತ ಇರ್ಬೋದು ಈ ಆಧ್ಯಾತ್ಮಿಕದಲ್ಲಿ, ಪ್ರಥಮ ಕ್ವಾಲಿಫಿಕೇಶನ್ ಅದು, ಅರ್ಥ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಬಿಟ್ಟಿದ್ದೀನಿ, ಬಿಡ್ತೀನಿ, ಪೂರ್ತಿ ಬಿಡ್ಬೇಕು. ಎಸ್, ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಲೋಕೇಶ್ ಸರ್. ಥ್ಯಾಂಕ್ ಯು ಮ್ಯಾಮ್. ಲೋಕೇಶ್ ಸರ್. ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಈ ಒಂದು ಆಧ್ಯಾತ್ಮಿಕ ತರಗತಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲವೂ ಸಹ ನಿರಾಳವಾಗಿದೆ. ಬಟ್ ಏನಂತಂದ್ರೆ ಇದನ್ನ ಸಮಯದ ಅಭಾವದಿಂದ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದೀನಿ ಫೆಬ್ರವರಿಯಿಂದನು. ಇದರಲ್ಲಿ ಇನ್ನೂ ನಮ್ಗೆ ರಜಾ ದಿನಗಳಲ್ಲಿ ಏನಾದ್ರೂ ಕ್ಯಾಂಪ್ಗಳು ಆತರ ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಇದರದ್ದು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ಅಂತ ಅನ್ನೋದು ನನ್ನ ಅನಿಸಿಕೆ ಆಗಿದೆ. ಅದಕ್ಕೆ ಎಲ್ಲಾದ್ರೂ ಅವಕಾಶ ಸಿಕ್ಕಿದ್ರೆ ಇದನ್ನ ಈ ತರದ್ದು ಮುಂದುವರ್ಸ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಇದನ್ನ ತುಂಬಾ ಜನಕ್ಕೆ ಪ್ರಚಾರ ಮಾಡಿ ಈ ತರ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆದ್ರೆ ಎಲ್ಲ ಜನರಲ್ಲಿ ಈ ತರ ಬಂದು ಅಂದ್ರೆ ಇಡೀ ಸಮಾಜ, ಒಂದು ನಮ್ಮ ದೇಶ ಒಳ್ಳೆಯ ಸ್ವರ್ಗಲೋಕನೇ ಆಗೋವಂತ ಸ್ಥಿತಿ ಅಂತ ಅನ್ನೋ ರೀತಿನಲ್ಲಿ ಇದು ಇದೆ ಈ ಕಾರ್ಯಕ್ರಮ. ಎಲ್ರಿಗೂ ಧನ್ಯವಾದಗಳು. ರೈಟ್. ಸೊ ಲೋಕೇಶ್ ಸರ್ ಏನ್ ಮಾಡ್ಬೋದು ಅಂದ್ರೆ, ನಿಮ್ ಕಡೆಯಿಂದ ಒಂದು ಪ್ರಚಾರ ಮಾಡಿ, ಹೆಚ್ಚು ಪ್ರಚಾರ ಮಾಡಿ. ಏನಾಗತ್ತಂದ್ರೆ ನಮ್ಮ ಜೂಮ್ ಲಿಂಕ್ ಆಗ್ಬೋದು, ಮತ್ತೆ ಮಹಾವತಾರ್ ಟಿವಿ ಬಗ್ಗೆ ಎಲ್ಲರಿಗೂ ಇವತ್ತಿದನೇ ಎಲ್ಲರಿಗೂ ವಿನಂತಿ. ಪ್ರತಿಯೊಬ್ಬರು ಇವತ್ತಿ ದಿನ ನಾವು 100th ದಿನ ನಾವು ಆಚರಿಸ್ತಾ ಇದ್ವಲ್ಲ, ಇವತ್ತಿನನೇ ಒಂದು ಸಂಕಲ್ಪ ಇಟ್ಕೊಂಡು, ಸೊ ನಿಮ್ಮಿಂದ ಒಂದು 10 ಜನಕ್ಕೆ ಹೋಗ್ಲಿ ಈ ಇನ್ಫಾರ್ಮೇಶನ್ ಎಲ್ಲ, 10 ಜನಕ್ಕೆ ಪ್ರಚಾರ ಮಾಡಿ. ಆತರ ಸಂಕಲ್ಪ ಮಾಡಿಕೊಂಡು ಇವತ್ತಿನ ನೀವು ದಯವಿಟ್ಟು ಅದು ಆಚರಿಸ್ರಿ ಅಂತ ಅನ್ಕೊಂಡು. ಯಾಕಂದ್ರೆ ಯಾವುದೇ ನಾವು ಅನ್ಕೊಂತಾ ಇರ್ತೀವಿ ಅಷ್ಟೇ, ಅದು ಮಾಡಲ್ಲ ನಾವು. ಅಂದ್ರೆ ಏನಾಗತ್ತೆ, ಪ್ರತಿಯೊಂದು ದಿವಸ ನಾವು ಅನ್ಕೊಂತೀವಿ ಈಗ ಮಾಡ್ಬೇಕು ಆಗ ಮಾಡ್ಬೇಕಂತ. ಬಟ್ ಅದು ಮೊದಲನೇ ಹೆಜ್ಜೆ ಮುಂದಿಡ್ಬೇಕು, ಮಾಡ್ಬೇಕು. ಬೇಕಾಗಿರೋದು ನಮ್ಮ ಸಂಕಲ್ಪ. ಆ ಸಂಕಲ್ಪ ಪರವಾಗಿ ನಾವು ಕೆಲಸ ಮಾಡ್ಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ವಿನಂತಿ, ದಯವಿಟ್ಟು ಅದ್ರ ಮೇಲೆ ಸೊ ನೀವು ಆಕ್ಷನ್ ತಗೊಳ್ಳಿ, ಇಮಿಡಿಯೇಟ್ ಶುರು ಮಾಡಿ ಅಂತ ಹೇಳ್ತಾ ಇದ್ದೀವಿ. ರೈಟ್. ಎಲ್ಲ ಜನರು ಇದನ್ನ ಬಳಸ್ಕೊಳ್ಳಲ್ಲ ಸರ್, ಎಷ್ಟೇ ಹೇಳಿದ್ರು ಅದು ನಮ್ಗೆ ಸಂಬಂಧಿತ ವಿಷಯ ಅಲ್ಲ. ಅವ್ರು ಬಳಸ್ಕೊಂಡಿರೋದು ಇಲ್ಲಾಂದ್ರೆ ನಮ್ಗೆ ಸಂಬಂಧಿತ ವಿಷಯ ಅಲ್ಲ. ನಾವು ಪ್ರಚಾರ ಮಾಡೋದು ನಮ್ಮ ಕರ್ತವ್ಯ, ಧರ್ಮ ಅಷ್ಟೇ. ನಮ್ಮ ಧರ್ಮ ನಾವು ಪಾಲಿಸೋಣ. ಆಮೇಲೆ ಅವರು ಬಳಸ್ಕೊಂತಾರ ಬಿಡ್ತಾರ, ಅವರು ಸಂಬಂಧಿತ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮಂಜುನಾಥ್ ಶೆಟ್ಟಿ ಸರ್ ಮಾತಾಡಿ. ಮಂಜುನಾಥ್ ಶೆಟ್ಟಿ ಇಲ್ಲಿ ಅಂದ್ರೆ ಅಲ್ಲಿ ಕಾಣಿಸ್ತಾ ಇಲ್ವಲ್ಲ, ಮಂಜುನಾಥ್ ಶೆಟ್ಟಿ ಅವರ. ರೈಟ್, ಮಾತಾಡಿ. ಅನ್ಮಿಟ್ ಕೊಟ್ಟಿದ್ವಿ, ಮಾತಾಡಿ ದಯವಿಟ್ಟು. ನೆಕ್ಸ್ಟ್ ಮಂಜುನಾಥ್ ಸರ್. ಮಂಜುನಾಥ್, ಬರೀ ಮಂಜುನಾಥ್ ಇದಮ್ಮ. ಮಂಜುನಾಥ ಬಿಲಾವ ಅಂತ ಇದೆ ಸರ್. ರೈಟ್, ಆಯ್ತು. ಅನ್ಮಿಟ್ ಮಾಡಿ. ಮಂಜುನಾಥ್ ಬಿಲಾವರೇ ಮಾತಾಡಿ. ನೆಕ್ಸ್ಟ್ ಮನೋಜ್ ಸರ್. ಅನ್ಮ್ಯೂಟ್ ಕೊಟ್ಟಿದ್ವಿ. ನಮಸ್ತೆ ಸರ್, ಮಾತಾಡಿ. ವಾಯ್ಸ್ ಕೇಳಿಸ್ತಿದೆಯಾ ಸರ್? ನನ್ನ ಹೆಸರು ಮನೋಜ್, ಉಡುಪಿಯಿಂದ. ನಾನು ಫೇಸ್ಬುಕ್ ಅಲ್ಲಿ ನೋಡಿ ಜಾಯ್ನ್ ಆದೆ ಸರ್. ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೆ. ಮತ್ತೆ ಇದು ಸಿಕ್ಕಿದ್ರಿಂದ ನಾನು ಅವತ್ತಿಂದನೂ 4 ಗಂಟೆ 4:15 ಹೊತ್ತಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ತುಂಬಾ ಮಾನಸಿಕವಾಗಿ ಮತ್ತೆ ಆರೋಗ್ಯದಲ್ಲೂ ತುಂಬಾ ಖುಷಿ ಸಿಕ್ಕಿದೆ. ಮತ್ತೆ ಸೋರಿಯಾಸಿಸ್ ಪ್ರಾಬ್ಲಮ್ ಇಂದ ಬಳಲ್ತಿದ್ದೆ, 70% ಕಮ್ಮಿ ಆಗಿದೆ. ಇನ್ನೊಂದು 20-25% ಇದೆ. ತುಂಬಾ ಚೆನ್ನಾಗಿದ್ದೀನಿ ಸರ್. ಮತ್ತೆ ಆಧ್ಯಾತ್ಮಿಕವಾಗಿನೂ ತುಂಬಾ ಒಳ್ಳೊಳ್ಳೆ ವಿಷಯಗಳು ಸಿಗ್ತಿದೆ. ಎಲ್ಲಾ ಮಾಸ್ಟರ್ಸ್ ಗಳಿಗೂ ಧನ್ಯವಾದ ಹೇಳ್ತೀನಿ.
ಮತ್ತೆ ಮಹಾತ್ವರ್ ಫೌಂಡೇಶನ್ಗೂ ಧನ್ಯವಾದ ಹೇಳ್ತೀನಿ. ಮತ್ತೆ ಇದ್ರಲ್ಲೇ ಕಂಟಿನ್ಯೂ ಇರ್ಬೇಕು. ಫಸ್ಟ್ ನಾನ್ ಸರಿ ಆಗ್ಬೇಕು, ಮತ್ತೆ ನನ್ನ ಕುಟುಂಬದವ್ರನ್ನೆಲ್ಲ ಚೆನ್ನಾಗ್ ಮಾಡ್ಬೇಕು, ನಮ್ಮ ಸುತ್ತಮುತ್ತದವ್ರನ್ನ ನೆರೆಹೊರೆಯವ್ರನ್ನೆಲ್ಲ ಚೆನ್ನಾಗ್ ಮಾಡಿದ್ರೆ ಮತ್ತೆ ಬೇರೆಯವ್ರಿಗೆ ಹೇಳ್ಬೋದು ಅಂತ ತಿಳ್ಕೊಂಡಿದೀನಿ. ನಾನು ಈಗ್ಲೇ ಪ್ರಚಾರ ಮಾಡ್ತಾ ಇದ್ದೀನಿ. ಮತ್ತೆ ಮಾತಾಡ್ಲಿಕ್ಕೆ ಒಂದ್ ಸ್ವಲ್ಪ ಹೆಸಿಟೇಷನ್ ಮಾಡ್ಕೊಂತೀನಿ. ಇನ್ ಮಾತಾಡ್ಬೇಕು ಪ್ರತಿನಿತ್ಯ ಇದ್ ಮಾಡ್ತಾ ಇದೀನಿ. ಎಲ್ಲರ ಹತ್ರನೂ ಸರಿಯಾಗಿ ಇದ್ ಮಾಡ್ಬೇಕು ಅಂತಿದ್ದೀನಿ. ಧನ್ಯವಾದಗಳು ಸರ್. ರೈಟ್. ಥ್ಯಾಂಕ್ ಯು ಸರ್. ನಂದಾ ಮೇಡಮ್. ರೇಣುಕಾ ಅವ್ರು ಮಾತಾಡ್ಬೇಕಂತ. ರೇಣುಕಾ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ರೇಣುಕಾ ಅವರು. ಸರ್ ನಮಸ್ತೆ. ಮೀಟ್ ಮಾಡೋ ಅಷ್ಟೊತ್ತಿಗೆ ನನ್ಗೆ ಡಿಸ್ಟರ್ಬ್ ಆಯ್ತು, ಅದು ಸಾರಿ ಒನ್ಸ್ ಅಗೇನ್. ಸರ್ ತುಂಬಾ ಸಂತೋಷ ಆಗ್ತಾ ಇದೆ ನಂಗೆ 100 days ಇದಾಗಿರೋದಿಕ್ಕೆ. ನಾನು ಫೇಸ್ಬುಕ್ ಅಲ್ಲೇ ಜಾಯ್ನ್ ಆಗಿದ್ದು, ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟೆ ಜಾಯ್ನ್ ಆಗಿದ್ದು. ಆಮೇಲೆ ನಂಗೆ ಇವತ್ತಿಂದ ಅಕ್ಷಯ ನಾನು ಒಂದು ಡಿಸಿಷನ್ ತಗೊಂಡಿದ್ದೀನಿ. ನಮ್ಮ ಯೋಗ ಕ್ಲಾಸ್ ಮಾತಾಡಿ. ವಾಕಿಂಗ್ ಬಂದಿದ್ರು. ನಾನು ಇವತ್ತು ಬೇಗ ವಾಕಿಂಗು ಮುಗಿಸ್ಕೊಂಡ್ ಬಂದೆ. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಬರ್ತೀನಿ ಅಂತ. ನಮ್ಮ ಮನೆಯವರು ನನ್ನ ಜೊತೆ ಬರ್ತಿದ್ದೆ ಅವಾಗ. ಇವತ್ತು ನಾನು ಬೇಗ ಬರಲ್ಲ, ನೀನು ಹೋಗು ಅಂತ. ಅದ್ರಿಂದ ಬೇಗನೂ ಹೋಗ್ಬಿಟ್ಟು ದಾರಿನಲ್ಲಿ ನಮ್ ಸಿಕ್ಕಿದ್ದಕ್ಕೆ ಅವ್ರಿಗೂ ಬಂದೆ. ನನ್ಗೆ ಇವತ್ತು ಒಂದ್ 10 ಟೈಮ್ ಕೊಡಿ ಹೇಳ್ತಿದ್ದೆ, ಅವ್ರು ಕೇಳ್ತಾ ಇರ್ಲಿಲ್ಲ. ಇವತ್ ಮಾತ್ರ ಒಂದು 10 ನಿಮಿಷ ಕೊಡಿ ಅಂತ ಕೇಳಿದೀನಿ. ಆಮೇಲೆ ಏನಾದ್ರು ಪಾರ್ಟಿ ಕೊಡ್ತೀರಾ ಅಂತಂದ್ರು. ಇಲ್ಲ, ನಾನ್ ಪಾರ್ಟಿ ಎಲ್ಲ ಕೊಡಲ್ಲ, ಒಂದು 10 ನಿಮಿಷ ಮಾತ್ರ ಟೈಮ್ ಕೊಡಿ ಅಂತ ಹೇಳಿದೀನಿ. ಇವತ್ತು ಅಕ್ಷಯವಾಗ್ಲಿ ಅಂತ ನಾನು ಅಕ್ಷಯ ಮಾಡ್ಬೇಕು ಅಂತಾನೆ ನಾನು ಡಿಸೈಡ್ ಮಾಡಿದ್ದೀನಿ. ಆಮೇಲೆ ನಂಗೆ ಧ್ಯಾನದಿಂದ ನಂಗೆ ಡ್ರೈ ಸ್ಕಿನ್ ಅನ್ನೋದು ಜಾಸ್ತಿ ಇತ್ತು. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಮತ್ತೆ ಅದು ಎಲ್ಲಾನು ಪತ್ರೆಗಳೆಲ್ಲ ಮಾಡಿ ಅದನ್ನೇ ನಾನು ಸ್ವಂತ ಸಾಬೂನ್ ಉಪಯೋಗಿಸೋದ್ ಬಿಟ್ಬಿಟ್ಟು ಅದೆಲ್ಲ ಮಾಡ್ತಾ ಇದ್ದೆ. ಅದ್ರಿಂದ ಸ್ವಲ್ಪ ದಿವಸ ಚೆನ್ನಾಗಾಯ್ತು. ಆಮೇಲೆ ತಿರ್ಗಿ ನಂಗೆ ಇವಾಗಂತೂ ಅದು ಒಂದು ಖುಷಿ ಆಗಿದೆ ನನ್ಗೆ. ನನ್ ಸ್ಕಿನ್ ನಾರ್ಮಲ್ ಬರ್ತಾ ಇದೆ. ಇನ್ನ ತುಂಬಾ ಚೆನ್ನಾಗಿ ಬರ್ಬೇಕು. ನನ್ನಲ್ಲಿ ಸೀರಿಯಸ್ನೆಸ್ ಜಾಸ್ತಿ ಇದೆ. ಸೀರಿಯಸ್ನೆಸ್ ಅಂದ್ರೆ ಒಂದ್ ಸ್ವಲ್ಪ ಅದನ್ನ ಹೆಂಗ್ ಮಾಡ್ಕೋಬೇಕು ನಾನು ಸೀರಿಯಸ್ ನಲ್ಲಿ ಮುಖದಲ್ಲಿ ತೋರಿಸ್ತೀನಿ. ನಾನು ಸೀರಿಯಸ್ ಮುಖದಲ್ಲಿ ನನ್ಗೆ ಅದೊಂದ್ಸಲ ಇದ್ ಮಾಡ್ಕೋಬೇಕು, ಆತರ ಮಾಡ್ಕೋಬೇಕಾಗ್ತದೆ. ಕಟ್ ಆಗ್ತಾ ಇದೆ. ಅದೇ ಪ್ರಾಬ್ಲಮ್. ಮಾತಾಡಿ. ಕಟ್ ಆಗ್ತದೆ ವಾಯ್ಸ್. ಅದು ಸಿಗ್ನಲ್ ಪ್ರಾಬ್ಲಮ್ ಇದೆ. ಸಿಗ್ನಲ್ ಪ್ರಾಬ್ಲಮ್ ಇದೆ ಮೇಡಮ್. ಕೊನೆಯಲ್ಲಿ ಮಾತಾಡ್ಸೋಣ, ಅವಾಗ ಸರಿ ಹೋಗುತ್ತೆ ಅನ್ಸುತ್ತೆ. ಶಾಮಂತಕ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಾನು ಶಾಮಂತಕ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಮೊದಲನಾಗಿ ಇಂತ ಅದ್ಭುತ ಧ್ಯಾನಕ್ಕೆ ಮುನ್ನುಡಿ ಬರುವಂತ ಸುಭಾಷ್ ಪತ್ರಿಜಿಗೂ ಮತ್ತೆ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವ್ರಿಗೆ ಹೃತ್ಪೂರ್ವಕ ಧನ್ಯವಾದ ಮತ್ತೆ ನಮಸ್ಕಾರಗಳನ್ನ ತಿಳಿಸ್ತೀನಿ. ನಿಜವಾಗ್ಲೂ ಇಂತಹ ಒಂದು ಧ್ಯಾನ ನಮ್ಗೆ ಎಂತ ಪರಿವರ್ತನೆ ತರ್ತಾ ಇದೆ ಅಂತಂದ್ರೆ ವರ್ಡ್ಸ್ ಅಲ್ಲಿ ಹೇಳಕ್ ಆಗ್ತಾ ಇಲ್ಲ ನಮ್ಗೆ. ಮತ್ತೆ ಮಹಾತ್ವರ್ ಫೌಂಡೇಶನ್ ಮುಖ್ಯಸ್ಥರಾದ ರಂಗನಾಥ್ ಸ್ವಾಮಿ ಅವರಿಗೂ ಕೂಡ ಒಂಥರ ನಿಸ್ವಾರ್ಥ ಸೇವೆ ಅಂತಾನೆ ಹೇಳ್ಬೋದು. ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನನ್ನೆಲ್ಲ ಧ್ಯಾನ ಮಿತ್ರರಿಗೂ ನಮಸ್ಕಾರ ತಿಳಿಸ್ತೀನಿ. ಮತ್ತೆ ನನ್ಗೆ ಇದನ್ನ ಪಾಪ ಹೇಳದಂತ ನನ್ನ ಸ್ನೇಹಿತೆ ಸಹಪಾಠಿ ಫಸ್ಟ್ ಹೇಳಿದ್ಲು, ಪತ್ರಿಜಿ ಅವ್ರ ಧ್ಯಾನಕ್ಕೆ ನೀನು ಟ್ರೈ ಮಾಡು, ನಾನು ಒಂದು ಮ್ಯೂಸಿಕ್ ಲಿಂಕ್ ಕಳಿಸ್ತೀನಿ, ಅದನ್ನ ಶುರು ಮಾಡು ಅಂತ ಹೇಳಿದ್ಲು. ಒಂದ್ ದಿವಸ ನಾನು ಸ್ಟಾರ್ಟ್ ಮಾಡಿದೆ, ಒಂದ್ ರಾತ್ರಿ ಅಷ್ಟೇನೆ. ನೆಕ್ಸ್ಟ್ ಡೇ ನೋಡ್ತೀನಿ ಒಂಥರ ಆಶ್ಚರ್ಯ ಅನಿಸ್ತು. ಅವ್ರು ನೀವ್ ಹೇಳ್ದಂಗೆ ನೀನು ಶುರು ಮಾಡು, ನಾನು ನಿನ್ಗೆ ಅದಕ್ಕೆ ಒಂದು ದಾರಿ ತೋರಿಸ್ತೀನಿ ಅಂತ ಯಾವಾಗ್ಲೂ ಗುರುಗಳು ಹೇಳ್ತಾ ಇದ್ರು ಅಂತ. ನೆಕ್ಸ್ಟ್ ಡೇ ನೋಡಿದ್ರೆ ನಿಮ್ದು ಫೇಸ್ಬುಕ್ ಲಿಂಕ್ ಅಲ್ಲಿ ನಿಮ್ದು ಒಂದು 25 ದಿವಸದ ಧ್ಯಾನದ ಒಂದು ಇದನ್ನ ನೋಡಿದೆ, ಅಡ್ವರ್ಟೈಸ್ಮೆಂಟ್. ಸೊ ನನ್ಗೆ ತುಂಬಾ ಆಶ್ಚರ್ಯ ಆಯ್ತು. ಹೌದು, ನೀವ್ ಹೇಳಿದ್ದು ಖಂಡಿತ ಇವಾಗ ನಿಜ ಅಂತ ಅನಿಸ್ತಾ ಇದೆ. ಅವಾಗ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅದನ್ನ ನಾನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅದರಿಂದ ನನ್ಗೆ ಬೇಕಾದಷ್ಟು
ಚೇಂಜಸ್ ಆಯ್ತು, ಮಾನಸಿಕವಾಗ್ಲಿ ದೈಹಿಕ ಒಂದು ತುಂಬಾನೇ ಪ್ರಾಬ್ಲಮ್ಸ್ ಇತ್ತು ನನ್ಗೆ. ಅದೆಲ್ಲದ್ರಿಂದಲೂ ನಾನು ಮುಕ್ತಿ ಹೊಂದ್ತಾ ಇದ್ದೀನಿ. ಮತ್ತೆ ಈ ಇದನ್ನ ನಾನು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ನಾವು, ಸೊ ಅಕ್ಕಪಕ್ಕದವ್ರಿಗೂ ನಾನು ಹೇಳ್ತಾ ಇದ್ದೀನಿ. ನಾನು ಇದರಿಂದ ಪ್ರೇರಣೆ ಆಗಿ ಒಂದ್ 3-4 ಜನಕ್ಕೆ ಸದ್ಯಕ್ಕೆ ಜಾಯಿನ್ ಆಗಿದ್ದಾರೆ. ನಾನು ಎಲ್ಲ ಗ್ರೂಪ್ಗಳಿಗೂ ಕೂಡ ನಾನು ಶೇರ್ ಮಾಡಿದ್ದೀನಿ. ನನ್ನ ಒಂದು ಏಮ್ ಅಂತಂದ್ರೆ ಸ್ವಲ್ಪ ಮಾನಸಿಕ ಅಸ್ವಸ್ಥ ಅಂದ್ರ ಸ್ವಲ್ಪ ತುಂಬಾನೇ ಬೇಗ ಟೆನ್ಷನ್ ತಗೊಳ್ತಾರಲ್ಲ ಅಂತವ್ರಿಗಾಗ್ಲಿ, ದುಶ್ಚಟ ಇರೋಂತವ್ರಿಗಾದ್ರೂ ಇದನ್ನ ನಾನು ಹಂಚ್ಬೇಕು, ಅಂತವ್ರಿಗೆ ಸ್ವಲ್ಪ ಹೇಳಿ ನನ್ನ ಇದ್ ಮಾಡ್ಬೇಕು ಅಂತ ತುಂಬಾನೇ ಇದು. ಸೊ ಅವರು ಅದರಿಂದ ಹೊರಗಡೆ ಬಂದ್ರೆ ಅಟ್ಲೀಸ್ಟ್ ನನ್ಗೊಂಥರ ಸಂತೃಪ್ತಿ ಅಂತ ಅನಿಸುತ್ತೆ. ಸೊ ಇದನ್ನ ನಾನು ಖಂಡಿತ ಮಾಡ್ತೀನಿ ಅಂತ ನನ್ಗೆ ನಂಬಿಕೆ ಇದೆ. ಅದಕ್ಕೆ ನನ್ಗೆ ಸುಭಾಷ್ ಪತ್ರಿಜಿ ಅವರ ಗುರುಗಳು ಬೆಂಬಲವಾಗಿ ನಮ್ ಹಿಂದೆ ನಿಂತಿದ್ದಾರೆ. ಸೊ ನಾನು ಖಂಡಿತ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತೆ ಎಲ್ಲ ಅಕ್ಷೇತರಿಗೆ ಶುಭಾಶಯಗಳು ಎಲ್ರಿಗೂನು. ಇಂಥ ದಿನ ಒಂದು ಅನುಭವ ಹಂಚ್ಕೊಳ್ಳಕ್ಕೆ ನಿಮ್ಗೆ ಒಂದು ವೇದಿಕೆ ಕೊಟ್ಟಂತ ನಿಮ್ಗೆ ತುಂಬಾ ಧನ್ಯವಾದಗಳು ತಿಳಿಸ್ತೀನಿ. ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇದನ್ನ ಬ್ರೇಕ್ ಮಾಡಿದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್. ಸಾರಿ ಮೇಡಮ್, ನಾನು ಹೊರಗಡೆ ಎಲ್ಲ ಹೋಗ್ಬೇಕಿದೆ ಹಾಸ್ಪಿಟ್ಲಿಗೆ, ಹಾಗಾಗಿ ನಾನು ಮಧ್ಯದಲ್ಲಿ ಹ್ಯಾಂಡ್ ರೈಸ್ ಮಾಡಿದೆ. ನಂದಾ ಮೇಡಮ್. ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ನಮ್ಮನ್ನ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಬ್ಬಿಸಿ ಅಜ್ಞಾನದ ಜಗತ್ತಿನಿಂದ ಜ್ಞಾನದ ಜಗತ್ತಿನೆಡೆಗೆ, ಸ್ವಾರ್ಥದಿಂದ ನಿಸ್ವಾರ್ಥದೆಡೆಗೆ, ಅನಾರೋಗ್ಯದಿಂದ ಆರೋಗ್ಯದೆಡೆಗೆ, ಹಿಂಸೆಯಿಂದ ಅಹಿಂಸೆ ಕಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಮಾಂಸಾಹಾರದಿಂದ ಸಸ್ಯಾಹಾರದೆಡೆಗೆ ದಾಪಗಾಲ ಇಡಲು ಅವಕಾಶ ಮಾಡಿಕೊಟ್ಟಂತ ಜ್ಞಾನ ಸಿಂಧು ಮಹಾಚೈತನ್ಯ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೆ, ಮಹಾವತಾರ್ ಫೌಂಡೇಶನ್ ಎಲ್ಲ ಸಿಬ್ಬಂದಿಗಳಿಗೆ, ರಂಗನಾಥ್ ಗುರುಗಳಿಗೆ, ಹಾಗೂ ಪ್ರತಿದಿನ ನಮಗೆ ಸೆಷನ್ಗಳ ಮೂಲಕ ದಾರಿ ಎರೆದಂತ ಎಲ್ಲ ಹಿರಿಯ ಮಾಸ್ಟರ್ಗಳಿಗೆ, ಈ ಸೆಷನ್ ನಲ್ಲಿ ಹಾಜರಿದ್ದು ಅವರ ಅನುಭವಗಳನ್ನು ತಿಳಿಸಿ ನನ್ನ ಉನ್ನತಿಗೆ ಕಾರಣರಾದಂತ ಎಲ್ಲ ಆತ್ಮಬಂಧುಗಳಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನು ಈಗ 3 ವರ್ಷದಿಂದ ನಾನು ಪಿರಮಿಡ್ ವ್ಯಾಲಿಯಲ್ಲಿ ನಾನು ಇದೇನು ಈ ಬುದ್ಧ ಪೂರ್ಣಿಮಾ ದಿವಸ ಅಟೆಂಡ್ ಆಗಿದ್ದೆ ಸರ್. ಅವತ್ತಿಂದ ನಾನು ಅದು ಇದು ಜ್ಞಾನ ಬೇಕಾಗಿತ್ತು, ಆದ್ರೆ ನನಗೆ ಯಾರಿಗೂ ಕಾಂಟ್ಯಾಕ್ಟ್ ಆಗಿದ್ದಿಲ್ಲ. ತಮ್ಮ ಫೇಸ್ಬುಕ್ ನಲ್ಲಿ ಕಳಿಸಿದ್ದಂತ ನಾನು ಇದ್ರ ಮೂಲಕ ಲಿಂಕ್ ಮೂಲಕ ನಾನು ಹಾಜರಾಗಿದ್ದೇನೆ ಫೆಬ್ರವರಿಯಿಂದ. ಇದರಿಂದ ನನ್ಗೆ ಎಷ್ಟು ಇದಾಗಿದೆ ಅಂತ ಹೇಳ್ಕೊಳಕ್ ಆಗುದಿಲ್ಲ. ಅಷ್ಟು ನಾನು ನಿರ್ಣಯವನ್ನ ಯಾವ ರೀತಿ ತಗೋಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಾ ಇದೆ. ಅಂತದ್ದು ಪ್ರತಿದಿನ ನಾ ಈ ಜ್ಞಾನದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ರಿಂದ ಆಗಿದೆ. ಅಥವಾ ನನ್ನ ಮೊಮ್ಮಗ ಕೂಡ ಈಗ 11 ಗಂಟೆ ಇದೆ ಅಂತ ತಾವು ಸೆಷನ್ ನಡೆಸ್ತಾರ, ಅದರಲ್ಲಿ ಹಾಜರಾಗ್ತಾನ. ನಮ್ಮ ಮನೆಯ ವಾತಾವರಣನೇ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದೆ ನಾನು ಅನ್ಕೊಂಡಂಗೆ. ಇದು ನನ್ನ ಸಂಕಲ್ಪ ಏನಂದ್ರೆ ಸರ್, ನನ್ನ ಫ್ಯಾಮಿಲಿ ಕೂಡ ಸಂಪೂರ್ಣ ಫ್ಯಾಮಿಲಿಯನ್ನ ಈ ಜ್ಞಾನದಲ್ಲಿ ಅಳವಡಿಸ್ಬೇಕಂತ ಅನ್ನೋದು ಮೊದ್ಲೇ ಗುರಿ ನಂದು. ನಂತರ ನಾನು ಪಿರಾಮಿಡ್ ನನ್ನ ಮನೆ ಟೆರೆಸ್ ಮೇಲೆ ಪಿರಾಮಿಡ್ ನಿರ್ಮಾಣ ಮಾಡ್ಬೇಕಂತಂತು, ಮತ್ತೆ ಪಿರಾಮಿಡ್ ಜಗತ್ತು ಜ್ಞಾನ ಜಗತ್ತು ಮಾಡಲು ನನ್ನ ಏನ್ ಹಳೆಯ ಸೇವೆ ಇದೆ ಅದನ್ನ ನಾನ್ ಮಾಡ್ಬೇಕಂತ ನಾನು ಸಂಕಲ್ಪ ಮಾಡ್ಕೊಂಡೇನಿ. ಈಗಾಗಲೇ ನಾನು ಬುದ್ಧ ಪೂರ್ಣಿಗೆ ನಮ್ಗೇನು ಹಳೆಯ ಸೇವೆಯನ್ನು ಈಗಾಗಲೇ ಸಲ್ಲಿಸಿದ್ದೇನೆ, ಅಕೌಂಟ್ಗೆ ನಾನು ದುಡ್ಡು ಹಾಕಿದ್ದೇನೆ ಸರ್. ನಂತರ ತಾವ್ ಹೇಳಿದ್ರಿ ನಮ್ದ ಫೌಂಡೇಶನ್ ಲಿಂದ ಏನಾದ್ರು ಕಾರ್ಯಕ್ರಮ ಇದ್ರ ಯಾರಾದ್ರೂ ನೀವು ಅಟೆಂಡ್ ನೀವು ಅಂದ್ರೆ ನೀವು ಸ್ವಯಂ ಇದ್ರಲಿಂದ ನೀವು ಬರ್ತೇನಂದ್ರ ನಾ ಆಹ್ವಾನ ಕೊಡ್ತೇನೆ ಅಂತಾರೆ. ನಂದ್ ಏನಾದ್ರೂ ಅವಶ್ಯಕತೆ ಇದ್ರೆ ನಾನು ಖಂಡಿತ ನನ್ನ ಸೇವೆಯನ್ನು ಸಲ್ಲಿಸಲಿಕ್ಕೆ ನಾನು ರೆಡಿ ಇದ್ದೇನೆ ಅಂತ ಹೇಳ್ತಾ, ಇದು 100 ದಿವಸ ಇವತ್ತಾಗಿದೆ. ಇದೇ ರೀತಿ 1000 ವರ್ಷ ದಿನಗಳ ಕಾಲ ಇದು ಮುಂದುವರಲಿ ಅಂತ ಹಾರೈಸಿ ನನ್ನ ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮತ್ತೊಬ್ಬ ಕವಯಿತ್ರಿ ಬಂದ ಹಂಗಾಯ್ತು. ಥ್ಯಾಂಕ್ ಯು ಮೇಡಮ್. ನಂದಿನಿ ಪ್ರಸನ್ನ. ನಂದಿನಿ ಮೇಡಮ್ ಮಾತಾಡಿ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ನಾಗರಾಜ್ ಸರ್. ಇವತ್ತು ಪಾಲ್ಗೊಂಡ ಎಲ್ಲಾ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಗಳಿಗೆಲ್ಲ ತುಂಬಾ ಬೆಳಗಿನ ಶುಭಾಶಯ. ಮತ್ತೆ ನನ್ನ ಕಡೆಯಿಂದ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆ ಅಂತಂದ್ರೆ ನಾವು ಪ್ರತಿದಿನ ಬೆಳಗಾದಾಗ ಹೇಗೆ ಹೊಸ ಸೂರ್ಯನ ನೋಡ್ತಾ ಇರ್ತೀವೋ ಹಾಗೆ ನಾವು ಈ ಮಹಾವತಾರ್ ಫೌಂಡೇಶನ್ಗೆ ನಾವು ಜಾಯಿನ್ ಆದಾಗಿಂದನೂ ಕೆಲವೊಂದು ಹೊಸ ವಿಚಾರಗಳನ್ನ, ನಾಳೆ ಹೊಸ ವಿಚಾರ, ನಾಳೆ ಹೊಸ ಮಾಸ್ಟರ್ನ ನೋಡ್ತೀವಿ ಅನ್ನೋ ಉತ್ಸಾಹದಲ್ಲೇ ನಾವು ನಡೀತಾ ಇದೀವಿ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಇವತ್ತು ನಮ್ಮ 100ನೇ ದಿನದ ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದೀವಿ. ಅದು 100ನೇ ದಿನ ಅಲ್ಲ, 1000ಕ್ಕೂ ಹೆಚ್ಚು ದಿನಗಳು ಇದು ಉನ್ನತ ಇದು ಮಲ್ಟಿಪಲ್ ಆಗ್ಬೇಕು. 1000ಕ್ಕಿಂತ ಹೆಚ್ಚು, 1,00,000ಕ್ಕಿಂತ ಹೆಚ್ಚು. ಈಗ ಇಲ್ಲಿ ಝೂಮ್ ಸೆಷನ್ ಅಲ್ಲಿ 40-60 ಜನ ಇದ್ದಾರೆ. ಅದು 1,00,000 ಕೋಟಿನ ಮುಟ್ಟಬೇಕು ಅನ್ನೋದು ನನ್ನ ಆಶಯ.
ನಮ್ಗೆ ಪ್ರತಿದಿನ ರಂಗನಾಥ್ ಸರ್ ಹೇಗ್ ಕಾಣಿಸ್ತಾರೆ ಅಂದ್ರೆ, ಈಗ ಅಕ್ಷಯ ತೃತೀಯ ಅಂತ ಅಕ್ಷಯ ತೃತೀಯ ಅಂತ ಹೇಳ್ತಿಲ್ಲ, ಅವ್ರು ಬಸವೇಶ್ವರರು ಅಕ್ಷಯ ಬಸವೇಶ್ವರರು ಪಾತ್ರೆ ತರ, ಅಕ್ಷಯ ಪಾತ್ರೆ ತರನೇ ನಮ್ಗೆ ಕಾಣಿಸ್ತಾರೆ ಪ್ರತಿದಿನನು. ನಾವು ಸ್ಟೇಷನ್ಗ್ ಬರ್ಲಿ ಬರ್ದೇ ಇರ್ಲಿ, ಬಿಸಿಲು ಬರ್ಲಿ ಮಳೆ ಬರ್ಲಿ, ಅವರು ಯಾವುದಕ್ಕೂ ಅಂಜದೆ ಪ್ರತಿದಿನನು ಅದೇ ಉತ್ಸಾಹದಿಂದ ಅದೇ ಹುರುಪಿನಿಂದ ಅವರು ನಮ್ಗೆ ಜ್ಞಾನ, ಧ್ಯಾನ, ಮಾನಸಿಕ ಸ್ವಾಸ್ಥ್ಯ, ನೆಮ್ಮದಿ, ನಮ್ಗೆ ಏನ್ ಬೇಕೋ ಅದು, ಮತ್ತೆ ವೈದ್ಯಕೀಯವಾಗಿ ನಮ್ನ ತುಂಬಾ ಸದೃಢರಾಗಿ ತುಂಬಾ ಮಹಾಪೂರನೆ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಅದನ್ನ ನಾವು ಅರಗಿಸ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಮಾಹಿತಿನ ನಮಗ್ ನೀಡ್ತಾ ಇದಾರೆ. ಇದಕ್ಕೆ ರಂಗನಾಥ್ ಸರ್ಗೆ ನನ್ನ ಕೋಟಿ ಕೋಟಿ ನಮಸ್ಕಾರ. ನನ್ನ ಹೆಸರು ನಂದಿನಿ. ನಾನು ಇಲ್ಲಿ KRS ಇಂದ ನಾನು ಮಾತಾಡ್ತಾ ಇರೋದು. ನಾವು ಮಂಡ್ಯ ಡಿಸ್ಟಿಕ್ KRS ಅಲ್ಲಿ ಇರೋದು. ನನ್ನ ಈ ಸಂಕಲ್ಪ ಏನಂತಂದ್ರೆ, ನಾನು ಈ ಪ್ರಕೃತಿನ ಪ್ರೀತಿಸ್ತಾ ಇರ್ಲಿಲ್ಲ ಮೊದ್ಲು. ನಾರ್ಮಲ್ ಆಗಿ ಎಲ್ಲಾರ್ ತರನು ಇರ್ತಾ ಇದ್ದೆ. ನಾನು ಈ ಧ್ಯಾನ ಕಾರ್ಯಕ್ರಮಕ್ಕೆ ಬಂದಾಗ ಎಷ್ಟೋ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಗಳದ್ದು ಇದೆಲ್ಲ ಕೇಳಿ, ಸ್ಪೀಚ್ ಎಲ್ಲ ಕೇಳಿ ನನ್ಗೆ ಪ್ರಕೃತಿನ ಹೇಗೆ ಪ್ರೀತಿಸ್ಬೇಕು ಅನ್ನೋದು ನನ್ಗೆ ತುಂಬಾ ಚೆನ್ನಾಗ್ ಅನ್ಸಿದೆ. ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ ನ ನಾವ್ ಹೇಗ್ ತಗೋಬೇಕು, ನಮ್ನ ನಾವ್ ಹೇಗ್ ಪ್ರೀತಿಸ್ಬೇಕು, ಮತ್ತೆ ಪ್ರತಿಯೊಂದು ಸಸ್ಯಗಳಿಗೂ ಜೀವ ಇದೆ, ಅದ್ರ ಜೊತೆನೂ ಮಾತಾಡ್ಬೋದು ಅನ್ನೋದ್ನೆಲ್ಲ ನಾನು ತುಂಬಾ ಚೆನ್ನಾಗ್ ಕಲ್ತಿದ್ದೀನಿ. ಅದರಿಂದ ನನ್ ಮೋಟಿವೇಶನ್ ಆಗಿ ತುಂಬಾ ಗಿಡಗಳನ್ನ ಪ್ರತಿದಿನ ಒಂದೊಂದ್ ಗಿಡಗಳನ್ನ ನೆಡ್ತಾ ಇರ್ತೀನಿ, ಹೊಸದು ನಮ್ಮನೇಲಿ. ಅದೇ ತರ ನನ್ಗೆ ನಮ್ಮ ರಸ್ತೆಲೆಲ್ಲ ಓಡಾಡ್ಬೇಕಾದ್ರೆ ಡಿವೈಡರ್ಸ್ ಇರ್ತದಲ್ಲ, ಅದ್ರಲ್ಲೆಲ್ಲ ಗಿಡಗಳನ್ನ ನೆಡ್ಬೇಕು, ಪ್ರಕೃತಿ ಸಂರಕ್ಷಣೆ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗ್ ಅನ್ಸಿದೆ. ಆತರ ಮಾಡ್ಬೇಕು ಅಂತ ಅನ್ಸಿದೆ. ಮತ್ತೆ ನನ್ಗೆ ಡಿವೈಡರ್ಸ್ ಅಲ್ಲಿ ನೆನ್ನೆ ಸೆಷನ್ ಅಲ್ಲಿ ಮೇಡಮ್ ಹೇಳಿದ್ರು, ಪಿರಮಿಡ್ಸ್ ನ ಇದು ಆಕ್ಸಿಡೆಂಟ್ ಝೋನ್ ಅಲ್ಲಿ ಪಿರಮಿಡ್ಸ್ ಇಡ್ಬೇಕು ಅಂತ ಅವ್ರು ನೆನ್ನೆ ಸೆಷನ್ ಅಲ್ಲಿ ಮಾತಾಡಿದ್ರು. ಅದು ನನ್ಗೆ ತುಂಬಾ ಮನ್ಸಿಗೆ ಜಾಸ್ತಿ ಮುಟ್ಟಿದೆ. ಅದನ್ನ ಮಾಡ್ಬೇಕು. ಇಲ್ಲಿ ಗ್ರಾಮದಲ್ಲಿ ಯಾರು ಮುಖ್ಯ ವ್ಯಕ್ತಿಗಳಿರ್ತಾರೆ ಅವ್ರನ್ನ ಭೇಟಿ ಮಾಡಿ ಅವ್ರ ಮೂಲಕ ಇದನ್ನ ಡಿವೈಡರ್ಸ್ ಗಳಲ್ಲೆಲ್ಲ ಆಕ್ಸಿಡೆಂಟ್ ಝೋನ್ ಅಲ್ಲೆಲ್ಲ ಪಿರಮಿಡ್ಸ್ ಗಳನ್ನ ಮಾಡ್ಬೇಕು, ನಿರ್ಮಿಸ್ಬೇಕು ಅನ್ನೋದು ನನಗೆ ಅದೊಂದು ಸಂಕಲ್ಪ ಆಗಿದೆ. ಮತ್ತೆ ಇನ್ನೊಂದೇನು, ನನ್ನ ಸಣ್ಣ ಸೇವೆ ಏನ್ ಮಾಡ್ಬೋದು ಅಂದ್ರೆ, ನನ್ನ ಮಕ್ಳುಗಳು ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕು. ಇವಾಗ ಅಡ್ಮಿಷನ್ ಟೈಮ್ ಅಲ್ಲಿ ಈ ಪಾಂಪ್ಲೆಟ್ಸ್ ನ ತಕೊಂಡೋಗಿ ಅವ್ರನ್ನ ಆದಷ್ಟು ಎಲ್ಲಾ ಪೇರೆಂಟ್ಸ್ ಗಳಿಗೂ ಅದು ಮುಟ್ಟೋ ತರ ಅಪ್ಲಿಕೇಶನ್ ಜೊತೆ ಕೊಡಿ ಅಂತ ವಿನಂತಿ ಮಾಡ್ಕೋಬೇಕು ಅನ್ನೋದು ಒಂದ್ ಸಂಕಲ್ಪ ಇದೆ. ಮತ್ತೆ ಇಲ್ಲಿ ಹತ್ರ ಇರೋಂತ ಸ್ಕೂಲ್ಗಳಲ್ಲಿ ಕೇಳ್ಕೊಂಡೋಗಿ ಒಂದೊಂದ್ ದಿನ ಅವ್ರಿಗೆ ಏನಾದ್ರೂ ನನಗ್ ಗೊತ್ತಿರೋ ಜ್ಞಾನ, ಧ್ಯಾನನ ಹಂಚಬೇಕು ಅನ್ನೋದು ನನಗೆ ತುಂಬಾ ನನ್ನ ಸಂಕಲ್ಪ. ನನ್ನ ಮನ್ಸೊಳಗೆ ನಾನು ಆಗಂತದ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಮತ್ತೆ ಈ ಪಿರಮಿಡ್ ಮಾಡ್ಬೇಕು ಅನ್ನೋದು ನನ್ನ ಸಂಕಲ್ಪ ಇದೆ. ನನಗೆ ಈಗ ಸಾಧ್ಯ ಆಗ್ತಾ ಇಲ್ಲ. ನಾನು ನನ್ನ ಮನೆ ಕಟ್ಬೇಕಿದ್ರೆ ನಾನು ಖಂಡಿತವಾಗೂ ಒಂದು ಪಿರಮಿಡ್ ನಿರ್ಮಾಣ ಮಾಡ್ಬೇಕು ಅನ್ನೋದು ನನ್ನ ಸಂಕಲ್ಪ ಇದೆ. ಗುರುಗಳೇ, ಇಷ್ಟೋ ತನಕ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ, ಮತ್ತೆ ಪ್ರತಿದಿನ ನಮ್ಮ ಹಂಚಿಕೆಗಳನ್ನ, ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ನೀವು ಅವಕಾಶ ಕೊಡ್ತೀರಾ. ಇದಕ್ಕೆ ಮತ್ತೆ ನಮ್ ಪ್ರತಿದಿನ ನಮ್ಮ ನಾಲೆಡ್ಜ್ ನ ಜಾಸ್ತಿ ಮಾಡ್ತಾ ಇದ್ದೀರಾ. ಇದಕ್ಕೆ ನನ್ನ ಅನಂತ ಕೋಟಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದಾರೆ ನಂದಿನಿ ಅವರು. ಸೊ ನಿಜವಾಗಿ ನಿಸ್ವಾರ್ಥ ಸೇವೆ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ. ನಮ್ಮ ಅಶ್ವಿನಿ ಅವ್ರ ಜೊತೆಗೆ, ಮತ್ತೆ ದೀಪಾ ಮೇಡಮ್, ಮತ್ತೆ ಸವಿತಾ ಮೇಡಮ್ ಅವ್ರ ಜೊತೆಗೆ ನಂದಿನಿ ಅವ್ರನ್ನು ಈಗ ಅದ್ಭುತವಾದ ಸೇವೆ ಮಾಡ್ತಾ ಇದ್ದಾರೆ. ಸೊ 3 ಗಂಟೆಗೆ ಮಾಡ್ತಾರಂತ ನಡೀತಾ ಇರೋಂಥ ಜೂಮ್ ಸೆಷನ್ಗೆ ಅವ್ರು ಬಾಧ್ಯತೆ ತಗೊಂಡಿದ್ದಾರೆ. ಸೊ ನಿಜವಾಗಿ ಅವರು ನಿಸ್ವಾರ್ಥ ಸೇವಕ್ಕೆ ನಾವು ಮತ್ತೆ ಒಂದ್ಸರಿ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಸರ್, ನೀವ್ ಮಾಡೋ ಸೇವೆ ಮುಂದೆ ನಾಗರಾಜ್ ಸರ್ ಹೇಳಿದ್ರು, ನೀರಿನಲ್ಲಿ ಒಂದು ಅಣುನು ಅಲ್ಲ ಸರ್ ನಾವು. ನಿಜವಾಗ್ಲೂ ಹೇಳ್ಬೇಕಂದ್ರೆ, ಇದು ಹೇಳ್ಬೇಕು ಅಂತಂದ್ರೆ ನಮ್ಗೆ ಪುಣ್ಯನೇ ಸರ್ ಈ ತರ ಎಲ್ಲ ಅವಕಾಶ ಸಿಕ್ಕಿರೋದು. ಅದಂತೂ ನಾನು ಹೇಳ್ತೀನಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮ್ಯಾಮ್. ಥ್ಯಾಂಕ್ ಯು. ನೆಕ್ಸ್ಟ್ ನೀಲಪ್ಪ ಗೌಡ ಸರ್ ಮಾತಾಡಿ. ಮೀನಪ್ಪ, ರೈಟ್, ಮಾತಾಡಿ. ಪ್ರಮೀಳಾ ಸ್ವಾಮಿ. ಯಾರಮ್ಮ? ಪ್ರಮೀಳಾ ಸ್ವಾಮಿ. ರೈಟ್. ಮಾತಾಡಿ. ಅನ್ಮ್ಯೂಟ್ ಕೊಟ್ಟಿದ್ದು, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ಎಲ್ಲರಿಗೂ ನಾನು ಒಟ್ಟಿಗೆ ನಮಸ್ತೆ ಹೇಳ್ಬಿಡ್ತೀನಿ, ಅದರಲ್ಲೇ ತುಂಬಾ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಎಲ್ಲಾ ಗುರುಜಿಗಳಿಗೂ ನಮಸ್ತೆ. ನನ್ಗೆ ಒಂದು ಬೇಜಾರಂದ್ರೆ ಪೂರ್ಣ 100% ನನ್ಗೆ ಸಮಯ ಕೊಡಕ್ ಆಗ್ತಾ ಇಲ್ಲ ಈ ಸೆಷನ್ಗೆ.
ಬಟ್ ಆದ್ರೆ ಸಮಯ ಸಿಕ್ಕಾಗ್ದಲ್ಲೆಲ್ಲ ನಾನು ಇದನ್ನ ಹಾಕೊಂಡು ಕೇಳ್ತಾ ಇರ್ತೀನಿ. ಅದನ್ನ ಕೆಲವನ್ನ ಹೇಳ್ತಿರ್ತೀನಿ ಎಲ್ಲರಿಗೂ. ನಾನು ಡೈಲಿ ಒಂದು ಯೋಗ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಅಲ್ಲಿ ಸಹ ನೀವು ಹೇಳ್ಕೊಡೋ ಅಂತ ಆಕ್ಯುಪ್ರೆಷರ್ ಪಾಯಿಂಟ್ಸ್, ಮನೆ ಮದ್ದು, ಅದನ್ನು ನಾನು ಎಲ್ಲರಿಗೂ ಹೇಳ್ತಿರ್ತೀನಿ. ಈಗ ಸದ್ಯಕ್ಕೆ ನಾನು ಮೊದ್ಲು ನಮ್ಮ ಮನೆಯಲ್ಲಿ ಒಂದು ಪಿರಮಿಡ್, ಅದು ಹ್ಯಾಂಗಿಂಗ್ ಮೊನ್ನೆ ನಿನ್ನೆ ಸೆಷನ್ ಅಲ್ಲಿ ತೋರಿಸಿದ್ರಲ್ಲ, ಆ ತರ ಹ್ಯಾಂಗಿಂಗ್ ಒಂದು ಮನೇಲಿ ಸ್ವಲ್ಪ ನಮ್ಮ ಮನೆಗೆ ಮೊದ್ಲು ಹಾಕಿ ನಮ್ಮ ಎಕ್ಸ್ಪೀರಿಯನ್ಸ್ ಆಮೇಲೆ ಇನ್ನು ಎಲ್ರಿಗೂ ಹಂಚಿದ್ರೆ ಅದು ಇನ್ನು ಹೆಚ್ಚು ಪರಿಣಾಮ ಬೀರುತ್ತೆ. ಈಗ ನಾನು ಹೇಳಕ್ ಹೋದ್ರೆ ನೀನೇನ್ ಮಾಡ್ತಾ ಇಲ್ಲ, ನಮ್ಗೆ ಹೇಳ್ತೀಯಾ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮೊದ್ಲು ನಮಗೆ ಅಳವಡಿಸ್ಕೊಂಡು ಆಮೇಲೆ ಬೇರೆಯವರಿಗೆಲ್ಲ ಹೇಳೋಣ. ಅಂದ್ರೆ ಧ್ಯಾನದ ಬಗ್ಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಸುಮಾರು ನನಗೆ ಗೊತ್ತಿರೋ ನನ್ನ ಸರ್ಕಲ್ ಅಲ್ಲಿ ಎಲ್ರು ನೋಡಿದ್ದಾರೆ, ಪಿರಮಿಡ್ ವ್ಯಾಲಿನೂ ನೋಡಿದ್ದಾರೆ, ಅದರ ಎಕ್ಸ್ಪೀರಿಯನ್ಸ್ ಅನ್ನು ಪಡೆದಿದ್ದಾರೆ. ಈ ತರ ನಾನು ಒಂದು ಸೇವೆ, ನನ್ನ ಅಳಿಲು ಸೇವೆ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ನೀವು ಪಿರಮಿಡ್ ಧರಿಸ್ಕೊಳ್ಳಿಪ್ಪ. ಮಾತಾರ್ ಫೌಂಡೇಶನ್ ಹೋಗ್ಬಿಡಿ, ಖಂಡಿತ ಸರ್. 2x2 ಪಿರಮಿಡ್ ಸಿಗುತ್ತೆ. ಯಾಕಂದ್ರೆ ಮನೆಯವರಿಗೆ ಮೊದ್ಲು ಗೊತ್ತಾಗ್ಬೇಕು ಅದ್ರದ್ದು ವ್ಯಾಲ್ಯೂ. ನಾನು ಹೇಳಿದ್ನಲ್ಲ ನಿಮ್ಗೆ, ನನ್ನ ಹಸ್ಬೆಂಡ್ ಯಾವ್ದು ಫಾಲೋ ಮಾಡಲ್ಲ. ಅದಕ್ಕೆ ನಾನು ಈಗ ಅನ್ಕೊಂಡಿದೀನಿ, ಮೊದ್ಲು ಅವ್ರು ಮಲಗೋ ಹತ್ರ ಒಂದು ರೂಮ್ ಅಲ್ಲಿ ಅದನ್ನ ಹ್ಯಾಂಗ್ ಮಾಡೋಣ ಮೊದ್ಲು, ಆಮೇಲೆ ಅವರ ಎಕ್ಸ್ಪೀರಿಯನ್ಸ್ ಕೇಳಿ ಆಮೇಲೆ ಇದ್ ಮಾಡೋಣ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಮ್ಯಾಮ್. ರಾಜಶೇಖರ್ ರಾಜ್. ರಮೇಶ್ ಆಚಾರ್ಯ ಸರ್ ಮಾತಾಡಿ. ರಮೇಶ್ ಆಚಾರ್ಯ ರಮೇಶ್ ಅಲ್ಲ ಸರ್, ಇಬ್ರಿಗೂ ಅಡ್ಮಿಟ್ ಕೊಟ್ಟಿದ್ವಿ. ರಮೇಶ್ ಆಚಾರ್ಯ ಮತ್ತೆ ರಾಜಶೇಖರ್. ಸ್ನೇಹಿತರೆ, ಎಲ್ಲಾರು ಫಾಸ್ಟ್ ಮಾತಾಡಿ. ಒಂದು ನಿಮಿಷ 2 ನಿಮಿಷ. ಹಂಚಿಕೆ ಅನ್ನೋದು ತುಂಬಾ ಅದ್ಭುತ ಅವಕಾಶ. ಇದು ಯಾರು ವ್ಯರ್ಥ ಮಾಡಬಾರ್ದು, ಉಪಯೋಗಿಸ್ಕೋಬೇಕು. ರವಿಗೌಡ ಸೋಮಕಟ್ಟಿ ಸರ್. ರವಿಗೌಡ್ರು 1 ನಿಮಿಷ. ಇಲ್ಲಾಂದ್ರೆ ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀವಿ, ಅವ್ರವ್ರು ಮಾತಾಡ್ಲಿ ಒಬ್ಬೊಬ್ರು. ಅವ್ರು ಅನ್ಮ್ಯೂಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಎಲ್ಲರೂ ಕೊಟ್ಟಿದ್ವಿ ಅನ್ಮ್ಯೂಟ್ ಆಪ್ಷನ್. ಒಬ್ಬೊಬ್ರು ಅವ್ರವ್ರು ಮಾತಾಡ್ತಾ ಹೋಗ್ಲಿ. ಹಲೋ, ನಮಸ್ತೆ ಸರ್. ನಮಸ್ತೆ. ಮಹಾತಾರ್ ಫೌಂಡೇಶನ್ ಎಲ್ಲಾ ಗುರುವರಿಯರಿಗೂ ಹಾಗೂ ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಕೋಟಿ ನಮನಗಳು ಸರ್. ನಾನ್ ಸೇರಿ 1 ತಿಂಗಳಾಯ್ತು ಸರ್. ಏಪ್ರಿಲ್ 1 ಸೇರಿದ್ದೀನಿ ಸರ್. ಸಾಕಷ್ಟು ಇಲ್ಲಿ ಅನುಭವ ಆಗಿದೆ ಸರ್. ನಿಮ್ಗೆ ಸಾಕಷ್ಟು ಹೆಲ್ಪ್ಫುಲ್ ಆಗಿದೆ ಸರ್. ತಮಗೆ ಸ್ಪೆಷಲಿ ಥ್ಯಾಂಕ್ಸ್ ಸರ್. ಇದೊಂದು ದೊಡ್ಡ ಮಹತ್ ಕಾರ್ಯ ಅಂತ ನಾ ಭಾವಿಸ್ತೀನಿ ಸರ್. ಮತ್ತೇನಂದ್ರೆ ಸರ್, ನಾನೀಗ ಮತ್ತೆ ನಮ್ಮ ಮನೆಯಲ್ಲಿ ಎಲ್ಲಾರು ಮಾಡ್ತಿದ್ದಾರೆ ಸರ್ ಇದನ್ನ ಧ್ಯಾನನ. ಮತ್ತೆ ಎಲ್ಲಾ ಟ್ಯೂಷನ್ ಮತ್ತೆ 2-3 ಕಡೆ ನಮ್ಮಲ್ಲಿ ಟ್ಯೂಷನ್ ಸೆಂಟರ್ಸ್ ಇದಾವೆ ಸರ್. ಅಲ್ಲಿಯೂ ನಾನು ಹೋಗಿ ಅಪ್ರೋಚ್ ಮಾಡಿ ಅವ್ರನ್ನ ಧ್ಯಾನಕ್ಕೆ ಸೇರಿಸ್ಬೇಕು, ಅವ್ರನ್ನ ನಾನು ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ತಮ್ಮ ಆಶೀರ್ವಾದದಿಂದ ಅದು ಸ್ವಲ್ಪ ನೆರವೇರ್ಲಿ ಅಂತ ನಾನು ಕೇಳ್ಕೊಂತೇನೆ ಸರ್. ಖಂಡಿತ. ಪಾಂಪ್ಲೆಟ್ ಹಂಚ್ಕೊಳ್ಳಿ. ಪಾಂಪ್ಲೆಟ್ ಪ್ರಿಂಟ್ ಮಾಡ್ಕೊಂಡು ಎಲ್ಲರಿಗೂ ಹಂಚಿದ್ರೆ ಅವ್ರಿಗೆ ಅರ್ಥ ಆಗತ್ತೆ. ಅಲ್ಲಿ ಕೂರ್ಸಿ ಒಂದು 5 ನಿಮಿಷ 10 ನಿಮಿಷ ಧ್ಯಾನ ಮಾಡಿಸಿ, ಅದರಿಂದ ಅವ್ರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಒಂದು 8 ರಿಂದ 10 ಜನನ ನಾನು ಡೈರೆಕ್ಟ್ ಆಗಿ ಗ್ರೂಪ್ ಗೆ ಆಡ್ ಮಾಡಿದ್ದೀನಿ ಸರ್. ವೆರಿ ಗುಡ್. ಅದ್ರೊಳಗೆ ನೀಲಪೂಡ ಅಂತ ಹೇಳಿ ಸರ್ ಅವರು. ಈಗ ನೀವು ಅನ್ಮ್ಯೂಟ್ ಆಗ್ಲಿಲ್ಲ ಸರ್ ಅವ್ರದ್ದು. ಈಗ ಜಸ್ಟ್ ಎಲ್ಲರೂ ಕೊಟ್ಟಿನಿ ಅನ್ಮ್ಯೂಟ್ ಆಪ್ಷನ್, ಅವರೇ ಮಾಡ್ಕೋಬಹುದು ಈಗ ಸರ್. ಅವ್ರು ಮಾತಾಡ್ತಾರೆ ಸರ್, ಇದ್ರೊಳಗೆ ಮಾತಾಡ್ತಾರೆ ಸರ್. ಇಬ್ರು ಜೊತೆ ಇರ್ತೀವಿ. ಓಕೆ ರೈಟ್. ಮಾತಾಡಿ. ಈ ಧ್ಯಾನ ಮಾಡೋದ್ರಿಂದ ನನಗೆ ಬಹಳ, ಈಗ 1 ತಿಂಗಳಿಂದ ನನಗೆ ಇದೇ ಗೆಳೆಯರು ಕೂಡಿದ್ರೆ ನಂಗೆ ವಾಕಿಂಗ್ ಬಂದ ಟೈಮ್ನಾಗ ಇದನ್ನ ಮಾಡಂತಂದು ಹೇಳಿದ್ರು ನನಗೆ. ನಾನು ಅಟೆಂಡ್ ಆದೆ. ನನಗೆ ಬಹಳ ಸಮಸ್ಯೆಗಳಿದ್ವು. ಏನು ರಾತ್ರಿ ನಿದ್ದೆ ಬರ್ತಿದೆ ಇಲ್ಲ, ಮತ್ತು ಇದು ಎಲ್ಲ ಏನಾದ್ರು ಏನೇನೋ ಒಂದು ಸಮಸ್ಯೆ ಉಟ್ಕೊಂತಿದ್ವು ನನಗೆ. ಇದನ್ನ ಮಾಡೋದ್ರಿಂದ ನನಗೆ ಏನೋ ಒಂದು ಮಿಸ್ ಮಾಡ್ದೇನೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ನನಗೆ ಏನೋ ಒಂದ್ ದಿವ್ಸ ಮಿಸ್ ಆತಪ್ಪ ಅಂತಂದ್ರೆ ಏನೋ ಕಳ್ಕೊಂಡಿದ್ದೀನಪ್ಪ ಇವತ್ತು ಅಂತಾನು ಒಂದು ಇದ್ರೊಳಗೆ ವಿಚಾರ ಬರ್ತೈತಿ ನನಗೆ ಇದ್ರಲಿಂದ ಬಹಳ ನನಗೆ ಅನುಕೂಲ ಆಗೈತ್ರಿ. ಅದ್ರೂ ನಾವು ಮುಂದಾದ್ರೂ ಯಾರಿಗೂ ಪ್ರಚಾರ ಮಾಡ್ತಾ ನಾವು ಹೋಗ್ತಾ ಇದ್ದೀವಿ. ಪಾಂಪ್ಲೆಟ್ ಪ್ರಿಂಟ್ ಮಾಡ್ಕೊಂಡು ಹೋಗಿ. ಓಕೆ, ಆಯ್ತು. ಪಾಂಪ್ಲೆಟ್ ಸಾಕು, ಇನ್ನೊಬ್ರು ಜೀವನ ಪರಿವರ್ತನೆ ಮಾಡಕ್ಕೆ. ಇನ್ನೇನು ಬೇಕಾಗಿಲ್ಲ. ರೈಟ್. ನಮಸ್ತೆ ಗುರುಗಳೇ. ನಮಸ್ತೆ. ನಾನು ಮಂಗಳೂರಿಂದ ರಾಜೇಶ್ವರಿ ಬಾಳಿಗ ಅಂತ ಹೇಳಿ. ನಾನು ಏಪ್ರಿಲ್ 1ರಿಂದ ಜಾಯಿನ್ ಆಗಿದ್ದು ನಾನು. ಹಾಗೆ ನನಗೆ ತುಂಬಾ ತೊಂದರೆಗಳು ಇದ್ದವು.
ಎಲ್ಲವೂ ಕಳೆದು ಹೋಗಿದೆ. ಅಂದ್ರೆ ಧ್ಯಾನದಿಂದಾಗಿ ನಾನು ಮುಂದೆ ಬಂದಿದ್ದೇನೆ. ಜಿ ಮನೋರಮಾ ಅವರದ್ದು ನಾನು ವಿಡಿಯೋ ನೋಡಿ ಸೇರಿದ್ದು ಈ ಇದಕ್ಕೆ ಧ್ಯಾನದ ಪ್ರಚಾರ ಸಂಸ್ಥೆಗೆ. ಆಮೇಲೆ ನಾನು ಎಲ್ರಿಗೂ ಕೂಡ ಪ್ರಚಾರ ಮಾಡ್ತಾ ಇದ್ದೀನಿ. ನೀವು ಹೇಳಿದಾಗೆ ಪ್ಯಾಂಪ್ಲೇಟ್ ಅನ್ನು ಪ್ರಿಂಟ್ ಮಾಡಿ ಎಲ್ರಿಗೂ ಕೊಡ್ತೇನೆ. ಆದಷ್ಟು ಜನರಿಗೆ ತಿಳಿಸ್ತಾ ಇದ್ದೇನೆ ಧ್ಯಾನದ ಬಗ್ಗೆ. ಮತ್ತೆ ಎಲ್ಲ ಮಾಸ್ಟರ್ಸ್ ಗಳಿಗೂ ಎಲ್ಲರಿಗೂ ಅನಂತ ಧನ್ಯವಾದಗಳು ಗುರುಗಳೇ. ಎಲ್ಲ ಒಳ್ಳೊಳ್ಳೆ ಧ್ಯಾನದ ಬಗ್ಗೆ ಎಲ್ಲ ವಿಚಾರಗಳು ತಿಳಿಸ್ತಾ ಇದ್ದೀರಿ. ನಮ್ಮಲ್ಲಿ ಆದ ಎಲ್ಲ ಹೆಚ್ಚಿಗೆ ಬದಲಾವಣೆಗಳು ಆಗಿವೆ. ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ನನ್ನ ಬದಲಾವಣೆಯಿಂದ. ವೆರಿ ಗುಡ್. ಹಾಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶ್ರೀರಾಮುಲು ಅವರೇ ಮಾತಾಡಿ. ಶ್ರೀರಾಮುಲು ಅವರೇ ನಮಸ್ಕಾರ ಸರ್. ಮಾತಾಡಿ. ನಮಸ್ಕಾರ. ಎಲ್ಲ ಅಸ್ತಾನ್ ಮಾಸ್ಟರ್ಸ್ಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ನನ್ನ ಅನಂತ ನಮಸ್ಕಾರಗಳು ಸರ್. ನಾನು ಫೆಬ್ರವರಿ 1 ಇಂದ ಜಾಯ್ನ್ ಆಗಿದ್ದೀನಿ. ಹಾಗೆ ನಾನು ಇಂಗ್ಲಿಷ್ ಕ್ಲಾಸಲ್ಲಿ ಕೂಡ ಜಾಯ್ನ್ ಆಗ್ತಾ ಇದ್ದೀನಿ ಸರ್. ನೀವು ಹೇಳ್ದಂಗೆ ಇದು ಭಾನುವಾರ ಸ್ಪೆಷಲ್ ಕ್ಲಾಸ್ ಏನಾದ್ರು ಮಾಡ್ತೀವಿ ಅಂತ ಹೇಳ್ತೀರಲ್ಲ ಸರ್. ಅದು ನನಗೆ 5 ಲ್ಯಾಂಗ್ವೇಜ್ ಬರುತ್ತೆ: ಕನ್ನಡ, ತೆಲುಗು, ತಮಿಳು, ಹಿಂದಿ. ಓಕೆ, ವೆರಿ ಗುಡ್. ಎಲ್ಲ ಬರುತ್ತೆ. ಜೂಮ್ ಆಪರೇಟ್ ಮಾಡಕ್ ಗೊತ್ತಾಗ್ತದಲ್ಲ? ಎಲ್ಲ ಬರುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್. ಸೊ ನಿಮ್ಗೆ ಸಮಯ ಇದೆಯಾ? ಸಂಡೇ 6 to 7? ಸಂಡೇ 6 to 7 ಸಮಯ ಇರುತ್ತೆ ಸರ್. ವೆರಿ ಗುಡ್. ಅದು ನಾವು ಶುರು ಮಾಡೋಣ. ಪ್ರತಿ ಸಂಡೇ ಇರುತ್ತೆ, ಓನ್ಲಿ ಭಾನುವಾರ ಮಾತ್ರ ಇಡೀ ಪ್ರಪಂಚಕ್ಕೆ ಧ್ಯಾನ ಹೇಳ್ಕೊಡೋದು. ಈ 5 ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು, ಧ್ಯಾನ ಮ್ಯೂಸಿಕ್ ಆನ್ ಮಾಡಿ ಇಡ್ಬೇಕು ಅಷ್ಟೇ. ಅದ್ರಲ್ಲಿ ಲಾಸ್ಟ್ ಅಲ್ಲಿ ಸ್ವಲ್ಪ ಅನುಭವ ಹಂಚಿಕೆ ಏನಾದ್ರು ಇರ್ಬೋದು, ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಸರಿ ಸರ್. ಅದೇ ನಾನು ಪಿರಮಿಡ್ ವ್ಯಾಲಿಗೆ ಇದು ಭೇಟಿ ಕೊಟ್ಟಿರ್ಲಿಲ್ಲ. ಲಾಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೆ. ಅವಾಗಿಂದ ನಾನು ಧ್ಯಾನ ಹೆಚ್ಚಾಗಿ ಮಾಡೋದನ್ನ ನಾನು ಕಲ್ತ್ಕೊಂಡಿದ್ದೀನಿ. ಸೊ ಈಗ ಡೈಲಿ ನಾನು 2:30ಗೆನೆ ಎದ್ದೇಳ್ಬಿಟ್ಟು ನಾನು ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಒಳ್ಳೆ ಇದು ಅನುಭವವನ್ನು ಪಡಿತಾ ಇದ್ದೀನಿ ಸರ್. ನಮ್ಮ ಇದು ನಂಬರ್ಗೆ 555 ನಂಬರ್ ಇದೆಯಲ್ಲ, ಅಡ್ಮಿನ್ ನಂಬರ್, ದಯವಿಟ್ಟು ಮೆಸೇಜ್ ಮಾಡಿ ನಿಮ್ಮ ನಂಬರ್ ಇಂದ. ಓಕೆ ಸರ್, ಮಾಡ್ತೀನಿ. ಅದು ಪ್ಲಾನ್ ಮಾಡೋಣ. ರೈಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಶ್ರೀರಾಮುಲು ಅವರೇ, ನಿಮ್ಮ ಸೇವಕ್ಕೆ ಥ್ಯಾಂಕ್ ಯು. ಹಲೋ ಸಂಧ್ಯಾ ಮೇಡಮ್ ಮಾತಾಡಿ. ಸರ್. ನಮಸ್ತೆ ಸರ್. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಸರ್. ನೀವು ಫಸ್ಟ್ ನನ್ ಧ್ಯಾನದ ಗುರುಗಳು ಸರ್ ನೀವು. ನಾನ್ ತುಂಬಾ ವರ್ಷದಿಂದ ನನ್ಗೆ ಅವಾಗ ತುಂಬಾ ಹೆಲ್ತ್ ಇಶ್ಯೂ ಆಗಿತ್ತು 14 years ಬ್ಯಾಕ್. ಅವಾಗ ಡಾಕ್ಟರೇ ಸಜೆಸ್ಟ್ ಮಾಡಿದ್ರು ನೀನು ಧ್ಯಾನ ಸ್ಟಾರ್ಟ್ ಮಾಡು ಅಂತ. ನಾನು ಸಿಟಿಲಿ ಇದ್ರು ನನ್ಗೆ ಧ್ಯಾನದ್ದು ಕಾಂಟ್ಯಾಕ್ಟೇ ಸಿಕ್ಕಿರ್ಲಿಲ್ಲ ಸರ್. ಹೇಳ್ಬೇಕಂದ್ರೆ ಟ್ರೈ ಮಾಡ್ತಿದ್ದೆ, ನನ್ಗೆ ಆತರ ಚೆನ್ನಾಗಿ ಹೇಳ್ಕೊಡೋರು ನನ್ ದುರಾದೃಷ್ಟಕ್ಕೋ ಅಥವಾ ನಿಮ್ ತರದಾರು ನನ್ ಲೈಫಲ್ಲಿ ಸಿಕ್ತೀರ ಅಂತ ದೇವ್ರಿಗೆ ಗೊತ್ತಿತ್ತೋ ಏನೋ, ಅದಕ್ಕೋ ಏನೋ ನನ್ಗೆ ಯಾರು ಒಂಥರ ಗುರುಗಳೇ ಸಿಗ್ಲಿಲ್ಲ ಸರ್. ಹೇಳ್ಬೇಕಂದ್ರೆ ನನ್ಗೆ ಧ್ಯಾನ ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಡೋರು. ಇವಾಗ ಒಂದ್ 7-8 months ಇಂದ ಫೇಸ್ಬುಕ್ ಅಲ್ಲಿ ನಿಮ್ ಲಿಂಕ್ ನೋಡಿ ನಾನು ಜಾಯಿನ್ ಆಗಿದ್ದೀನಿ ಸರ್. ನನಗೆ ತುಂಬಾ ಚೆನ್ನಾಗಿ ಹೆಲ್ತ್ ಇಂಪ್ರೂವ್ಮೆಂಟ್ ಇದೆ ಸರ್ ನನಗೆ. ವೆರಿ ಗುಡ್, ವೆರಿ ಗುಡ್. ಅದಕ್ಕೆ ನಾನು ಏನ್ ಸಂಕಲ್ಪ ಮಾಡಿದೀನಿ ಅಂದ್ರೆ, ನನಗೆ ಆ ತರ ಹೆಲ್ತ್ ಇಂಪ್ರೂವ್ಮೆಂಟ್ ಆಯ್ತು, ಅದೇ ತರ ಹೆಲ್ತ್ ಸರಿ ಇಲ್ದರ್ಗೆ ನನ್ಗೆ ಹೆಂಗ ಆಯ್ತು ಇಂಪ್ರೂವ್ಮೆಂಟ್, ಅದೇ ತರ ಅವ್ರಿಗೂ ಆಗ್ಲಿ, ಅವರು ನನ್ ತರ ಖುಷಿಯಾಗಿರ್ಲಿ, ಆಕ್ಟಿವ್ ಆಗಿರ್ಲಿ, ಪಾಸಿಟಿವ್ ಆಗಿರ್ಲಿ ಅನ್ನೋ ಸಂಕಲ್ಪ ಮಾಡಿ ಅಂತವ್ರಿಗೆ ನಾನು ಜಾಸ್ತಿ ಒತ್ತು ಕೊಟ್ಟು ತುಂಬಾ ಹೇಳ್ತೀನಿ ಸರ್. ನೀವು ಈ ಕ್ಲಾಸಲ್ಲಿ ಜಾಯಿನ್ ಆಗ್ರಿ, ಫ್ರೀ ಕ್ಲಾಸು, ಏನ್ ಬೇಕು ಒಂದ್ ಏಜ್ ಆದ್ಮೇಲೆ. ಚಿಕ್ಕವರಾದ್ರೆ ವ್ಯವಹಾರ ಅದು ಇದು ಇರುತ್ತೆ, ಒಂದ್ ಏಜ್ 50+ ಆದ್ಮೇಲೆ ಇನ್ನೇನ್ ಇರುತ್ತೆ, ಹೆಲ್ತೇ ಅಲ್ವಾ ನಮ್ ಜೀವನ. ಇದನ್ನ ನೀವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ರಿ. ನೋಡ್ರಿ ಇವಾಗ ನಾನೇ ಬೆಸ್ಟ್ ಉದಾಹರಣೆ ಅಂತ, ಯಾರ್ ರಿಲೇಷನ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಯಾರ್ ಸಿಕ್ಕ್ರೂನು ಅವ್ರಿಗೆ ನಾನು ಈ ಧ್ಯಾನದ ಕ್ಲಾಸಿನ ಬಗ್ಗೆ ಪ್ರಚಾರ ಮಾಡ್ತಿದ್ದೀನಿ ಸರ್.
ಹಂಗೆ ಅವ್ರನ್ನ ಜಾಯಿನ್ ಮಾಡ್ಸೋದಕ್ಕೂ ನಾನು ತುಂಬಾನೇ ಟ್ರೈ ಮಾಡ್ತಿದ್ದೀನಿ ಸರ್. ಖಂಡಿತ. ಇದೇ ನನ್ನ ಸಂಕಲ್ಪ ಸರ್. ಆಮೇಲೆ ನಾನು ಮನೆ ಕಟ್ಸ್ಬೇಕು ಅಂತ ಇದೀವಿ. ಮನೆ ಕಟ್ಸಿದ್ರೆ ಇದು ಧ್ಯಾನದ್ದು ಒಂದು ಹಾಲ್ ತರ ಕಟ್ಸ್ಬಿಟ್ಟು ಬೇರೆಯವರೆಲ್ಲ ಬಂದು ಧ್ಯಾನ ಮಾಡ್ಕೊಂಡು ಹೋಗಂಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಂದು ಸಂಕಲ್ಪ ಸರ್. ವೆರಿ ಅದು ಗುಡ್. ನಿನ್ನೆ ಯಾರೋ ಹೇಳಿದ್ರು ನೋಡಿ ಸರ್, ಬ್ಯಾಕ್ ಸೈಡ್ ಇಂದ ಸ್ಟೆಪ್ಸ್ ಹಾಕಿದೀವಿ, ಫಸ್ಟ್ ಫ್ಲೋರ್ ಅಲ್ಲಿ ಕಟ್ಸಿದೀವಿ ಅಂತ ಒಬ್ಬ ಸರ್ ಹೇಳಿದ್ರಲ್ಲ ಸರ್, ನನ್ಗೆ ಅವಾಗ ನನ್ಗೂ ಐಡಿಯಾ ಬಂತು. ಸರ್ ನನ್ ಸಂಕಲ್ಪ ಅಕ್ಷಯ ತೆರಿಗೆ ದಿನ ಎಲ್ರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲರಿಗೂ ಆಗ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ ಸರ್. ತುಂಬಾ ತುಂಬಾ ಧನ್ಯವಾದ ಸರ್. ರೈಟ್. ಇರೋವರ್ಗು ನಾನು ಈ ಕ್ಲಾಸ್ ಅಲ್ಲಿ ಇರ್ಬೇಕು, ನಾನು ಲೈಫ್ ಇರೋವರ್ಗುನು ಇದ್ರ ಬಗ್ಗೆ ಪ್ರಚಾರ ಮಾಡ್ಬೇಕು ಅನ್ನೋದೇ ನಂದು ಒಂದು ಸಂಕಲ್ಪ ಸರ್. ವೆರಿ ಗುಡ್. ಏನಿಲ್ಲ, ಒಂದು ಪಾಂಪ್ಲೆಟ್ ಇದೆಯಲ್ಲಮ್ಮ, ಪಾಂಪ್ಲೆಟ್ ಹಂಚಿದೀವಿ, ಅದನ್ನ ಪ್ರಿಂಟ್ ಮಾಡ್ಕೊಂಡು ಯಾವಾಗ್ಲೂ ಇಟ್ಕೊಂಡಿರಿ. ಯಾರು ಹೊಸಬ್ರು ನಿಮ್ಗೆ ಕಾಣಿಸ್ತಾರೋ ಅವ್ರಿಗೂ ಸ್ವಲ್ಪ ಒಂದು ಪಾಂಪ್ಲೆಟ್ ಕೊಡೋದು. ಹೊಸಬ್ರು ಬಂದ್ರು ಯಾವ್ದೋ ಬೇರೆ ಕಡೆ ಹೋಗ್ತೀರಿ, ಅಲ್ಲಿ ಯಾರ ಜನ ಕಾಣಿಸ್ಕೊಂಡ್ರೆ ಒಂದು ಪಾಂಪ್ಲೆಟ್ ಕೊಡೋದು ಅಷ್ಟೇ. ನಿಮ್ ಧರ್ಮ ಅಷ್ಟು ಮಾಡಿ, ಅವಾಗ ಅದೇ ಅದೇ ಅದು ಮುಂದಕ್ಕೆ ಹೋಗ್ತಾ ಇರ್ತದೆ. ಅಂದ್ರೆ ಅವರು ತಿಳ್ಕೊಂತಾರೆ, ಪಾಂಪ್ಲೆಟ್ ತಿಳ್ಕೊಂಡ್ರೆ ಸಾಕು, ಮತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರೆ. ಆ ತರ ಮಾಡ್ತಾ ಹೋಗಿ ಪ್ರಚಾರ ಆಗ್ತದೆ. ಹೌದು ಸರ್. ಆಮೇಲೆ ಸರ್ ಇದು ಅಮೌಂಟ್ ಹಾಕ್ಬೇಕು ಅನ್ಕೊಂಡಿದ್ದೆ, ಅದು ಅಕೌಂಟ್ ನಂಬರು ನನ್ ಮಧ್ಯೆ ಸ್ವಲ್ಪ ಕ್ಲಾಸ್ ಜಾಸ್ತಿ ಮಿಸ್ ಆಗಿತ್ತು ಸರ್, ನನಗೆ ಅಕೌಂಟ್ ನಂಬರ್ ಇಲ್ಲ, ಅದೊಂದ್ ಸ್ವಲ್ಪ ಯಾವ್ದಕ್ ಬೇಕಮ್ಮ? ಇದು ಬುದ್ಧ ಪೂರ್ಣಿಮದ? ಹೌದು ಸರ್, ಬುದ್ಧ ಪೂರ್ಣಿಮೆ ಸರ್. ನೀವು ಮೆಸೇಜ್ ಹಾಕಿ ನಿಮ್ ಮೆಂಬರ್ ಇಂದ ನಾನೊಂದು ಇದು QR ಕೋಡ್ ಕಳಿಸ್ತೀನಿ. ಆ QR ಕೋಡ್ಗೆ ಸ್ಕ್ಯಾನ್ ಮಾಡಿ ಕಳಿಸಿ. ಥ್ಯಾಂಕ್ ಯು. ತುಂಬಾ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ನಮಸ್ಕಾರ ಮಾತಾಡಿ. ಕ್ಷಮೆ ಇರ್ಲಿ ಗುರುಗಳೇ, ಯಾಕಂದ್ರೆ ಮನೆಗೆಲ್ಲ ಗೆಸ್ಟ್ ಬಂದಿದ್ದಾರೆ, ಅದಕ್ಕೆ ಅಲ್ಲಿ ನಾನು ಹೋಗ್ಬೇಕಾಗಿತ್ತು. ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮತ್ತು ಪತ್ರಿಜಿ ಗುರುಗಳಿಗೂ ಸ್ವರ್ಣಮಾಲಾ ಗುರುಗಳಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ಮತ್ತು ನನಗೆ ಧ್ಯಾನವನ್ನ ಹೇಳ್ಕೊಡುವಂತಹ ರಂಗನಾಥ್ ಗುರುಜಿಯವರಿಗೂ ಹಾಗೂ ನಾಗರಾಜ್ ಗುರುಗಳಿಗೂ ಕೂಡ ಯಾಕಂದ್ರೆ ಮೊದಲಿನಿಂದ ಒಂದ್ಸಲ ಬಾಯಿಂದ ಗುರುಗಳು ಅಂತ ಬಂದಿದೆ, ಅದನ್ನ ನನಗೆ ಅಣ್ಣ ಅಪ್ಪ ಅಂತಿರ್ತಾರಲ್ಲ, ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಇದು ಮಾಡ್ತೀನಿ. ಆಮೇಲೆ ಇವತ್ತೇನಂದ್ರೆ ಸಾಕಷ್ಟು ಜನರು 500 ಜನ ಇದ್ದಾರೆ ಅಂತ ಹೇಳ್ತೀರಿ, ಆದ್ರೆ ನಾನು ನೋಡಿದಲ್ಲಿ ಒಂದು 28 ಜನ ಪ್ರತಿಯೊಬ್ಬರ ಹೆಸರುಗಳನ್ನು ಬರ್ಕೊಳ್ತಾ ಇದ್ದೀನಿ. ನಾನು ಎಷ್ಟು ಜನ ಈ ಸೆಷನ್ ನಲ್ಲಿ ಭಾಗವಹಿಸಿದಾರಂತ ಪ್ರತಿಯೊಬ್ರು ಏನೇನ್ ಹೇಳಿದ್ರು ಅನ್ನೋದು ಕೂಡ ನಾನು ಬರ್ಕೊಳ್ತಾ ಇದ್ದೀನಿ. ಆದ್ರೆ ಇಷ್ಟರಲ್ಲಿ ಏನಂದ್ರೆ ಇಷ್ಟೆಲ್ಲ ಜನರು ಹೇಳಿದ್ರು, ಕೆಲವರು ಮಾತ್ರ ಅಟೆಂಡ್ ಆಗಿಲ್ಲ, ಏನೋ ಅನಾನುಕೂಲತೆಯಿಂದ ಆಗಿರ್ಬೋದು. ಆದ್ರೆ ಸರ್ ನಾನು 2080ರಲ್ಲಿ ಪೋಸ್ಟಿಂಗ್ ಸೇರ್ಕೊಂಡೆ. ಆಮೇಲೆ ನನಗೆ 2008ರಿಂದ ಸ್ವಲ್ಪ ಧ್ಯಾನದ ಪರಿಚಯ ಗೊತ್ತಾಯ್ತು. ಆದ್ರೂ ಕೂಡ ನನಗೆ ಈ ಡ್ಯೂಟಿಯಿಂದಲೇ ನನಗೆ 4-5 ಸಲ ಕಳಿಸಿದ್ರು, ಆದ್ರೂ ಅಷ್ಟು ನನಗೆ ಧ್ಯಾನದ ಬಗ್ಗೆ ಏನು ಅಷ್ಟು ಜಾಸ್ತಿ ಪ್ರಭಾವ ಬೀರ್ಲಿಲ್ಲ. ಯಾವಾಗ ನನಗೆ ರವಿಶಂಕರ್ ಗುರುಗಳು ಅವ್ರದ್ದು ಮಾಡಿದೆ ನಾನು, ನಂತರದಲ್ಲಿಂದ ಈ ರಾಮಕೃಷ್ಣ ಮಿಷನ್ ಅವ್ರದ್ದು ಕೂಡ ಮಾಡಿದೆ, ಹೈದರಾಬಾದ್ನು 2 ಸಲ ಹೋಗಿದ್ದೆ. ಆದ್ರೆ ಯಾವಾಗ ನಾನು 2023 ಇದರಲ್ಲಿ ನಾನು ಮಹಾವತಾರ ಫೌಂಡೇಶನ್ ಅಲ್ಲಿ ಇದು ಪೂರ್ತಿ ನನ್ನ ಮನಸ್ಸನ್ನ ಆವರಿಸಿಕೊಂಡಿದೆ. ಆದ್ರೆ ನನಗೇನೇನು ಇದರಲ್ಲಿ ಸಾಕಷ್ಟು ಅನುಭವಗಳನ್ನ ಪಡೆದುಕೊಂಡಿದ್ದೀನಿ. ನನ್ನ ಆರೋಗ್ಯ ದೃಷ್ಟಿಯಿಂದ ಆಗ್ಲಿ ಅಥವಾ ನನ್ನ ಮಾನಸಿಕ ದೃಷ್ಟಿಯಿಂದ ಆಗ್ಲಿ ಮತ್ತು ಇನ್ನಿತರ ಎಲ್ಲಾನು ನಾನು ಇಲ್ಲಿ ಬಹಳಷ್ಟು ತೃಪ್ತಿಯನ್ನು ಹೊಂದಿದ್ದೀನಿ. ಮತ್ತೆ ಇಲ್ಲಿ ಎಲ್ಲ ನನ್ನ ಸಹೋದರ ಸಹೋದರಿಯರ ಪರಿಚಯ ಕೂಡ ನನಗೆ ಜಾಸ್ತಿ ಆಗ್ತಾ ಇದೆ ಇದರಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ ನನ್ನ ಒಂದು ಉದ್ದೇಶ ಏನಂದ್ರೆ, ನಾನು ಮೊದಲಿನಿಂದನೂ ಅದನ್ನ ಹಾಕೊಂಡಿದ್ದೆ, ಈಗನೂ ಕೂಡ ಅದನ್ನ ಮಾಡ್ಬೇಕನ್ನುವಂತ ಆಸೆ ನನಗೆ. ಏನಂದ್ರೆ ವಿದ್ಯಾರ್ಥಿಗಳ ಜೀವನವನ್ನು ಮುಂದೆ ತರಬೇಕು ಅನ್ನೋಂಥ ಉದ್ದೇಶದಿಂದ ಪ್ರತಿ ವರ್ಷಕ್ಕೆ ಒಂದು 10 ಮಕ್ಕಳನ್ನ ನಾನು ಹಣದ ರೂಪದಲ್ಲಿ ಅವ್ರಿಗೆ ಸಹಾಯ ಮಾಡ್ತೀನಿ, ಈಗಲೂ ಕೂಡ ಸಹಾಯ ಮಾಡ್ತೀನಿ. ಆಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಸ್ಕೂಲ್ ಇದೆ. ಆ ಸ್ಕೂಲ್ನಲ್ಲಿ 10 ಮಕ್ಕಳಿಗೆ ದಿನ ನಾನು ಧ್ಯಾನ ಹೇಳ್ತೀನಿ ಮತ್ತು ಅಕ್ಯುಪೇಷನ್ ಹೇಳ್ಕೊಡ್ತಾ ಇದ್ದೀನಿ. ಅಲ್ಲದೆ 8 ಜನ ಮಹಿಳೆಯರಿಗೆ ಕೂಡ ನಾನು ಈಗಾಗಲೇ ಅವ್ರಿಗೆ ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ. ಅವರೇ ನನಗೆ ಫೋನ್ ಮಾಡ್ತಾರೆ, ಅಮ್ಮ ನೀವು ಯಾವಾಗ ಬರ್ತೀರಿ, ನಮಗೆ ಯಾವಾಗ ಧ್ಯಾನ ಕೊನೆಯದಾಗಿ ಹೇಳೋದು ಬಹಳಷ್ಟಿದೆ, ಸಾಕಷ್ಟು ಅನುಭವ ಇದೆ, ಅದನ್ನು ಹೇಳಿ. ಆದ್ರೆ ಏನಂದ್ರೆ ಕೊನೆಯದಾಗಿ ಒಂದೇ ಹೇಳ್ತೀನಿ, ಸಪ್ತ ಸಾಗರದ ಆಚೆ ಮಿನುಗುತ್ತಿರುವ 2 ಅದ್ಭುತವಾದಂತಹ ನಕ್ಷತ್ರಗಳು. ಆ ನಕ್ಷತ್ರಗಳು ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿದೆ.
ಅವು ನಮ್ಮ ಜೀವನವನ್ನ ಬದಲಾವಣೆ ಮಾಡ್ಲಿಕ್ಕೆ ಹಾತೊರೀತಾ ಇದ್ದಾವೆ. ಆ ನಕ್ಷತ್ರಗಳೇ ಅದ್ಭುತವಾದಂತಹ ನಕ್ಷತ್ರಗಳೇ ಎರಡು ಯಾವುವು ಎಂದರೆ ಒಂದು ರಂಗನಾಥ್ ಗುರುಜಿ, ಇದು ನಾಗರಾಜ್ ಗುರುಗಳು. ಇವರಿಗೆ ನನ್ನ ಮತ್ತು ಈ ಜೂಮ್ ಸೆಷನ್ ನಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಸೋದರ ಸಹೋದರರಿಗೂ ನನ್ನ ಅನಂತ ನಮಸ್ಕಾರಗಳು ಮತ್ತು ಎಲ್ಲರಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳು, ಧನ್ಯವಾದ. ಇನ್ನೇನ ನನ್ನ ಜೀವಮಾನ ಇರುವವರೆಗೂ ಕೂಡ ನಾನು ಈ ಧ್ಯಾನದಲ್ಲಿಯೇ ಮುಕ್ತಿ ಹೊಂದಬೇಕು ಅನ್ನುವಂಥದ್ದು ನನ್ನ ಕೊನೆಯ ಆಸೆ. ಇದನ್ನ ನಾನು ಪೂರ್ತಿ ಮಾಡ್ತೀನಿ. ಧನ್ಯವಾದ ಗುರು. ಅವಕಾಶ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ರಂಗನಾಥ್ ಗುರುಗಳಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು. ಅಶ್ವಿನಿ ಮೇಡಮ್ ಅವರಿಗೆ ಕೂಡ ನನ್ನ ಧನ್ಯವಾದ, ನಮಸ್ಕಾರಗಳು. ರೈಟ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇನ್ನೊಂದು ವಿಷಯ ಏನಂದ್ರೆ ನಮ್ಮ ವಾಟ್ಸಾಪ್ ಗ್ರೂಪ್ ಅಲ್ಲಿ ಒಂದು 900 ಮೇಲೆ ಇದ್ದಾರೆ, ಇನ್ನೊಂದು ಗ್ರೂಪ್ ಅಲ್ಲಿ ಒಂದು 600 ಜನ ಇದ್ದಾರೆ. ಸೊ ಖಂಡಿತವಾಗಿ ಎಲ್ಲರೂ ಅಟೆಂಡ್ ಆಗ್ತಾ ಇಲ್ಲ. ಸೊ ನಾವು ಅದಕ್ಕೂ ಏನ್ ಮಾಡ್ಬೋದು ಅಂದ್ರೆ, ಸ್ವಲ್ಪ ನಮ್ಮ ಮಾಸ್ಟರ್ಸ್ ಅಲ್ಲಿ ಈಗಾಗಲೇ ಅಟೆಂಡ್ ಆಗ್ತಾ ಇರುವಂತ ಮಾಸ್ಟರ್ಸ್, ರೆಗ್ಯುಲರ್ ಅಟೆಂಡ್ ಆಗ್ತಾ ಮಾಸ್ಟರ್ಸ್ ಏನ್ ಮಾಡ್ಬೋದು ಅಂದ್ರೆ, ಅವ್ರ ನಂಬರ್ಗಳು ತಗೊಂಡು ನೀವು ಅವ್ರ ಹತ್ರ ಮಾತಾಡಿ ಅವ್ರಿಗೆ ಹೇಳ್ಬೋದು ನಿಮ್ಗೆ ಆಗಿರುವಂತ ಲಾಭ ಏನು, ನಿಮ್ಗೆ ಆಗಿರುವಂತ ಪ್ರಯೋಜನ ಏನು, ಈ ಕಾರ್ಯಕ್ರಮದಿಂದ ನೀವು ಎಷ್ಟು ಆನಂದವಾಗಿದ್ರಿ ಅಂತ ಅವ್ರ ಜೊತೆಗೆ ಹಂಚ್ಕೊಳ್ಳಿ. ಅವರು ನೇರವಾಗಿ ಅಟೆಂಡ್ ಮಾಡಕ್ಕೆ ಪ್ರಯತ್ನ ಮಾಡ್ಸೋಣ ಸ್ನೇಹಿತರೆ. ಅದೊಂದು ಸೇವೆ ಆಗತ್ತೆ. ಸೊ ನೀವು ಮಾಡುವಂತ ಈ ಪ್ರಕೃತಿಗೆ ಮಾಡುವಂತ ಸೇವೆ ಆಗತ್ತೆ. ಯಾಕಂದ್ರೆ ಇನ್ನೊಬ್ಬನು ಪರಿವರ್ತನೆಗೊಳಿಸಕ್ಕೆ ನೀವು ಕಾರಣ ಆಗಿದ್ರೆ ಅದು ಅದ್ಭುತ ಸೇವನೆ ಆಗತ್ತೆ ಖಂಡಿತವಾಗಿ. ಅದಕ್ಕೋಸ್ಕರ ಇದೊಂದು ಪ್ರಯತ್ನ ಯಾರ್ಯಾರು ಮಾಡ್ತಾರೋ ಮಾಡ್ತಾ ಹೋಗಿ ದಯವಿಟ್ಟು. ಅಂದ್ರೆ ಈಗ ನಮ್ಮ ವಾಟ್ಸಾಪ್ ಗ್ರೂಪ್ ಇರುತ್ತೆ, ಓಪನ್ ಮಾಡಿದ್ರೆ ಅದರಲ್ಲಿ ಸಾಕಷ್ಟು, ಒಂದು ಗ್ರೂಪ್ ಅಲ್ಲೇ 900 ಅಂದ್ರೆ 900 ಮೇಲೆ ಇದ್ದಾರೆ ಅಲ್ಲ. ಆ 900 ಮೇಲೆ ಇರುವಾಗ ಅವರೆಲ್ಲ ಅಟೆಂಡ್ ಆಗ್ತಾ ಇಲ್ಲ. ಇಲ್ಲಿ ಏದೋ ಕಾರಣಗಳಿರ್ಬೋದು, ಇಲ್ಲಾಂದ್ರೆ ಅವ್ರಿಗೂ ಆಸಕ್ತಿ ಇದೆಯಾ, ಆಸಕ್ತಿ ಇಲ್ಲ, ಅವ್ರಿಗೆ ಇನ್ನೂ ನಿಜವಾಗಿ ಗೊತ್ತಾಗ್ತಾ ಇದೆಯಾ, ಪ್ರಯೋಜನ ಆಗಿದೆಯಾ ಇಲ್ಲ ಅಂತ ಅವ್ರಿಗೂ ಸ್ವಲ್ಪ ಆ ಮಾಹಿತಿ ನಾವು ಹಂಚ್ಕೊಡುವಾಗ ಅವ್ರು ಸ್ವಲ್ಪ ಅದ್ರ ಮೇಲೆ ಇನಿಷಿಯೇಟಿವ್ ತಗೊಂಡು ಮುಂದಕ್ಕೆ ಬರ್ಬೋದು. ಓಕೆ, ಸೊ ಆತರ ನಮ್ಮ ಪ್ರಯತ್ನ ನಾವು ಮಾಡಕ್ ಇದು ಮಾಡೋಣ. ಸೊ ಯಾರ್ಯಾರು ಆ ಪ್ರಯತ್ನ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಮಾಡ್ತಾ ಹೋಗಿ. ಸೊ ಅದು ಸಂಬಂಧಿತ ಏನೇ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಮತ್ತೆ ನಾವು ಆ ಪ್ರಯತ್ನದ ಬಗ್ಗೆ ತಿಳಿಸ್ಕೋಬೇಕಂದ್ರೆ ಮತ್ತೆ ಮಾಡ್ಬೇಕಂದ್ರೂ ಅಶ್ವಿನಿ ಮೇಡಮ್ ಇಲ್ಲ ದೀಪಾ ಮೇಡಮ್ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು. ರೈಟ್, ಥ್ಯಾಂಕ್ ಯು. ನೆಕ್ಸ್ಟ್ ಸ್ನೇಹಿತರೆ, ಸೊ ನೆಕ್ಸ್ಟ್ ಯಾರ್ಯಾರು ಮಾತಾಡ್ಬೇಕು ದಯವಿಟ್ಟು ಬೇಗ ಅನ್ಮ್ಯೂಟ್ ಮಾಡಿದ್ವಿ. ಸೊ ನೀವು ಮಾತಾಡ್ತಾ ಹೋಗಿ. ಇನ್ನೊಂದು 10 ನಿಮಿಷದಲ್ಲಿ ಮುಗಿಸೋಣ ಈ ಹಂಚಿಕೆ ಕಾರ್ಯಕ್ರಮ. ರೈಟ್, ಶಿವಮೂರ್ತಿ ಅವರೇ ಮಾತಾಡ್ತೀರಾ? ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನ್ಮ್ಯೂಟ್ ಆಗ್ತಾ ಇದೆ, ಹೋಗ್ತಾ ಇದೆ ನಿಮ್ದು. ರೈಟ್, ಭಾಗ್ಯ ಮೇಡಮ್. ಸರ್ ಹೇಳಿಮಾ. ಕೇಳಿಸ್ತಾ ಇದೆ, ಹೇಳಿ. ಹೇಳಿ ಸರ್. ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಸರ್. ಪತ್ರಿಜಿ ಸರ್ಗೂ ನಮಸ್ತೆ, ರಂಗನಾಥ್ ಸರ್ಗೂ ನಮಸ್ತೆ. ಎಲ್ಲಾ ಸೇರಿರೋರ್ಗೆಲ್ಲರೂ ನಮ್ಮ ಧನ್ಯವಾದಗಳು. ನಾನು ಹೇಳ್ತಾ ಇದ್ದಿದ್ದು ಬೆಳಗ್ಗೆ ಎಷ್ಟು ಕೇಳಿಸ್ತೋ ಎಷ್ಟು ಇಲ್ವೋ ಗೊತ್ತಿಲ್ಲ ಸರ್ ನನ್ಗೆ. ಇದು ಇಂಟರ್ನೆಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರಿ. ಎಷ್ಟು ಕೇಳಿಸ್ತೋ ಎಷ್ಟು ಕೇಳಿಸಿಲ್ವೋ ಗೊತ್ತಿಲ್ಲ. ನಾನು ಇವತ್ತು ಅಕ್ಷಯ ತೃತೀಯ, ಇವತ್ತು ನಮ್ಮ ಧ್ಯಾನ ಕ್ಲಾಸಸ್ ಅಕ್ಷಯವಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದ್ರಿಂದ ನಾನು ಬೆಳಗ್ಗೆ ಒಂದು ಡಿಸಿಷನ್ ತಗೊಂಡೆ. ಇವತ್ತಿಂದಾನೇ ನಾನು ಒಂದು ಅಕ್ಷಯ ಮಾಡೋಣ ಅಂತ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಅದನ್ನ ನನ್ನ ಯೋಗ ಫ್ರೆಂಡ್ಸ್ ಹತ್ರ ಹೇಳ್ದೆ. ಅವ್ರುನು ಓಕೆ ಸರಿ ಅಂತ ಹೇಳಿದ್ದಾರೆ. ಅದ್ರಿಂದ ನಾನು ಇವತ್ತಿಂದ ಅಕ್ಷಯ ಮಾಡೋಣ ಅಂತಾನೆ ಮುಂದೆ ಹೆಜ್ಜೆ ಹಾಕಿದ್ದೀನಿ. ಎಲ್ಲಾರು ಅದೇ ತರನೇ ಅಕ್ಷಯ ಮಾಡ್ಲಿ ಅಂತ ನಾನು ಅನ್ಕೋತಾ ಇದ್ದೀನಿ ಸರ್. ಇನ್ನ ನನ್ನಿಂದ ಏನಾದ್ರೂ ಇವಾಗ ನೀವು ಹೇಳಿದ್ರಲ್ಲ, ಯಾರಾದ್ರೂ ಫೋನ್ ಮಾಡಿ ಹೇಳ್ಬೋದು ನಿಮ್ಗೆ ಆಗಿರೋ ಅಂತ ಅನುಭವಗಳು ಇದ್ರಿಂದ ತಗೊಂಡು ಅಂತ. ಆ ತರ ನಾವು ಮಾಡ್ಬೇಕು ಅಂತ ಇವಾಗ ನೀವ್ ಹೇಳಿದ್ ಕೇಳಿಸ್ಕೊಂಡು ಮಾಡ್ಬೋದಲ್ವಾ ಆ ತರ ಅನ್ಕೊಂಡೆ. ಆದಷ್ಟು ಮಾಡ್ತೀನಿ. ಕುತ್ಕೊಂಡು ಏನೋ ಸುಮ್ನೆ ಇದ್ ಮಾಡೋದಕ್ಕಿಂತ ಮಾಡ್ತೀನಿ ಸರ್. ಅದನ್ನ ನಾನು ಮಾಡ್ತೀನಿ ಇವತ್ತು ಬಿಟ್ಟು ನಾಳೆಯಿಂದ ಮಾಡ್ತೀನಿ. ಇವತ್ತು ನನ್ಗೆ ಒಂದ್ ಸ್ವಲ್ಪ ನಾನು ನನ್ನ ಫ್ರೆಂಡ್ಸ್ಗೆಲ್ಲಾನು ಇವತ್ತು ಮಾಡೋಣ ಅಂತಾನೆ ಇದ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಾಡ್ತೀನಿ. ಆಮೇಲೆ ಸಾಯಂಕಾಲ 4 ಗಂಟೆಯಿಂದ ನಮ್ಗೆ ಯೋಗ ಕ್ಲಾಸ್ ಇದೆ, ಆವಾಗ ಅಲ್ಲಿ ಮಾಡೋಣ ಅಂತ ನಾನು ಇದ್ ಮಾಡ್ಕೊಂಡಿದ್ದೀನಿ ಸರ್, ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಇಷ್ಟ ಮಾತ್ರ ನಾನು ಹೇಳ್ತೀನಿ ಸರ್. ಧನ್ಯವಾದ.
ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಸರ್. ಹಾಗೆ ಇವತ್ತು ನಮ್ಮ ಮಹಾ ಅವತಾರ್ ಟಿವಿ ಚಾನಲ್ ಇದ್ರದ್ದು 100 ಡೇಸ್ಗೆ ಕಂಗ್ರಾಚುಲೇಷನ್ ಸರ್. ಮುಂದಿನ ಸೊ ಹಂಗೆ 365 ಡೇಸ್ನು ಹಂಗೆ ಆದ್ಮೇಲೆನು ಕಂಟಿನ್ಯೂ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಸರ್. ನೋಡ್ರಿ, ಈಗ ಎಲ್ಲ ಜೂಮ್ ಸೆಕ್ಷನ್ ಅಲ್ಲಿ ಎಲ್ಲಾ ಇದ್ರಲ್ಲಿನು ಮಾಮೂಲು ಧ್ಯಾನ ಸತ್ಸಂಗ ಆಯ್ತು, ಇಷ್ಟೊಂದೇ ಮಾಮೂಲು ಅನುಭವ ಹಂಚಿಕೆ ಮಾಡ್ಕೊಂತ ಸರ್. ಆದ್ರೆ ಇದ್ರಲ್ಲಿ ಸರ್ವಾಂಗೀಣ ಬೆಳವಣಿಗೆ ಅಂದ್ರೆ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಹೆಂಗ ಮುಖ್ಯನೋ ಅದೇ ತರ ಧ್ಯಾನಿಗಳು ಸಹ ಎಲ್ಲಾ ರೀತಿಯ ಅಭಿವೃದ್ಧಿಗಳನ್ನು ಹೊಂದ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀವು ನೋಡ್ರಿ, ಸತ್ಸಂಗ ಧ್ಯಾನನೂ ಆಗುತ್ತೆ, ಸತ್ಸಂಗ ಆಗುತ್ತೆ, ಮತ್ತೆ ಸಾಟರ್ಡೆ ಸಾರು ಯೋಗ ಬಗ್ಗೆನೂ ಹೇಳ್ತಾರ ಸರ್. ನೀವು ಸರ್ ಅದ್ರಾಗ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಮನೆ ಮದ್ದು ಅಂತಕ್ಕಂಥ ವಿಚಾರವಾಗಿ ನಾವು ಮನೆಯಲ್ಲಿನೇ ನಮ್ ಪತ್ರಿ ಸರ್ ಹೇಳಿರ್ತಕ್ಕಂಥದ್ದೇ ನೋ ಡಾಕ್ಟರ್ ನೋ ಮೆಡಿಸಿನ್ ಅಂತಕ್ಕಂಥದ್ದು. ಆ ಕಾನ್ಸೆಪ್ಟ್ ಮೇಲೆ ನೀವ್ ಹೇಳ್ತಕ್ಕಂಥದ್ದು ಏನೈತಲ್ಲ ಸರ್, ಮನೆ ಮದ್ದು ಕಾರ್ಯಕ್ರಮ ಆಗಿರ್ಬೋದು, ನಿಮ್ದು ಏನು ನಮ್ಗೆಲ್ಲಾ ಮಾಹಿತಿ ಕೊಡ್ತಾರಲ್ಲ, ನಮ್ಮ ದೇಹದಾಗ ಇರ್ತಕ್ಕಂಥ ಪ್ರತಿ ಅಣುವಿನ ಬಗ್ಗೆನೂ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ತಿಳ್ಕೊಂಡು ನಮ್ಗೆ ಅಷ್ಟೆಲ್ಲ ಮಾಹಿತಿ ಕೊಡ್ತದ ಸರ್. ಎಂತ ಅದ್ಭುತವಾಗಿರ್ತಕ್ಕಂಥ ಕೊಡ್ತದ್ರಿ ಅಂತ ನೋಡ್ರಿ. ಯಾವುದೇ ಒಂದು ಕಾಯಿಲೆ ಸ್ಟಾರ್ಟಿಂಗ್ ಹೆಂಗ ಆಗುತ್ತೆ ಅಲ್ಲಿಗೆ ನಾವ್ ಅದಕ್ಕೆ ಕೂಡಲೇ ಉಪಶಮನ ಕೊಟ್ಬಿಟ್ರಿ ಅದ್ರ ಮತ್ತೆ ಅದ್ರ ದೊಡ್ಡದಾಗಿ ನಮ್ಮನ್ನ ಕಾಡಂತ ತಪ್ಪುತ್ತೆ. ಈಗ ನಾವೆಲ್ಲ ನಾವು ಸಾಮಾನ್ಯವಾಗಿರ್ತಕ್ಕಂಥ ಸಾಮಾನ್ಯ ಜನರು ಹೆಂಗಿರ್ತವಪ್ಪ ಅಂತ ಐಫೈನು ಇರ್ಲಾರ್ದಂಗ ಹೆಂಗ ದುಡಿಮೆ ಮಾಡ್ಕೊಂತಾನೆ ಇರ್ತೀವಿ. ಅಂದ್ರೆ ಅವ್ರದ್ದು ಹೆಚ್ಚಿನ ದುಡಿಮೆ ಆರ್ಥಿಕ ಹೊಡೆತ ಯಾವಾಗ ಬರುತ್ತೆ ಅಂದ್ರೆ ಆರೋಗ್ಯ ಸಮಸ್ಯೆ ಬಂದಾಗನೇ ಸರ್. ಹಂಗಾಗಿನೇ ಈಗ ಎಲ್ಲರಿಗೂ ಇದು ಆರೋಗ್ಯ ಸಮಸ್ಯೆ, ಈ ಆರೋಗ್ಯ ಅಂತಂದಾಗನು ಈ ಧ್ಯಾನ ಬೇಕು. ಆ ಸಣ್ಣ ಪುಟ್ಟದ್ ಬಂದಾಗನು ಯಾವ ರೀತಿಯಾಗಿ ನಮಗೆ ಗುಣಪಡಿಸ್ಕೊಳ್ಬೇಕು ನಾವು ಮನೆಯಲ್ಲೇನೆ ಅದನ್ನ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಾರೆ ಸರ್. ನಮ್ಮ ಚಾನಲ್ ಎಲ್ಲರಿಗೂ 100 ದೇಶದ ಒಂದು ಕಂಗ್ರಾಚುಲೇಷನ್ ಹೇಳ್ತಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. SP ಅವರು ಮಾತಾಡಿ. SP ಅವರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. SP ಸರ್ ನಮಸ್ತೆ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತರೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರಥಮವಾಗಿ ನನ್ನ ತಂದೆ ತಾಯಿಗೂ ಪ್ರಕೃತಿ ಶಕ್ತಿಗೂ ಗುರುಗಳಾದಂತ ಡಾಕ್ಟರ್ ಪೂರ್ವಿ ಜಯರಾಜರವರಿಗೂ ಈ ಮೂಲಕ ನನ್ನ ಪ್ರಣಾಮಗಳನ್ನ ತಿಳಿಸ್ತಾ ಇದ್ದೇನೆ. ಸರ್ ಬಹಳ ಆಗುತ್ತೆ. 100ನೇ ದಿನದ ಸಂಚಿಕೆ ಅದ್ಭುತವಾದಂತಹ ಕಾರ್ಯಕ್ರಮ ಮುಂದುವರಿತಾ ಇದೆ. ಹೀಗೆ ಈ ಒಂದು ಸಂಚಿಕೆ ಮಹಾ ಅವತಾರ್ ಫೌಂಡೇಶನ್ ವತಿಯಿಂದ ಈ ಒಂದು ಸಂಚಿಕೆ ಹೀಗೆ ತರಂಗ ತಿಳಿಸ್ತೇನೆ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್ ಬಹಳ ಮುಖ್ಯ ಸರ್. ನನ್ನ ಅನುಭವದಲ್ಲಿ ನಾನು 2017ರಲ್ಲಿ ಧ್ಯಾನಕ್ಕೆ ಬಂದೆ. ಬಹಳ ಚಿಕ್ಕದಾಗಿ ಹೇಳ್ತೀನಿ, ಸಿಂಪಲ್ ಆಗಿ ಹೇಳಿ ನಾನು ಮುಗಿಸ್ತೀನಿ ಸರ್. ತುಂಬಾ ಅನುಭವ ಇದೆ, ಹೇಳೋದಕ್ಕೆ ಸಮಯ ಬಹಳ ಬೇಕಾಗಿದೆ. ಆದ್ರೆ ಬಹಳ ಚಿಕ್ಕದಾಗಿ ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. 2017ಕ್ಕೆ ಧ್ಯಾನಕ್ಕೆ ಬಂದೆ. ನನ್ನ ಮೊದಲನೇ ಊಟ ಧ್ಯಾನ. ಬಹಳ ಖುಷಿ ಆಗುತ್ತೆ. ಯಾಕೆ ನನ್ನ ಮೊದಲನೇ ಊಟ ಧ್ಯಾನ ಅಂತ ಹೇಳ್ತೀನಿ ಅಂದ್ರೆ, ದಿನನಿತ್ಯ ನಾನು ಆಕ್ಚುಲಿ ಮೂಲತಃ ಪತ್ರ ಬರಹಗಾರ, ಸ್ಟಾಂಪ್ ಪೆಂಡರು. ನನ್ನ ವೃತ್ತಿಯಲ್ಲಿ ಸ್ಟಾಂಪ್ ಪೆಂಡರ್ ಆಗಿದ್ದೀನಿ. ನನಗೆ ಒಂದೊಂದು ಸಮಸ್ಯೆ ಬಂದಾಗ ಇದು ನನ್ನ ಅನುಭವ ಜೊತೆಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಂಧು ಮಿತ್ರರು ಭಾಗವಹಿಸಿದಾರೋ ಅದರ ಒಂದು ಆ ಇನ್ಸ್ಪಿರೇಷನ್ ಬರ್ಲಿ ಅನ್ನೋದಕ್ಕೋಸ್ಕರ ನನ್ನ ಅನುಭವ ಮಾತನ್ನ ಹೇಳ್ತಾ ಇದ್ದೀನಿ. ದಿನಕ್ಕೆ 6 ರಿಂದ 7 ಮಾತ್ರೆ ತಗೊಂತಾ ಇದ್ದೀನಿ. ಒಂದ್ ಗ್ಯಾಸ್ಟ್ರಿಕ್ ಆದ್ರೆ ಒಂದ್ ಮಾತ್ರೆ, ಮೈಕೈ ನೋವಾದ್ರೆ ಒಂದ್ ಮಾತ್ರೆ, ಹೆಡ್ ಏಕ್ ಆದ್ರೆ ಒಂದ್ ಮಾತ್ರೆ, ಈ ರೀತಿ. ಆದ್ರೆ ಎಲ್ಲ ಏನೇ ಸ್ಕ್ಯಾನಿಂಗ್ ಪ್ರತಿಯೊಂದು ಮಾಡಿದಾಗ ನನ್ಗೆ ಯಾವ್ದೇ ಚೆಕ್ ಮಾಡಿದ್ರು, ಪ್ರತಿಯೊಂದು ಹಿಡಿದು ಬ್ಲಡ್ ಚೆಕ್, ಕೊಲೆಸ್ಟ್ರಾಲ್ ಪ್ರತಿಯೊಂದು ಚೆಕ್ ಮಾಡಿದ್ರು ನಾರ್ಮಲ್. ಆದ್ರೂ ಯಾಕೆ ಈ ರೀತಿ ಸಮಸ್ಯೆ ಕಾಡ್ತಾ ಇದೆ ನನ್ನನ್ನ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ತುಂಬಾ ಜಾಸ್ತಿನೇ ಆಳವಾಗಿ ಹೋಗಿದೆ. ತಂದೆ ತಾಯಿಗೆ ವಯಸ್ಸಾಗಿತ್ತು. ಅವ್ರನ್ನ ನೋಡ್ಕೊಳ್ಳುವಂತ ಸಮಯ ನನಗೆ ಬಹಳ ಇತ್ತು. ಹಾಗೆ 2018 ಮತ್ತೆ 20 ಅವ್ರು ತೀರೋದ್ರು. ಅವ್ರನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ದೇವರು ಅಂತ ಯಾರಾದ್ರೂ ಇದೆ ಅದು ನನ್ನ ತಂದೆ ತಾಯಿನೇ ಅಂತ ನಾನು ಹೇಳ್ಬಲ್ಲೆ. ಯಾಕೆ ಅಂದ್ರೆ ಈ ದೇಹಕ್ಕೆ ಜನ್ಮ ಕೊಟ್ಟಂತ ಶ್ರೇಷ್ಠ ಶಕ್ತಿ, ಶ್ರೇಷ್ಠ ದೇವ್ರು ಯಾರಾದ್ರೂ ಇದ್ರೆ ಅದು ತಂದೆ ತಾಯಿ. ಅದಕ್ಕೆ ನಾನು ಪ್ರಥಮವಾಗಿ ನನ್ನ ತಂದೆ ಕಟ್ ಆಗ್ತಾ ಇದೆ ವಾಯ್ಸು. ವಾಯ್ಸ್ ಬರ್ತಾ ಇಲ್ಲ SP ಅವರೇ. ರೈಟ್ ಸ್ನೇಹಿತರೆ, ಇನ್ನು ಯಾರಾದ್ರೂ ಮಾತಾಡ್ಬೇಕಂದ್ರೆ ದಯವಿಟ್ಟು ಮಾತಾಡಿ, ಉಪಯೋಗಿಸ್ಕೊಳ್ಳಿ. ಯಾವಾಗ್ಲೂ ಈ ಅವಕಾಶ ಬರುವಾಗ ನಾವು ಉಪಯೋಗಿಸ್ಕೋಬೇಕು, ಸುಮ್ಮನೆ ಇರಬಾರ್ದು. ಖಂಡಿತ ಉಪಯೋಗಿಸ್ಕೊಳ್ಳಿ ದಯವಿಟ್ಟು.
ತಾಯಿಗೆ ನಾನು ಪ್ರಣಾಮಗಳನ್ನ ತಿಳಿಸ್ತಾ ಇದ್ದೀನಿ. ರೈಟ್, ನಿಮ್ದು ವಾಯ್ಸ್ ಕಟ್ ಆಯ್ತು ಆಕ್ಚುಲಿ. ರೈಟ್, ಸುನಂದ ಅವರೇ, ಸುನಂದ ಬಿ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಬಲಿಗೆ ಅವರು ಮಾತಾಡಿ. ನಮಸ್ಕಾರ ಸರ್. ಮಾತಾಡಿ. ನಮಸ್ಕಾರ ಸರ್, ಕೇಳ್ತದೆ ಸರ್? ಹಾ, ಕೇಳಿಸ್ತದೆ, ಮಾತಾಡಿ. ನಾನು ಕೇರಳದಿಂದ ಮಾತಾಡ್ತಾ ಇದ್ದೇನೆ ಸರ್. ನನಗೆ ಮೊದಲು ಆರ್ಥರೈಟಿಸ್ ಪ್ರಾಬ್ಲಮ್ ತುಂಬಾ ಇತ್ತು. ಡಾಕ್ಟರ್ ಹತ್ರ ತುಂಬಾ ಔಷಧಿ ತೆಗಿತಾ ಇದ್ದೆ. ಹಾಗಾಗಿ ನನಗೆ ಡಾಕ್ಟರ್ ಹೇಳಿದ್ರು, ಔಷಧಿ ತೆಗಿದಲ್ಲ, ನೀನು ಮೆಡಿಟೇಷನ್ ಮಾಡು, ಹಾಗೆ ಎಲ್ಲ ಕೆಲಸ ಮಾಡಿದ್ರಿಂದ, ಧ್ಯಾನ ಮಾಡಿದ್ರಿಂದ ನೋವೆಲ್ಲ ಕಡಿಮೆ ಆಗ್ತದೆ ಹೇಳಿದ್ರು. ನನಗೆ ಏನು ಮಾಡುದು ಅಂತ ಗೊತ್ತಾಗಿಲ್ಲ. ಹಾಗೆ ನಮ್ಮ ರಿಲೇಷನ್ ಒಬ್ರು ಶಮಂತಕ ಅಜ್ಜಿ ಅಂತ ನಮ್ಮ ಗ್ರೂಪ್ ಅಲ್ಲೇ ಇದ್ದಾರೆ, ನಮ್ಮ ರಿಲೇಷನ್ಸ್ ಅವರು. ಹಲೋ, ಅವರು ಹೇಳಿದ್ರು ಇಂಥದ್ದು ಮೆಡಿಟೇಷನ್ ಇದೆ ಮಹಾವತಾರ್ ಫೌಂಡೇಶನ್ ಅಂತ, ಲಿಂಕ್ ಕಳ್ಸಿದ್ರು ಸರ್ ನಂಗೆ. ಹಾಗೆ ಬೆಳಿಗ್ಗೆ ಮಾರ್ನಿಂಗ್ ಶಿಫ್ಟ್, ರಾತ್ರಿ 9:30 ಆ ಶಿಫ್ಟ್ ಅಲ್ಲಿ ಮಾಡ್ತಾ ಇದ್ದೇನೆ, ಜಾಯಿನ್ ಆಗಿ ಧ್ಯಾನ ಮಾಡ್ತಾ ಇದ್ದೇನೆ, ಎಲ್ಲ ಮಾಡ್ತಾ ಇದ್ದೇನೆ. ಹಾಗೆ ನಂಗೆ ತುಂಬಾ ಪ್ರಾಬ್ಲಮ್ ಕಡಿಮೆ ಆಗಿದೆ, ಈಗ ಖುಷಿಯಾಗಿದ್ದೇನೆ. ಮತ್ತೆ ಸ್ವಲ್ಪ ಸಿಟ್ಟು ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು, ಆಗೀಗೆಲ್ಲ ಕಡಿಮೆ ಆಗಿದೆ. ಮತ್ತೆ ಯಾವ ನೋವೇ ಬಂದ್ರು ಈಗ ಮಾತ್ರೆ ಎಲ್ಲ ನಿಲ್ಸಿ, ಈಗ ಮುದ್ರೆ ಮತ್ತೆ ಅಕ್ಯುಪಂಕ್ಚರ್ ಮಾಡಿ ತುಂಬಾ ಖುಷಿಯಲ್ಲಿದ್ದೇನೆ ಸರ್. ನಾನು ಇವಾಗ ತುಂಬಾ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಚಾರ ಮಾಡಿ, ಪ್ರಚಾರ ಮಾಡಿ. ಆಯ್ತು, ಓಕೆ ಸರ್, ಓಕೆ ಪ್ರಚಾರ, ಪಾಂಪ್ಲೆಟ್ ಹಚ್ಬೇಕು. ಖಂಡಿತ ಸರ್, ಖಂಡಿತ. ಹಾಗೆ ಮನೆಯಲ್ಲಿ ಈಗ ಮಕ್ಕಳಿಗೆ ಏನಾದ್ರು ನೋವೇ ಬಂದ್ರೆ ನೀ ಈ ಮುದ್ರೆ ಮಾಡು, ಈ ಮುದ್ರೆ ಮಾಡು ಅಂತ ಹೇಳ್ತಾ ಇದ್ದೇನೆ ಮಕ್ಕಳಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ನಮ್ಮ ಜ್ಞಾನ ಮುದ್ರಾ ಮತ್ತೆ ಸನ್ಮುಖಿ ಮುದ್ರಾ ಇದೆಲ್ಲ ಅಳವಡಿಸಿ ಅಷ್ಟೇ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಯಾರಾದ್ರೂ ಸ್ನೇಹಿತರೆ ಮಾತಾಡ್ಬೇಕಂದ್ರೆ ದಯವಿಟ್ಟು ಮಾತಾಡಿ. ಗುರುಜಿ, ನಾನು ಈಗ ಒಂದು ಏನೋ ಬರ್ದೆ, ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ಬೋದಾ ಗುರುಜಿ? ಹೇಳಿವಾ? ಓಕೆ, ಥ್ಯಾಂಕ್ಸ್ ಗುರುಜಿ. ಆನಂದದ ಜ್ಯೋತಿ ಬೆಳಗುತ್ತಿದೆ, ಆತ್ಮ ಸಾಕ್ಷಾತ್ಕಾರವಾಗುತ್ತಿದೆ, ಜ್ಞಾನದ ಹಂಚಿಕೆ ನಡೆಯುತ್ತಿದೆ, ಸ್ನೇಹ ಸಂಬಂಧ ಬೆಳೆಯುತ್ತಿದೆ, ಮಹಾವತಾರವು ಪಿರಮಿಡ್ ದೇವ ಮಂದಿರ, ಸುಭಾಷ್ ಪತ್ರಿಜಿ ಜ್ಞಾನದ ಅಭಯ ಕೊಡುವ ದೇವರು, ರಂಗನಾಥ್ ಗುರುಜಿ ದೇವರ ದೂತರು. ಜ್ಞಾನ ಅಕ್ಷಯವಾಗಲಿ, ಧ್ಯಾನ ಅಕ್ಷಯವಾಗಲಿ, ಸಂಬಂಧಗಳು ಗಟ್ಟಿಯಾಗಲಿ, ಆರೋಗ್ಯ ವೃದ್ಧಿಯಾಗಲಿ, ನಮ್ಮ ಭಾರತ ದೇಶ ಪಿರಮಿಡ್ ಜಗತ್ತಾಗಲಿ, ಸುಂದರ ಸ್ವರ್ಗ ನಮ್ಮ ಈ ಮಾತೃಭೂಮಿಯಲ್ಲಿ ಆಗಲಿ. ಥ್ಯಾಂಕ್ಸ್ ಗುರುಜಿ. ಅದ್ಭುತವಾಗಿದೆ. ವೆರಿ ಗುಡ್. ಥ್ಯಾಂಕ್ ಯು ದೀಪಾ ಮೇಡಮ್. ನಾನು ಈಗ ಕವಯಿತ್ರಿ ಅಂತಿದ್ದೆ, ನೆಕ್ಸ್ಟ್ ನಂದಾ ಮೇಡಮ್, 3ನೇವರು ನೀವಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಚೆನ್ನಾಗಿತ್ತು. ಬರೀತಾ ಇದ್ದೀನಿ, ನಾನು ಮುಂಚೆ ಬರೀತಾ ಇದ್ದೆ, ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನು ಬರ್ದಿದ್ದೀನಿ. ನಂಗೆ ಸ್ಫೂರ್ತಿ ರಂಗನಾಥ್ ಗುರುಜಿ. ಯಾಕೋ ಇವತ್ತು ಬರಿಬೇಕು ಅನ್ನಿಸ್ತು, ಇಲ್ಲಿ ಎಲ್ಲಾರ್ದು ಅನುಭವ ಕೇಳ್ತಾ ಸರ್, ದೀಪಾ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಕೇಳಿಸ್ತಾ ಇಲ್ಲ. ದೀಪಾ ಅವರು ಹೇಳಿದ್ದಾರೆ, ಮುಗಿಸಿದ್ದಾರೆ. ಕೇಳಿಸ್ಕೊಳ್ಳಿ, ಹೇಳ್ತಾ ಇದ್ರಲ್ಲ. ಕೇಳಿಸ್ತಾ ಇದೆ ಮೇಡಮ್, ನಿಮ್ ನೆಟ್ವರ್ಕ್ ಇಶ್ಯೂ ಇದೆ ನೋಡಿ. ಆಫ್ಟರ್ ಲಾಂಗ್ ಟೈಮ್ ನಾನು ಬರ್ದಿದ್ದೀನಿ. ಇವತ್ತು ಫಸ್ಟ್ ಡೇ ಬರ್ದಿರೋದು. ನಾನು ಒಂದು 19 ವರ್ಷದ ನಂತರ ಇವತ್ತು ಬರ್ದಿದ್ದೀನಿ. ಅದಕ್ಕೆ ಸ್ಫೂರ್ತಿ ನನ್ ಗುರು ರಂಗನಾಥ್ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರೈಟ್, ತುಂಬಾ ಅದ್ಭುತವಾಗಿದೆ, ಸುಂದರವಾಗಿದೆ. ತುಂಬಾ ಚೆನ್ನಾಗಿತ್ತು. ಇದನ್ನ ನಾನು ಬರ್ತಿರೋದನ್ನ ನಾನು ರಂಗನಾಥ್ ಗುರುಜಿಗೆ ನಾನು ಇವತ್ತು ನನ್ ಗಿಫ್ಟ್ ಅಂತ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಗುರುಜಿ. ಆಮೇಲೆ ಪೋಸ್ಟ್ ಮಾಡ್ತೀನಿ ನಿಮ್ಗೆ. ಖಂಡಿತ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿ, ತೊಂದ್ರೆ ಇಲ್ಲ, ಎಲ್ಲರೂ ಓದ್ಕೊಂತಾರೆ. ಒಳ್ಳೆ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ಸ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರ್, ಶಿವ ಮೂರ್ತಿ ಅದು ಇದು ಅಂತ ತುಂಬಾ ದೊಡ್ಡದಾಗಿ ನಿಮ್ನೆಲ್ಲ ಹೊಗಳಿದ್ದೆ ಸರ್. ಆದ್ರೆ ಇವತ್ತು ಬಸವೇಶ್ವರ ಜಯಂತಿ, ನೀವು ಕಲಿಯುಗದ 2ನೇ ಬಸವಣ್ಣ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ನಿಜವಾಗ್ಲೂ ಸರ್, ನಾವ್ ಏನೇ ಹೇಳಿದ್ರು ನೀವು ಅದನ್ನೆಲ್ಲ ಖುಷಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೀರಾ. ನಿಮ್ ನಗು ಇನ್ನೂ ಹೆಚ್ಚಿಗೆ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಸರ್. ಸರ್, ಏನು ಕೇಳಿಸ್ತಾ ಇಲ್ಲ, ಯಾಕೆ? ನಂದ ಪ್ರಾಬ್ಲಮ್ ಏನ್ ಸರ್? ನಿಮ್ದೇ ಪ್ರಾಬ್ಲಮ್ ಇರ್ಬೋದಮ್ಮ, ಆಕ್ಚುಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ನೋಡ್ಕೊಳ್ಳಿ. ಯಾಕಂದ್ರೆ ಎಲ್ಲಾರ್ಗೂ ಕೇಳಿಸ್ತಾ ಇದೆ. ಓಕೆ, ರೈಟ್, ಮಾತಾಡಿ ಅಶ್ವಿನ್ ಅವರು. ಸರ್, ನಿಜವಾಗ್ಲೂ ಸರ್, ಇವತ್ತು ಫುಲ್ ಸ್ಮೈಲ್ ನೊಂದಿಗೆ ನಿಮ್ನ ಕೊನೆ ಒಂದು ಇದ್ರಲ್ಲಿ ಹಂತದಲ್ಲಿ ಖುಷಿ ಪಡಿಸ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಈಗ ಇನ್ನೇನು ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ. ಸರ್, ಖುಷಿ
ಖುಷಿಲ್ ನಾವೆಲ್ಲರೂ ಕೂಡ ಖುಷಿ ಕಾಣ್ತಾ ಇದೀವಿ. ಮಾಸ್ಟರ್ಸ್, ಇದೇ ರೀತಿ ಸದಾಕಾಲ ಸ್ಮೈಲ್ ಸರ್ ಕೊಡ್ತಾ ಇದ್ರೆ ಆ ಸ್ಮೈಲ್ ನೋಡ್ತಲೇ ನಮ್ಗಿನ್ನೂ ಏನೇ ಚಿಕ್ಕ ಪುಟ್ಟ ಸಮಸ್ಯೆ, ಏನೇ ಮನಸ್ಸಿನಲ್ಲಿ ನೋವಿದ್ರು ಈ ಒಂದ್ ಸ್ಮೈಲ್ ಇದೆಯಲ್ಲ, ಇದನ್ನ ನೋಡ್ತಲೇ ನಾವೆಲ್ಲ ಖುಷಿ ಪಡ್ತೀವಿ ಅನ್ನೋದು ನನ್ನ ಆಸೆ, ನಮ್ಮೆಲ್ಲರ ಆಸೆ ಆಗಿದೆ ಸರ್. ಖಂಡಿತ ಖಂಡಿತ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರಾಜಶೇಖರ್ ರಾಜ್ ಅವರು ಮಾತಾಡ್ತಾರೆ ನೋಡಿ. ರಾಜಶೇಖರ್ ರಾಜ್ ಅವರೇ ಮಾತಾಡ್ತೀರಾ? ಸ್ನೇಹಿತರೆ, ಯಾರು ಮಿಸ್ ಮಾಡ್ಕೋಬಾರ್ದು. ಈ ಅನುಭವ ಹಂಚ್ಕೊಳ್ಳೋದು ಯಾರು ಮಿಸ್ ಮಾಡ್ಕೋಬಾರ್ದು. ನಿಮ್ಗೆ ಏನಾದ್ರು ತುಂಬಾ ಬಸವರಾಜ್ ಸರ್ ಇದ್ದೀರಾ? ರಾಜಶೇಖರ್ ರಾಜ್ ಬಸವರಾಜ್ ಸರ್ ಸರ್, ನೀವು ಪ್ರತಿನಿತ್ಯ ತುಂಬಾ ಚೆನ್ನಾಗಿ ಶೇರ್ ಮಾಡ್ತೀರಾ, ಎಲ್ರಿಗೂ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಆದ್ರೆ ಸರ್ 100 ಸಂಚಿಕೆ ಆಗಿದೆ, ನಿಮ್ಮ ಮುಖಾರವಿಂದ ನಾನು ನೋಡಕ್ಕೆ ಆಗ್ಲಿಲ್ವಲ್ಲ ಸರ್? ನಾವೆಲ್ಲರೂ ಇಷ್ಟಪಡ್ತಾ ಇದ್ದೀವಿ. ನಮ್ದು ಒಂದು ಸಂಕಲ್ಪ ಇದೆ ಮೇಡಮ್, ನಮ್ ಡೈರೆಕ್ಟ್ ಆಗಿ ಓಕೆ ಅತಿಥಿಗಳ ಬಗ್ಗೆ ಮಾತಾಡ್ಬೇಕು ಮೇಡಮ್. ಓಕೆ ಒಂದು ಅವತ್ತು ಒಂದು ಸೆಷನ್ ಕೊಡೋಣ ಬಸವರಾಜ್ ಅವ್ರಿಗೆ, ಒಂದು ಸೆಷನ್. ಹೌದು ಸರ್, ಶಾರ್ಟ್ಲಿ ಮಾತಾಡ್ತೀನಿ ಸರ್. ನಾನು ನಮ್ಮ ದುರ್ಗದಲ್ಲಿ, ಚಿತ್ರದುರ್ಗದಲ್ಲಿ ಸುಮಾರು ಜನ ಅತೀಂದ್ರ ಯೋಗಿಗಳು ಇದ್ರಿ ಸರ್. ಅವರು ಆಕ್ಚುಲಿ ಚಿತ್ರದುರ್ಗ ಬಂದು ಅತೀಂದ್ರ ಯೋಗಿಗಳೇ ಮಾಡಿ ಸರ್ ಅಲ್ಲಿ. ಹಾಗಾಗಿ ಆಕ್ಚುಲಿ ನಾನು ಪ್ರತಿ ವೀಕ್ ನಾನು ದಾವಣಗೆರೆಗೆ ಹೋಗುವಾಗ ನಾನು ಒಂದು ಅತೀಂದ್ರ ಯೋಗಿ ಅವ್ರ ಪ್ಲೇಸ್ಗೆ ಹೋಗ್ಬಿಟ್ಟು ಹೋಗ್ತಿರ್ತೀನಿ ಸರ್ ನಾನು. ಸರ್ ಶಾರ್ಟ್ಲಿ ನಾನು ನಮ್ದೊಂದು ಎಪಿಸೋಡ್ ಇರುತ್ತೆ ಸರ್ ಶಾರ್ಟ್ಲಿ, ಅದಕ್ಕೆ ಅವಕಾಶ ಮಾಡ್ತೀನಿ. ದಯವಿಟ್ಟು ಎಷ್ಟು ಅತೀಂದ್ರ ಯೋಗಿಯಲ್ಲಿ ನೀವು ಮೀಟ್ ಮಾಡಿದಿರೋ ಈಗಾಗ್ಲೇ, ಮುಂದಿನ ದಿವಸದಲ್ಲಿ ಎಷ್ಟು ಅತೀಂದ್ರ ಯೋಗಿಯಲ್ಲಿ ಮೀಟ್ ಮಾಡ್ತಿರೋ ಎಲ್ಲದನ್ನು ಅದು ಲಿಸ್ಟು ನೀವು ಅಂದ್ರೆ ನೀಟಾಗಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ, ಸೊ ಅದ್ರ ಯಾವ ತರ ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಮೀಟ್ ಮಾಡ್ಬೇಕು, ಎಲ್ಲ ಮಾಹಿತಿ ಪೂರ್ತಿ ಕೂಲಂಕಷವಾಗಿ ಹಂಚ್ಕೋಬೇಕಂತ ನಮ್ಮ ವಿನಂತಿ. ಸರಿ ಸರ್, ಓಕೆ ಸರ್, ಆಯ್ತು ಸರ್, ಓಕೆ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ರಾಣಿ ಮೇಡಮ್, ಥ್ಯಾಂಕ್ಸ್. ರೈಟ್. ವಿಜಯ ಮೇಡಮ್ ಮಾತಾಡಿ. ವಿಜಯ್ ಅವರು. ನಮಸ್ತೆ ಗುರುಜಿ. ನಮಸ್ತೆ. ನನಗೆ ನಾನು 3-4 ತಿಂಗಳಿಂದ ಅಟೆಂಡ್ ಮಾಡ್ತಾ ಇದ್ದೀನಿ ಗುರುಜಿ. ನನಗೆ ತುಂಬಾ ಬೆನಿಫಿಟ್ ಸಿಕ್ಕಿದೆ. ನನಗೆ ಧ್ಯಾನದ ಬಗ್ಗೆ ತುಂಬಾ ಆಸಕ್ತಿ ಇದೆ. ಈಗ ಸ್ವಲ್ಪ ಸರ್ವೈಕಲ್ ಇತ್ತು ಪ್ರಾಬ್ಲಮ್, ನನಗೆ ತುಂಬಾ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ. ಇದರಿಂದ ನಾನು ಹೊರಗಡೆ ಬಂದಿದ್ದೀನಿ, ಮತ್ತೆ ಒಂದು ಹೊಸ ಜಗತ್ತು ನನಗೆ ತಳ್ಕೊಂಡಿದೆ. ತುಂಬಾ ಸಂತೋಷವಾಗಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧ್ಯಾನ ಪ್ರಚಾರ ಮಾಡಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಧ್ಯಾನ ಪ್ರಚಾರ ಹೆಚ್ಚಾಗಿ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ರೈಟ್. ರಾಜಶೇಖರ್ ಅವರು ಮಾತಾಡಿ. ರಾಜಶೇಖರ್ ಅವರು. ಹಲೋ, ಮಾತಾಡಿ ಸರ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾತಾಡ್ತಿದ್ರ. ನಾನು ಒಂದು ವೀಕ್ ಅಟೆಂಡ್ ಆಗ್ತಾ ಇದ್ದೀನಿ. ಇನ್ನ ಕಲಿಬೇಕು. ಚೆನ್ನಾಗಿ, ತುಂಬಾ ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾಡ್ತೀರಾ. ನಾನು 10 days ಇಂದ ಅಟೆಂಡ್ ಆಗ್ತಾ ಇದ್ದೀನಿ ಸರ್. 10 days ಇಂದ? ಓಕೆ, ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅಟೆಂಡ್ ಆಗ್ತಾ ಇದ್ದೀನಿ. ಇನ್ನ ಕೂರ್ಬೇಕು. ನನಗೂ ಧ್ಯಾನಕ್ಕಿನ್ನ ಅಷ್ಟು ಅಂದ್ರೆ ಇದ್ ಮಾಡಕ್ ಬರ್ತಾ ಇಲ್ಲ, ಫುಲ್ ಕೂರಕ್ ಬರ್ತಾ ಇಲ್ಲ. ಏನೇನೋ ಆಲೋಚನೆ ಬರ್ತದೆ, ಮಾಡ್ತಾ ಇದ್ದೀನಿ. ಮಾಡಿ 40 days 41 days ಅಂದ್ರೆ ಒಂದು ಮಂಡಲ ದೀಕ್ಷೆ ಅಂತ ಹೇಳ್ತೀವಲ್ಲ, ಅದು ಮಾಡಿದ್ರೆ ಸಾಕು, ನಿಮ್ಗೆ ಪೂರ್ಣವಾಗಿ ಸಿಗತ್ತೆ ಅದು ಲಾಭನ. ಓಕೆ, ರೈಟ್. ಅಶ್ವಿನ್ ಅವರೇ, ಅಶ್ವಿನಮ್ಮ. ಸೊ ಹೇಳಿ, ಫೈನಲ್ ರಿಕ್ವೆಸ್ಟ್ ಮಾಡಿ. ಇನ್ಯಾರಾದ್ರೂ ಮಾತಾಡ್ಕೊಂತ ಅಂದ್ರೆ ಅನುಭವ ಹಂಚ್ಕೊಂತಾರೇನೋ? ಮಾಸ್ಟರ್ಸ್, ಇವತ್ತು ಸರ್ 100ನೇ ಸಂಚಿಕೆ ಇವತ್ತು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಒಂದು ಪರಿಪೂರ್ಣರಾಗ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಎಷ್ಟು ಜನ ಮಾಸ್ಟರ್ಸ್ ಇದ್ದೀರಾ ಅವರೆಲ್ಲರೂ ಕೂಡ ಮಾತಾಡ್ಬೇಕಾಗಿದೆ. ನಾವೆಲ್ಲರೂ ಕೂಡ ಮಾತಾಡಿದೀವಿ. ಇನ್ಯಾರಿದ್ದೀರಾ ಎಲ್ಲರೂ ಮಾತಾಡಿ. ಮಾತಾಡಿ ಮಾಸ್ಟರ್ಸ್.
ಇನ್ನು ಕೆಲವೇ ಒಂದು 5 ನಿಮಿಷ ಕಾಲಾವಕಾಶ ಇದೆ. ಈ ಸೆಷನ್ ಕ್ಲೋಸ್ ಮಾಡ್ತೀವಿ, ಹಾಗಾಗಿ 8:30 ಬೇಗ ಕ್ಲೋಸ್, ಮಾತಾಡಿ. 8:30 ಕ್ಲೋಸಿಂಗ್ ಟೈಮ್, 8:30. ಹಾ ಸರ್, 5 ನಿಮಿಷ ಇದೆ, ಒಂದೊಳ್ಳೆ ಅವಕಾಶ ಇದೆ, ದಯವಿಟ್ಟು ಮಾತಾಡಿ. ಯಾರೇ ಇದ್ರುನು, ಯಾರೇ ಮಿಸ್ ಆದ್ರೂ ಮಿಸ್ ಆಗೋದ್ ಬೇಡ, ಯಾಕೆಂದ್ರೆ ನಾವೆಲ್ಲ ಒಂದ್ ಗ್ರೂಪ್, ವಸುದೈವ ಕುಟುಂಬಕಂ, ನಾವೆಲ್ಲನೂ ಕೂಡ ಒಂದ್ ಗ್ರೂಪ್ನವರು, ಒಂದ್ ಕುಟುಂಬ ಇದ್ದಾಗೆ. ಗಂಗಾ ಶೆಟ್ಟಿ ಅವರೇ ಮಾತಾಡಿಮ್ಮ. ನಮಸ್ತೆ ಸರ್. ನಮಸ್ತೆ. ನೀವು ಮುಂದೆ ನೀವೇ ಮಾತಾಡ್ಬೇಕು. ನೀವು ಹಿಂದೆ ಇದ್ರಿ. ನಿಮ್ಮ ಇಲ್ಲ ಸರ್, ಹಂಚಿಕೆಗೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ ಅಲ್ವಾ? ಥ್ಯಾಂಕ್ ಯು ಸರ್. ನನ್ಗೆ ಒಂದ್ ಸ್ವಲ್ಪ ಅದೇ ನಾನು ಹೇಳ್ತಿರ್ತೀನಲ್ಲ, ನನಗೆ ಸ್ವಲ್ಪ ಸಮಸ್ಯೆ ಆದ್ರೂ ನನಗೆ ತುಂಬಾ ಇಷ್ಟವಾದ ಪ್ರೋಗ್ರಾಮ್ ಸರ್. ನನ್ಗೆ ಇದು ನಾನೇನ್ ಮಾಡ್ತೀನಿ, ಇನ್ನೊಂದು ಮೊಬೈಲ್ ಅಲ್ಲಿ ಅಟೆಂಡ್ ಮಾಡ್ತಾ ಇದನ್ನ ನಾನು ಸ್ವಲ್ಪ ಕೇಳ್ತಾ ನೋಡ್ತಾ ಇರ್ತೀನಿ ಇಲ್ಲಿ. ಮತ್ತೆ ನಾನು ಎಲ್ರಿಗೂ ತುಂಬಾ ಜನರಿಗೆಲ್ಲ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೀನಿ ಜಾಯಿನ್ ಆಗ್ರಿ ಅಂತ ಹೇಳಿ. ಅವರಿಗೆ ಪಾಪ ನಿದ್ರೆ ಬಿಡೋದಕ್ಕೆ ಇಷ್ಟ ಇಲ್ಲ, ಏನ್ ಮಾಡ್ಲಿಕ್ಕೆ ಆಗ್ತದಲ್ಲ ಸರ್ ಅಲ್ಲಿ. ಅವ್ರ ಲೈಫ್ ಅಲ್ಲಿ ತುಂಬಾ ನಿದ್ರೆಯನ್ನ ಬಿಡೋರು ಇದಾರ್ತಾರೆ, ಅದಕ್ಕೆ ಅವ್ರಿಗೆ ಇವಾಗ ಸ್ವಲ್ಪ ನಿದ್ರೆ ಏನಿಲ್ಲ ಬಿಡೋದಕ್ಕೆ ಅಂದ್ರೆ ನೈಟ್ ಕಡಿಮೆ ತಿಂದ್ರೆ ನಿದ್ದೆ ಏನ್ ತೊಂದ್ರೆ ಆಗಲ್ಲ. ಬೆಳಗ್ಗೆ ಹೌದು ಹೌದು ಕಡಿಮೆ ಸರ್. ಅಂದ್ರೆ ನೈಟ್ ಏನಾಗ್ತದೆ, ಇವರು ಲೇಟ್ ಆಗಿ ತಿನ್ನೋದನ್ನ ಏನಾಗತ್ತೆ, ಆ ಆಹಾರ ಎಲ್ಲ ಜೀರ್ಣ ಆಗ್ತಾನೆ ಇರ್ತದೆ ನೈಟ್ ಎಲ್ಲ. ಅವಾಗ ಹೌದು ಅವ್ರಿಗೆ ನಿದ್ದೆ ಸಾಕಾಗಲ್ಲ, ಯಾಕಂದ್ರೆ ಕನಸುಗಳು ಹೆಚ್ಚು ಬರುತ್ತೆ. ಅದೇ ಹೌದು ಪ್ರಧಾನ ಕಾರಣ. ಅವರು ಏನೇ ಒಂದು 7 ಗಂಟೆಗೆ 8 ಗಂಟೆಗೆ ಊಟ ಮಾಡಿ, ಅದನ್ನು ಲೈಟ್ ಊಟ ಮಾಡಿ, ಓಕೆ, ಯಾವುದೇ ಚೆನ್ನಾಗಿ ಜೀರ್ಣ ಆಗುವಂತ ಸುಲಭವಾಗಿ ಜೀರ್ಣ ಆಗುವಂತ ಆಹಾರ ತಿಂದು ಆಮೇಲೆ ಮಲ್ಕೊಂಡಿದ್ರೆ ಒಂದು 10 ಗಂಟೆಗೆ ಆ ಥರ ಮಲ್ಕೊಂಡಿದ್ರೆ ಖಂಡಿತವಾಗಿ 4 ಗಂಟೆಗೆ ಎಚ್ಚರಿಕೆ ಅನ್ನೋದು ಏನ್ ತೊಂದರೆ ಇಲ್ಲ. ಸೊ ಅವ್ರಿಗೆ ಸುಲಭವಾಗತ್ತೆ, ತುಂಬಾ ಸುಲಭ ಆಗತ್ತೆ. ಒಂಥರ ಲೈಟ್ ಆಗಿರ್ತದೆ, ಹೆಲ್ತ್ನು ತುಂಬಾ ಲೈಟ್ ಆಗಿರುತ್ತೆ. ಹೌದು ಸರ್. ಅಂದ್ರೆ ಇವಾಗ ಅವ್ರ ಲೆಕ್ಕದಲ್ಲಿ ಏನಾಗಿದೆ, ನಾವೆಲ್ಲ ಸನ್ಯಾಸಿಗಳು. ನಾವು ಸನ್ಯಾಸಿಗಳಲ್ಲ, ನಾವೆಲ್ಲ ಆರೋಗ್ಯವಂತರು. ಆರೋಗ್ಯವೇ ಹೌದು ಭಾಗ್ಯವು. ಹೌದು ಸರ್. ಆದ್ರೆ ಅವ್ರ ತಲೆಯಲ್ಲಿ ಆ ತರ ಬಂದ್ಬಿಟ್ಟಿದೆ ಸರ್ ಇವಾಗ. ಅಂದ್ರೆ ನಾವೆಲ್ಲ ಧ್ಯಾನ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂದ್ರೆ ತಪಸ್ ಮಾಡ್ತಾ ಇದೀವಿ ಅನ್ಕೊಂಡಿದ್ದಾರೆ. ಒಳ್ಳೇದಲ್ಲ ಸರ್. ನಾವಿವಾಗ ತಪಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಬೇಗ ಬೇಗ ದೇವ್ರು ವರವನ್ನ ಕೊಡ್ತಾ ಅಂತ ಆಯ್ತಲ್ಲ, ಅದು ಅವ್ರಿಗೆ ಅರ್ಥ ಆಗಿಲ್ಲ ಅಲ್ಲಿ. ನಗು ಬರ್ತದೆ ಸರ್. ಅವ್ರು ಬರ್ತಾರೆ ಸರ್ ಒಂದಿನ, ಆದ್ರೆ ಯೂನಿವರ್ಸ್ ಅವರಿಗೆ ಯಾವಾಗ ಒಂದು ಕೊಡ್ತದಲ್ಲ ನಿಮ್ಮ ಸೇವೆ ನಮ್ಮ ಆಧಾರ್ ಫೌಂಡೇಶನ್ಗೆ ಯಾವ ತರ ಏನ್ ಮಾಡ್ತೀರಮ್ಮ? ಅಂದ್ರೆ ನಿಮ್ಮ ಇರುವಂತ ಅದ್ಭುತವಾದ ಜ್ಞಾನ ಇದೆ. ಸೊ ನೀವು ಯಾವ ತರ ಸೇವೆ ಮಾಡಕ್ಕಾಗತ್ತೋ ಸಾಧ್ಯವಾಗುತ್ತೋ ಹೇಳಿ. ದಯವಿಟ್ಟು ನಮ್ಮ ಅಶ್ವಿನಿ ಮೇಡಮ್ ಇವೆಲ್ಲ ಇದಾರೆ, ಇವೆಲ್ಲ ಸೇರಿ ನಾವು ಪ್ಲಾನ್ ಮಾಡಿ ಬಳಸ್ಕೊಡುತ್ತೆ. ಅಡ್ಡಿಲ್ಲ ಸರ್. ಈಗ ಕ್ಲಾಸಸ್ ಸರ್ ಕೊಡ್ತೀರಿ ಅಂದ್ರೆ ಕ್ಲಾಸಸ್ ಕೊಡಿ. ಓಕೆ ಸರ್. ನಾನು ಇವಾಗ ಒಂದ್ ಸಣ್ಣದೊಂದು ಇದನ್ನ ಒಂದು 3 ಮಿನಿಟ್ಸ್ ಅಥವಾ 4 ಮಿನಿಟ್ಸ್ ಅನ್ನ ಕೊಡ್ಬೋದಾ ಸರ್ ನನ್ಗೆ? 3 ಮಿನಿಟ್ಸ್. ಓಕೆ ಸರ್. ಇವಾಗ ನಾನು ನೀವೇನು ಈ 100 ದಿನದಲ್ಲಿ ಕಾರ್ಯಕ್ರಮವನ್ನ ಮಾಡಿದೀರಾ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂದಿದೆ. ಇದು ಇನ್ನು ಕಾರ್ಯಕ್ರಮ ಹೇಗ್ ಹೋಗ್ಬೇಕು, ಯಾರ್ಯಾರು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಈ ಕಾರ್ಯಕ್ರಮ ಎಷ್ಟು ಸಕ್ಸಸ್ ಆಗ್ಬೇಕಂತ ಅನ್ನೋದಕ್ಕೆ ಎಲ್ಲರಲ್ಲೂ ಒಂದು ಸಂಕಲ್ಪ ಧ್ಯಾನವನ್ನು 2 ನಿಮಿಷದಲ್ಲಿ ಮಾಡಿಸ್ತೀನಿ ಸರ್. ಪ್ರತಿಯೊಬ್ರು ಓಕೆ ಸರ್. ಪ್ರತಿಯೊಬ್ರು ಕಣ್ಣನ್ನ ಮುಚ್ಕೊಳ್ರಿ. ಈಗ ನಿಮ್ಮ ಕಣ್ಣು ತುಂಬಾ ಭಾರ ಮತ್ತೆ ಹೆವಿ ಆಗ್ತಾ ಹೋಗ್ತಾ ಇದೆ. ನೀವು ನಿಮ್ಮ ಉಸಿರಾಟವನ್ನ ನಿಮ್ಮ ಒಂದು ಬ್ರೀತಿಂಗ್ ಮೇಲೆ ತಗೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಬ್ರೀತಿಂಗ್ ಎಷ್ಟು ದೀರ್ಘವಾಗ್ತಾ ಇದೆ ಅಂತ ಅನ್ನೋದನ್ನ ನೀವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈಗ ನಿಮ್ಮ ಸಂಪೂರ್ಣ ಗಮನವನ್ನ ನೀವು ನಿಮ್ಮ ಬ್ರೀತಿಂಗ್ ಮೇಲೆ ತಗೊಂಡು ಹೋಗಿದ್ದೀರಾ. ನಿಮ್ಮ ಬ್ರೀತಿಂಗ್ ಎಷ್ಟು ದೀರ್ಘವಾಗ್ತಾ ಇದೆ, ಆಳವಾಗ್ತಾ ಇದೆ. ನೀವು ಅಷ್ಟು ನಿಮ್ಮ ಕಣ್ಣು ಕ್ಲೋಸ್ ಆಗ್ತಾ ಇದೆ. ನಿಮ್ಮ ಕಣ್ಣು ಈಗ ಸಂಪೂರ್ಣವಾಗಿ ಕ್ಲೋಸ್ ಆಗ್ತಾ ಇದೆ. ನೀವು ಕಣ್ಣನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದೀರಾ. ನಿಮ್ಗೆ ಈಗ ಎಷ್ಟು ನಾನು ಕಣ್ಣನ್ನ ಓಪನ್ ಮಾಡ್ಲಿಕ್ಕೆ ಹೇಳಿದ್ರು, ನೀವು ಕಣ್ಣನ್ನ ಎಷ್ಟೇ ಟ್ರೈ ಮಾಡಿದ್ರು ನಿಮ್ಮ ಹತ್ರ ಕಣ್ಣನ್ನ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಣ್ಣನ್ನ ನೀವು ಈಗ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈಗ ನಿಮ್ಮ ಹತ್ರ ಕಣ್ಣನ್ನ ಓಪನ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ನೀವು ಕಣ್ಣನ್ನ ಎಷ್ಟು ಓಪನ್ ಮಾಡ್ತಾ ಇದ್ದೀರೋ ಅಷ್ಟು ಫಾಸ್ಟ್ ಆಗಿ ನಿಮ್ಮ ಕಣ್ಣು ಕ್ಲೋಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ನಿಮ್ಮ ಕಣ್ಣು ಕ್ಲೋಸ್ ಆಗ್ತಾ ಇದೆ. ಕ್ಲೋಸ್ ಯುವರ್ ಐಸ್. ಈಗ ನೀವು ಸಂಪೂರ್ಣವಾಗಿ ಕಣ್ಣನ್ನ ಕ್ಲೋಸ್ ಮಾಡಿದೀರಾ. ಈಗ ನೀವು ಒಂದು ನಿಮ್ಮ ಅನಿಸಿಕೆಯಲ್ಲಿ ನಿಮಗೆ ಯಾವುದು ಅತ್ಯಂತ ಪ್ರೀತಿಯಾದ ಸ್ಥಳ, ದೇವಸ್ಥಾನ ಇರಬಹುದು, ಅಥವಾ ಬೆಟ್ಟ ಗುಡ್ಡಗಳಿರಬಹುದು, ಪರಿಸರ ಇರಬಹುದು, ಅಥವಾ ಒಂದು ಪ್ರೇಕ್ಷಣೀಯ ಸ್ಥಳವಿರಬಹುದು, ಪಾರ್ಕ್ ಇರಬಹುದು, ಯಾವುದೋ ಒಂದು ಜಾಗದಲ್ಲಿ ನೀವು ಮೌನವಾಗಿ ಒಬ್ಬರು ಅಲ್ಲಿ ಕುಳಿತಿದ್ದೀರಾ. ಆ ಒಂದು ಪ್ರದೇಶವನ್ನ ನೋಡ್ತಾ ಇದ್ದೀರಾ. ನಿಮ್ಗೆ ಆ ಪ್ರದೇಶದಲ್ಲಿ ಅಲ್ಲಿರುವಂತಹ ಎಲ್ಲ ಪಕ್ಷಿಗಳ ನಿನಾದ ಕೇಳಿಸ್ತಾ ಇದೆ. ಅಲ್ಲಿ ಇರುವಂತಹ ಒಂದು ಗಾಳಿಯ ಟಚ್ ಫೀಲ್ ಅನ್ನ ನೀವು ನೋಡ್ತಾ ಇದ್ದೀರಾ. ನಿಮ್ಗೆ ತುಂಬಾ ಖುಷಿಯನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ನೀವು ಸಂಪೂರ್ಣವಾಗಿ ಈಗ ರಿಲ್ಯಾಕ್ಸ್ ಆಗಿ ಕೂತಿದ್ದೀರಾ. ಸಂಪೂರ್ಣವಾದಂತಹ ರಿಲ್ಯಾಕ್ಸೇಷನ್ ಅನ್ನ ನೀವು ನೋಡ್ತಾ ಇದ್ದೀರಾ.
ಆ ಬ್ರಹ್ಮಾಂಡದಿಂದ ಈಗ ಒಂದು ಕನೆಕ್ಟಿಂಗ್ ಶಕ್ತಿ ನಿಮ್ ಕಡೆ ಬರ್ತಾ ಇದೆ. ಆ ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಕನೆಕ್ಟಿಂಗ್ ಶಕ್ತಿಯನ್ನ ನೋಡ್ತಾ ಇದ್ದೀರಾ. ಆ ಒಂದು ಮಹಾತಾಯಿ ಅಥವಾ ದೇವರು ನೀವು ಯಾವುದನ್ನ ಆರಾಧನೆ ಮಾಡ್ತಾ ಇದ್ದೀರೋ ಆ ಶಕ್ತಿ ಈಗ ನಿಮ್ಮ ಕಣ್ಣೆದುರಲ್ಲಿ ಬಂದು ನಿಂತಿದೆ. ನೀವು ಅದನ್ನ ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ. ಅದನ್ನ ನೋಡ್ತಾ ಇದ್ದಂತೆ ಆ ತಾಯಿ ನಿಮ್ಮಲ್ಲಿ ಕೇಳ್ತಾ ಇದ್ದಾಳೆ, ಆ ಶಕ್ತಿ ನಿಮ್ಮಲ್ಲಿ ಕೇಳ್ತಾ ಇದ್ದಾಳೆ, ನಿಮ್ಗೆ ಏನು ಬೇಕು ಅನ್ನೋದನ್ನ ಕೇಳ್ತಾ ಇದ್ದಾಳೆ. ನೀವು ಈಗ ಈ ಫೌಂಡೇಶನ್ ಇಂದ ಏನನ್ನ ಪಡೆದಿದ್ದೀರೋ ಅದನ್ನ ಖುಷಿಯಾಗಿ ಆಕೆ ಹತ್ರ ಹಂಚ್ಕೋತಾ ಇದ್ದೀರಾ. ಆಕೆ ಅದನ್ನ ಕೇಳಿ ಹಸನ್ಮುಖಿಯಾಗಿ ನಗ್ತಾ ಇದ್ದಾಳೆ. ವಿಶ್ವದ ಒಂದು ಅಭಿವೃದ್ಧಿಗೆ ಎಷ್ಟೊಂದು ಒಳ್ಳೆಯ ಕೆಲಸವಾಗ್ತಾ ಇದೆ ಅಂತ ಖುಷಿ ಪಡ್ತಾ ಇದ್ದಾಳೆ. ನನ್ನಿಂದ ಈಗ ಏನಾಗಬೇಕು ಅಂತ ಹೇಳಿ ನಿಮ್ಮ ಹತ್ರ ಆಕೆ ಕೇಳ್ತಾ ಇದ್ದಾಳೆ. ಆ ದೇವಿ ಅಥವಾ ನೀವು ಅಂದುಕೊಂಡಿರುವಂತಹ ಶಕ್ತಿ ನಿಮ್ಮಲ್ಲಿ ಕೇಳ್ತಾ ಇದೆ. ನೀವು ಆಕೆಯಲ್ಲಿ ಕೇಳ್ತಾ ಇದ್ದೀರಾ ನಿಮ್ಗೆ ಏನಾಗ್ಬೇಕು, ಈ ಒಂದು ಯೂನಿವರ್ಸ್ಗಾಗಿ ನೀವು ಇಲ್ಲಿಂದ ಏನನ್ನ ನೀವು ಗಿಫ್ಟ್ ಕೊಡೋದಕ್ಕೆ ಹೊರಟಿದ್ದೀರಾ, ನಿಮ್ಗೆ ಏನಾಗ್ಬೇಕಾಗಿದೆ, ಯಾವ ಶಕ್ತಿ ಇಲ್ಲಿ ಕೆಲಸ ಮಾಡ್ಬೇಕು, ನೀವು ಯಾವ ರೀತಿಯಾಗಿ ಹೋಗ್ಬೇಕನ್ನೋದನ್ನ ನೀವು ಅಲ್ಲಿ ಕೇಳ್ತಾ ಇದ್ದೀರಾ. ಆಕೆ ನಿಮ್ಗೆ ತೋರಿಸ್ತಾ ಇದ್ದಾಳೆ, ನೀವು ನೋಡ್ತಾ ಇದ್ದೀರಾ. ಆಕೆ ಕೈಯಿಂದ ಆಶೀರ್ವಾದ ರೂಪದಲ್ಲಿ ಒಂದು ಬಿಳಿಯ ಬಣ್ಣದ ಬೆಳಕು ನಿಮ್ಮ ಆಜ್ಞಾಚಕ್ರಕ್ಕೆ ಬರ್ತಾ ಇದೆ, ನಿಮ್ಮ ಸಹಸ್ರಾರವನ್ನ ಸೇರ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ಇದೀಗ ನಿಮ್ಮ ಇಡೀ ದೇಹ ಚೈತನ್ಯ ಪೂರ್ಣವಾಗಿದೆ, ಆರೋಗ್ಯಯುತವಾಗಿದೆ. ನೀವು ಸಂಪೂರ್ಣವಾದ ಆರೋಗ್ಯವನ್ನ ನೋಡ್ತಾ ಇದ್ದೀರಾ. ನೀವು ನಿಮ್ಮ ಎನರ್ಜೆಟಿಕ್ ಎಷ್ಟು ಹೆಲ್ಪ್ಫುಲ್ ಆಗಿದೆ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ. ನೀವು ಈ ಒಂದು ಫೌಂಡೇಶನ್ ಅಲ್ಲಿ ಎಷ್ಟೊಂದು ಕ್ರಿಯೇಟಿವಿಟಿ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಇದು ಎಷ್ಟೊಂದು ಅಭಿವೃದ್ಧಿ ಆಗಿದೆ. ಇದು ಎಷ್ಟು ಒಂದು ಇಡೀ ವಿಶ್ವದಲ್ಲೇ ಒಂದು ಹೆಸರುವಾಸಿಯಾಗಿರುವಂತಹ ಒಂದು ಸಂಸ್ಥೆಯಾಗಿದೆ. ಮಹಾವತಾರ ಫೌಂಡೇಶನ್ ಅನ್ನುವಂತಹದ್ದು ಪ್ರತಿಯೊಬ್ಬರ ಬಾಯಿಯಲ್ಲಿ ಬರ್ತಾ ಇದೆ. ಪ್ರತಿಯೊಬ್ರು ಇದನ್ನ ಪ್ರತಿಯೊಂದು ಟಿವಿ ಚಾನೆಲ್ಗಳಲ್ಲಿ ಬರ್ತಾ ಇದೆ. ಎಲ್ಲರೂ ಇದನ್ನ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಇದನ್ನ ನೀವು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ಎಷ್ಟು ಕ್ಲಾಪ್ಸ್ ಗಳು ಬರ್ತಾ ಇದೆ. ಪ್ರತಿಯೊಬ್ರು ನೀವುಗಳು ಇಲ್ಲಿ ಮಾಸ್ಟರ್ಸ್ ಗಳಾಗಿದ್ದೀರಾ. ನೀವುಗಳು ಇಲ್ಲಿ ಇದನ್ನ ಪ್ರಚಾರ ಮಾಡ್ತಾ ಇದ್ದೀರಾ. ನೀವುಗಳು ಇಲ್ಲಿ ಪ್ರತಿಯೊಬ್ಬರಿಗೂ ನೀವು ನಿಮ್ಮದೇ ಆದಂತಹ ಒಂದು ಇದೇ ರೀತಿಯಾದಂತಹ ಒಂದು ಚಾನೆಲ್ಗಳಿದೆ. ನೀವು ಇದರ ಮೂಲಕ ಧ್ಯಾನವನ್ನು ಇಲ್ಲಿ ಎಲ್ಲ ಕಡೆ ಪ್ರಸರಣ ಮಾಡ್ತಾ ಇದ್ದೀರಾ. ನೀವು ಇದನ್ನೆಲ್ಲ ಕಡೆ ಹಂಚ್ತಾ ಇದ್ದೀರಾ. ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿಯನ್ನ ಫೀಲ್ ಮಾಡ್ತಾ ಇದ್ದೀರಾ. ಅದಕ್ಕೆ ಆ ತಾಯಿಯ ಅಥವಾ ದೇವಿಯ ನೀವು ನಂಬಿರುವಂತಹ ಶಕ್ತಿ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಗೆ ಸಿಗ್ತಾ ಇದೆ. ಈ ಎಲ್ಲ ಆಶೀರ್ವಾದಗಳನ್ನ ಪಡೆದು ನೀವು ಈಗ ನಿಧಾನಕ್ಕೆ ನಾನು 1 2 3 ಅಂತ ಹೇಳಿ ಹೇಳ್ತಾ ಇದ್ದಂತೆ ಕಣ್ಣನ್ನ ನೀವು ಓಪನ್ ಮಾಡ್ತೀರಾ. ನೀವು ನಂಬಿರುವಂತಹ ಶಕ್ತಿ ಆಶೀರ್ವಾದ ನೀವು ಕಣ್ಣು ಬಿಟ್ಟಾಗ ತುಂಬಾ ಆಕ್ಟಿವ್ ಆಗಿ ನಿಮ್ಗೆ ಗೊತ್ತಾಗ್ತಾ ಇದೆ. ನೀವು ಅದನ್ನ ತುಂಬಾ ಖುಷಿಯಲ್ಲಿ ಫೀಲ್ ಮಾಡ್ತೀರಾ. 3 ಈಗ ನೀವು ಸರೌಂಡಿಂಗ್ ಅನ್ನ ಫೀಲ್ ಮಾಡ್ತಾ ಇದ್ದೀರಾ. 2 ನಿಮ್ಮ ಎನರ್ಜೆಟಿಕ್ ಅನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ. ಈಗ ನೀವು ತುಂಬಾ ಖುಷಿಯಾಗಿ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ನೀವು ಕಣ್ಣನ್ನ ಓಪನ್ ಮಾಡ್ತಾ ಇದ್ದೀರಾ. ಓಪನ್ ಯುವರ್ ಐಸ್. 1 ಖಂಡಿತ ಈಗ ಎಲ್ರು ಈಗ ಏನು ನಾನು ಮಾಡ್ಸಿದೀನಲ್ಲ ಇದನ್ನ ನೀವು ಪ್ರತಿದಿನ ಮಾಡ್ರಿ. ನಿಮ್ಮ ಏನು ನೀವೇನು ಆಗ್ಬೇಕು, ಈ ಫೌಂಡೇಶನ್ ಯಾವ ರೀತಿಯಲ್ಲಿ ಬೆಳಿಬೇಕು, ಮಹಾತಾರ ಫೌಂಡೇಶನ್ ಆಗ್ಬೇಕು ಅಂತ ನಿಮ್ಮಲ್ಲಿ ಒಂದು ಕನಸಿದೆಯಲ್ಲ, ಅದು ಇನ್ನೂ ಹೆಚ್ಚಾಗಿ ಬೆಳವಣಿಗೆ ಆಗ್ತದೆ. ಇದನ್ನ ನೀವು ಪ್ರತಿದಿನ ವಿಜುವಲೈಸೇಷನ್ ಅನ್ನ ಮಾಡಿ. ನಾವು ಧ್ಯಾನದಲ್ಲಿ ವಿಜುವಲೈಸೇಷನ್ ಮುಖ್ಯ ಇರ್ತದೆ. ನಾವು ವಿಜುವಲೈಸೇಷನ್ ಅನ್ನ ಏನು ಮಾಡ್ತಾ ಹೋಗ್ತೀವಲ್ಲ ಅದು ನಿಮ್ಗೆ ಸಂಪೂರ್ಣವಾದಂತಹ ಒಂದು ಯಶಸ್ಸನ್ನ ಕೊಡ್ತದೆ. ಇದೇ ಸಂಕಲ್ಪ ಧ್ಯಾನ. ಇದನ್ನ ನಾವು ದೀರ್ಘವಾಗಿ 1 hour ವರೆಗೆ ಮಾಡಿಸ್ತೀನಿ ಸರ್. ಇದನ್ನ ಅಂದ್ರೆ ಅವರವರ ಏನು ಸಂಕಲ್ಪಗಳಿದೆಯಲ್ಲ ಇದು ಸಂಪೂರ್ಣವಾಗಿ ನಾವು ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ ಸರ್. ಅದು ನಮ್ಮ ಸಬ್ ಕಾನ್ಶಿಯಸ್ ತಗೊಳ್ಳೋದಷ್ಟೇ. ನಾವೇನು ವಿಜುವಲೈಸೇಷನ್ ಆಗಿ ನೋಡ್ತಾ ಇರ್ತೀವಲ್ಲ ಅದು ಅಲ್ಲಿ ವಿಜುವಲೈಸ್ ಆಗೋದನ್ನೇ ನಮ್ಮ ಸಬ್ ಕಾನ್ಶಿಯಸ್ ತಗೋತಾ ಇರ್ತದೆ. ಈ ಒಂದು ಇದು ಯಶಸ್ವಿ ಆಗ್ಲಿ. ನನ್ಗೆ 100ನೇ ಒಂದು ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಇದನ್ನ ಸಣ್ಣ ಒಂದು ಇದನ್ನ ನಡೆಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ. ನನ್ನ ಒಂದು ಶುಭ ಹಾರೈಕೆ. ಮತ್ತೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗ್ಲಿ. ನನ್ನ ಯಾವುದೇ ರೀತಿಯಿಂದ ನನ್ನ ಸಪೋರ್ಟ್ ಈ ಕಾರ್ಯಕ್ರಮಕ್ಕೆ ಬೇಕಾಗಿದ್ರೆ ಸರ್ ಖಂಡಿತ ನನ್ನಿಂದ ಏನು ಸಾಧ್ಯ ಅಲ್ಲ ಸಪೋರ್ಟ್ ಅನ್ನ ನಾನು ಕೊಡ್ತೀನಿ ಸರ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗುವ. ಇಡೀ ವಿಶ್ವಾದ್ಯಂತ, ನಮ್ಮ ದೇಶ ಅಲ್ಲ, ರಾಜ್ಯ ಅಲ್ಲ, ಊರಲ್ಲ, ಇಡೀ ವಿಶ್ವಾದ್ಯಂತ ಇದು ಪ್ರಚಾರ ಆಗ್ಲಿ. ಇದು ತುಂಬಾ ಯಶಸ್ಸನ್ನ ಕಾಣ್ಲಿ ಪ್ರತಿಯೊಬ್ಬರಿಗೂ ಸರ್. ಅಂದ್ರೆ ಅವರಿಗೆ ಇವರಿಗೆ ಅಂತ ಹೇಳಿ ಅಲ್ಲ, ಇದು ಯಾವ ಭಾಷೆ, ಜನ, ಎಲ್ಲಿ ಯಾವ ಒಂದು ಕ್ಷೇತ್ರದಲ್ಲಾದ್ರೂ ಇಲ್ಲಿ ಯಶಸ್ಸನ್ನ ಪ್ರತಿಯೊಬ್ರು ಪಡೆಯಲಿ ಅಂತ ಹೇಳಿ ಒಂದು ಶುಭ ಹಾರೈಕೆಯೊಂದಿಗೆ ಸರ್ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ರೈಟ್ ಅಮ್ಮ, ತುಂಬಾ ಧನ್ಯವಾದಗಳು. ಸ್ನೇಹಿತರೆ ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಲು ಗಂಗಾ ಶೆಟ್ಟಿ ಅವರಿಗೆ. ಅದ್ಭುತವಾದ ಅವರು ಮೆಸೇಜ್ ಅನ್ನು ಸಂಕಲ್ಪದ ಧ್ಯಾನವನ್ನು ಮಾಡಿಸಿದಕ್ಕೂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್. ಇದು ಸ್ವಲ್ಪ ಮತ್ತೆ ಹೇಳ್ಕೊಡಕ್ ಆಗುತ್ತಾ ಮೇಡಮ್? ವಿಜುವಲೈಸೇಷನ್ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಆಯ್ತು ಮೇಡಮ್.
ಹೌದು, ನೀವು ಒಂದು ಮಾಡ್ತಾ ಹೋದ್ರೆ ನಿಮ್ಮಲ್ಲಿ ವಿಜುವಲೈಸೇಷನ್ ಚೆನ್ನಾಗ್ ಆಗ್ತದೆ. ನನ್ನದು ಈ ತರದ್ದೆಲ್ಲ ಕ್ಲಾಸಸ್ ಗಳು ಇರ್ತದೆ. ಆ ತರ ನೀವು ಮನಿ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಯಾವುದೇ ಒಂದ್ ಇರ್ಬೋದು, ಇಲ್ಲಿ ನೀವು ತುಂಬಾ ರಿಲೀಫ್ ಆಗ್ತೀರಾ, ಮತ್ತೆ ಸಕ್ಸಸ್ ಅನ್ನ ಕಾಣ್ತೀರಾ. ನಿಮ್ಗೆ ನೀವೇ ಇವಾಗ ನಾ ಮಾಡ್ತಿದ್ದೀನಲ್ಲ, ನಿಮ್ಗೆ ಯಾವುದಕ್ಕೆ ಬೇಕೋ ಅದನ್ನ ಮಾಡಿ. ನೀವು ಯಾವುದಕ್ಕೆ ಬೇಕಿದ್ರು ನಿಮ್ಮಲ್ಲಿ ನೀವು ಒಂದು ಇದನ್ನೇ ನಾವು ಹೇಳೋದು ಸಂಕಲ್ಪ ಧ್ಯಾನ ಅಂತೇಳಿ. ಸಂಕಲ್ಪವು ಕ್ಲಿಯರ್ ಆಗಿದೆ, ಅದು ವಿಜುವಲೈಸೇಷನ್ ಅಲ್ಲಿ ನೋಡಿದ್ರಿ. ನಿಮ್ಮ ಯಾವುದೇ ಸಮಸ್ಯೆ ನಿಮ್ಗೆ ಒಂದು 3-4 ಡೇಸ್ ಒಳಗೆ ನೀವು ಅಲ್ಲಿ ನೋಡಿರ್ತೀರಾ ಯಶಸ್ಸನ್ನ. ಪ್ರತಿಯೊಂದ್ ದಿವಸ ನೀವೇನ್ ಮಾಡೋದಮ್ಮ, ಪ್ರತಿಯೊಂದ್ ದಿವಸ ಕಾರ್ಯಕ್ರಮದಲ್ಲಿ ಯಾವ್ದೋ ಒಂದು 5 ನಿಮಿಷ ತಗೊಂಡು ಈ ತರ ಒಂದು ಸಂಕಲ್ಪ ಧ್ಯಾನ ಮಾಡಿಸಿ. ಓಕೆ ಸರ್, ನನ್ಗೆ ಅದೇ ನಾನು ಒಂದು ನೀವು ಯಾವಾಗ ಜಾಯಿನ್ ಆಗ್ತಿರೋ ಹ್ಯಾಂಡ್ ರೈಸ್ ಮಾಡಿದ್ರೆ ಆ ಟೈಮ್ ನಾನು ಸಮಯ ಕೊಡ್ತೀನಿ. ಓಕೆ, ಯಾವ್ದೊಂದು ದಿವಸ ನೀವು ಅಂದ್ರೆ ಜಾಯಿನ್ ಮಾಡಕ್ ಆಗಿಲ್ಲ ಅಂದ್ರೆ ಓಕೆ, ಜಾಯಿನ್ ಆಗೋ ದಿವಸ ಖಂಡಿತವಾಗಿ ಒಂದು 5 ನಿಮಿಷ ಮಾಡಿಸಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮೇಡಮ್ ಒಂದ್ ಹೇಳ್ತಾ ಇದ್ರೆ ಅಂದ್ರೆ ಬೆಳಗ್ಗೆ ಎದ್ದೊಳೋದಕ್ಕೆ ಅವರು ಕೆಲವರು ಹೇಳ್ತೀವಿ ಅವರು ನಿದ್ದೆಗೆ ಜಾಸ್ತಿ ಅಂತ ಒಂದು ಟೆಕ್ನಿಕ್ ಇದೆ ಮೇಡಮ್, ಸಿಡ್ಯಾಪ್ ಟೆಕ್ನಿಕ್ ಅಂತ. ಸರ್ ಪರ್ಮಿಷನ್ ಕೊಟ್ರೆ ಒಂದ್ ಹೇಳ್ಬೋದು, ಸಿಂಪಲ್ ಒಂದು 1 ಮಿನಿಟ್ ಅಲ್ಲಿ ಹೇಳ್ತೀನಿ ಸರ್. ಹೇಳ್ಬೋದು. ಸಿಡ್ಯಾಪ್ ನಿಯಮ ಅಂತಿದೆ ಸರ್. ಒಂದು ಸಿಡ್ಯಾಪ್ ಅಂದ್ರೆ ಎಸ್ ಅಂದ್ರೆ ಸೌಂಡ್ ಸ್ಲೀಪ್, ಅಂದ್ರೆ ನಾವು ಆಳವಾದ ನಿದ್ದೆ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಇಂಟೆನ್ಷನ್ ಸೆಟ್, ಅಂದ್ರೆ ನಾವು ಸಂಕಲ್ಪ ಮಾಡ್ಕೋಬೇಕು. ಇವಾಗ ರಾತ್ರಿನೇ ಇವತ್ತು ನಾವೇನ್ ಮಾಡ್ತೀವಿ, ಎಷ್ಟೊತ್ತಿಗೆ ಎದ್ದೇಳ್ಬೇಕು ಅನ್ನೋದನ್ನ ಹಿಂದಿನ ದಿನ ರಾತ್ರಿನೇ ಅದನ್ನ ನಾವು ಸಂಕಲ್ಪ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಡಿನ್ನರ್ ಅರ್ಲಿ, ಇವಾಗ ಸರ್ ಹೇಳ್ತಾ ಇದ್ರು ನಾವು ಮಲಗಕ್ಕಿಂತ ಮುಂಚೆ ಒಂದು 2 ಅವರ್ಸ್ ಮುಂಚೆ ನಾವು ಊಟ ಮಾಡ್ಬೇಕಾಗುತ್ತೆ ರಾತ್ರಿ. ಮತ್ತೆ ಅವಾಯ್ಡ್ ಇದು ಅಲಾರ್ಮಿ ಆಪ್ ಅಂತ, ಅಂದ್ರೆ ಅಲಾರ್ಮಿ ಆಪ್ ಅಂತ ಒಂದು ಆಪ್ ಇದೆ. ಅಂದ್ರೆ ಇವಾಗ ನಾವು ಅಲಾರ್ಮ್ ಇಟ್ಕೊಳ್ತೀವಿ, ಅದರಲ್ಲಿ ಮತ್ತೆ ನಾವು ಅದನ್ನ ಕ್ಲೋಸ್ ಮಾಡ್ಬೋದು. ಬಟ್ ಈ ಅಲಾರ್ಮಿ ಆಪ್ ಅಂತ ಹೇಳಿದ್ರೆ ಏನಾದ್ರೂ ಒಂದು ಆಕ್ಟಿವಿಟಿ ಮಾಡಿದ್ರೆ ಮಾತ್ರ ಅದನ್ನ ಆಫ್ ಮಾಡಕ್ಕಾಗುತ್ತೆ. ಮತ್ತೆ ಇನ್ನೊಂದು ಪಿ ಅಂದ್ರೆ ಪಿಲ್ಲೋ ಚಾಟ್ ಟೆಕ್ನಿಕ್ ಅಂತ. ಇದು ಬಹಳ ಅಂದ್ರೆ ನಾವು ದಿಂಬಿನ ಜೊತೆ ಮಾತಾಡೋದು. ರಾತ್ರಿ ನಾವು ಮಲಗಕ್ಕಿಂತ ಮುಂಚೆ ನಾವು ಏನು ಬೆಳಗ್ಗೆ ನಾವು 4 ಗಂಟೆಗೆ ಎದ್ದೊಳ್ಬೇಕಾ ಅಥವಾ 4:15 ಎದ್ದೊಳ್ಬೇಕಾ ಅನ್ನೋದನ್ನ 7 ಟೈಮ್ಸ್ ನಾವು ಪಿಲ್ಲೋ ಜೊತೆ ನಾವು ಮಾತಾಡ್ಬೇಕಾಗುತ್ತೆ. ಇದನ್ನ ಮಾತಾಡಿದ್ರೆ ನಾವು ಖಂಡಿತವಾಗಿ ನಾವು 4:15 ಎದ್ದೊಳ್ಬೇಕಂತ ಇದ್ ಮಾಡಿದ್ರೆ 4:25 ಎದ್ದೊಳ್ತೀವಿ. ಇದು ನಾನು ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ. ಇದನ್ನ ಯಾರು ನಿದ್ದೆ ಸ್ವಲ್ಪ ಎದ್ದೊಳಲ್ಲ ಅನ್ನೋರು ಇದನ್ನ ಮಾಡಿದ್ರೆ ಗ್ಯಾರಂಟಿ ಫಲಿತಾಂಶ ಇದೆ, ಇದರಿಂದ ಎದ್ದೊಳ್ತಾರೆ. ಇದನ್ನ ಸ್ವಲ್ಪ ಎಲ್ಲರಿಗೂ ತಿಳಿಸಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಹೌದು ಸರ್, ಕರೆಕ್ಟ್ ಇದೆ ಹೇಳಿರೋದು. ಯಾಕೆ ಅಂತಂದ್ರೆ ಇದು ಸಂಕಲ್ಪ ಧ್ಯಾನದಲ್ಲೇ ಬರ್ತದೆ ಇದನ್ನು. ಆದ್ರೆ ಎಲ್ಲದಕ್ಕೂ ಮನಸ್ಸು ಅನ್ನೋದು ಮುಖ್ಯ ಅಲ್ಲ, ಅವರಿಗೆ ಫಸ್ಟ್ ಮಾಡ್ಬೇಕನ್ನೋ ಮನಸ್ಸಿರ್ಬೇಕಷ್ಟೇ ಅಲ್ಲಿ. ಎಸ್ ಮೇಡಮ್. ಓಕೆ ಸರ್, ಕೇಶವ ರೆಡ್ಡಿ ಸರ್ ಹೇಳಿದ್ರು ಪಿಲ್ಲೋ ಮಂತ್ರ ಅಂತ ಒಂದು TDM ಮಂತ್ರ, ಅಂದ್ರೆ ತಲೆ ದಿಂಬು ಮಂತ್ರ ಅಂತ ಸರ್. ಎಷ್ಟೋ ಜನಕ್ಕೆ ಬೆಳಿಗ್ಗೆ ಹೊತ್ತು ಎದ್ದೊಳಕ್ ಕಷ್ಟ ಆಗುತ್ತೆ. ಆ ತಲೆದಿಂಬಿಗೆ ಈ ತರ TDM ಮಂತ್ರ ಅಂತ ಕೊಟ್ಕೊಂಡು ಖಂಡಿತವಾಗ್ಲೂ ಬೆಳಿಗ್ಗೆ ನಾವು ಇದನ್ನ ಮಾಡ್ತಾ ಹೋದ್ರೆ ನಾವು ಎದ್ದೇಳ್ತೀವಿ ಆಟೋಮೆಟಿಕಲಿ. ಓಕೆ ಸರ್. ಅದು ಗ್ರೂಪ್ ಅಲ್ಲಿ ಬರೆಯಮ್ಮ, ಆ ಗ್ರೂಪ್ ಅಲ್ಲಿ ಬರ್ದ್ಬಿಟ್ಟು ಇದರಲ್ಲಿ 2 ಗ್ರೂಪ್ ಅಲ್ಲಿ ಹಾಕಿ 365 2 and 1. ಸರ್ ಅದು ಅಡ್ಮಿನ್ ಇಲ್ಲ ಸರ್ ನಂದು. ಅಡ್ಮಿನ್ ಮಾಡ್ತೀನಿ, ಮಾಡಿ. ಎಸ್ ಸರ್. ಓಕೆ, ಅದು ನೀಟಾಗಿ ಬರೆದು ಕನ್ನಡ ಅಲ್ಲಿ ಎಲ್ಲರಿಗೂ ಅರ್ಥ ಆಗೋ ತರ ಮಾಡಿ ಅದು ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿ. ಸರ್ ನಾನೊಂದು ಹೇಳ ಹೇಳಿ. 1 ನಿಮಿಷ. ಸರ್ ನಾವು ಏನು ಅನ್ಕೋಬೇಕು, ಒಂದ್ ಸಂಕಲ್ಪ ಮಾಡ್ಕೋಬೇಕು ಸರ್. ಇದು ಹಬ್ಬ ಇದ್ದಾಗ ನಾವು ಹೆಂಗ್ ಹೇಳ್ತೀವಿ ಹಬ್ಬ ಇವತ್ತು ಅಂತ, ಅದನ್ನ ಜ್ಞಾಪದಲ್ಲಿ ಇಟ್ಕೊಂಡು ನಾವು ಆ ಹಬ್ಬದ ದಿವಸ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸ್ತೀವಿ. ಅದೇ ತರ ನಾವು ದಿನ ಹಬ್ಬ ಇದೆ ಅನ್ಬಿಟ್ಟು ಅದೇ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನ ಮಾಡಿದ್ರು ಬೇಗ ಎದ್ದೊಳ್ಬೋದು ಸರ್. ವೆರಿ ಗುಡ್. ಸ್ನೇಹಿತರೆ, ಈ ತರ ನೋಡಿ ಅದ್ಭುತವಾದ ಜ್ಞಾನ ಪ್ರತಿಯೊಬ್ಬರಲ್ಲಿ ಇರ್ತದೆ. ದಯವಿಟ್ಟು ಎಲ್ಲರ ಜೊತೆಗೆ ಎಲ್ಲರ ಹಂಚ್ಕೊಳ್ಳಿ. ಈ ವೇದಿಕೆ ಅನ್ನೋದು ಅದಕ್ಕೋಸ್ಕರ ಇರೋದು. ಈ ವೇದಿಕೆ ಯಾವುದೋ ಒಂದು ಉದ್ದೇಶದಿಂದ ಇಲ್ಲ, ಪ್ರತಿಯೊಬ್ಬರು ಅವರಲ್ಲಿರುವಂತಹ ಜ್ಞಾನ ಇನ್ನೊಬ್ರಿಗೆ ಹಂಚ್ಕೋಬೇಕು. ಅವಕಾಶ ನಿಮ್ಗೆ ಇಲ್ಲಿ ಖಂಡಿತವಾಗಿ ಸಿಗತ್ತೆ. ಮಾತಾರ್ ಫೌಂಡೇಶನ್ ವೇದಿಕೆ ಅನ್ನೋದು ಇರೋದು ಅದಕ್ಕೆ. ದಯವಿಟ್ಟು ಪ್ರತಿಯೊಬ್ಬರು ಬಳಸ್ಕೊಳ್ಳಿ. ರೈಟ್, ಅಶ್ವಿನಮ್ಮ ಮಾತಾಡಿ. ಮೇಡಮ್, ಗಂಗಾ ಶೆಟ್ಟಿ ಮೇಡಮ್. ಹಲೋ, ಹೇಳ್ರಿ ಮೇಡಮ್. ಮೇಡಮ್ ಫೋನ್ ನಂಬರ್ ತಗೋಬಹುದಾ, ಇಲ್ಲ ಮತ್ತೆ ಯಾವಾಗ್ಲಾದ್ರೂ ಕೊಡ್ತೀರಾ? ಓಕೆ, ತಗೊಳ್ರಿ. ಹಾ ಮೇಡಮ್ ಹೇಳಿ. 83 ಓಕೆ 8310 68 ಓಕೆ 5560.
8560 8310685560. ಹಾ ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಮೇಡಮ್ ಚಾಟ್ Next ಬಾಕ್ಸ್ ಅಲ್ಲಿ master. ಹಾಕಿ ನಂಬರ್. ಮೇಡಮ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮೇಡಮ್ ನಂಬರ್ ಗಂಗಾ ಶೆಟ್ಟಿ ಮೇಡಮ್ದು. ಓಕೆ ಮ್ಯಾಮ್. ಥ್ಯಾಂಕ್ಸ್ ಮೇಡಮ್. ಹಾಕಿದ್ರಮ್ಮ? ಸರಿ, ಆಗ್ತಾ ಇದ್ದೀನಿ. ಓಕೆ ಸರ್, ರೈಟ್, ಬಂದಿದೆ ನೋಡಿ ಮೇಡಮ್. ಬಂದಿದೆ ಓಕೆ ಬಂದಿದೆ. ಮಾಸ್ಟರ್, ಬಂದಿದೆ ಮೇಡಮ್ ನೋಡಿ. ಮಾಸ್ಟರ್ಸ್ ಮತ್ತೆ ಯಾರಿದ್ದೀರಾ, ನಿಮ್ಮ ಅನುಭವ ಹಂಚಿಕೆ ಶೇರ್ ಮಾಡಿ. ಈಗ ಮುಕ್ತಾಯ ಮಾಡೋಣ, ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಹಾ ಸರ್. ಸೊ ಈಗ ಕಾರ್ಯಕ್ರಮ ಮುಕ್ತಾಯ ಮಾಡೋಣ, ಯಾಕಂದ್ರೆ ಇನ್ನು ಈಗಾಗಲೇ ಸಮಯ ಹೆಚ್ಚಾಗಿದೆ ಅಲ್ಲ. ಒಂದೇ ಒಂದು ಸೆಕೆಂಡ್ ಸರ್. ಆಕ್ಚುಲಿ ನಾವೆಲ್ಲ ಒಂದು 200ನೇ ದಿನ ಎಲ್ಲರೂ ನಾವು ಪಿರಮಿಡ್ ವ್ಯಾಲಿನಲ್ಲಿ ಮೀಟ್ ಮಾಡೋಣ ಸರ್. ನನ್ನ ರಿಕ್ವೆಸ್ಟ್ ಸರ್, ಎಲ್ಲರೂ ಮೀಟ್ ಮಾಡೋಣ ಸರ್. 200 ದಿನ ಮೀಟ್ ಮಾಡೋಣ. ಇನ್ನೊಂದು 200 ದಿನಕ್ಕೆ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಅಂತ ಇದೆ ನೋಡಿ, ಅಲ್ಲಿ 200 ಮೇಲೆ ಇರ್ಬೇಕಾಗತ್ತೆ. ಹೇಳ್ಬೇಕಂದ್ರೆ 500 ಇದ್ರೂ ಒಳ್ಳೇದೇ, ಯಾಕಂದ್ರೆ ಎಲ್ಲರೂ ತಲುಪಿಸ್ಬೇಕು. ಇಲ್ಲಿ ಏನಾಗ್ತಾ ಇದೆ, ಈ ಕಾರ್ಯಕ್ರಮ ಇದರಲ್ಲಿರುವಂತ ಜ್ಞಾನಕ್ಕೆ ಇದು ಅನಂತ ಜ್ಞಾನ, ಅದ್ಭುತವಾದ ಜ್ಞಾನ. ಸೊ ಎಲ್ಲರಿಗೂ ಹಂಚ್ಬೇಕಂತಾನೆ ಇನ್ನು ನಾವು ಹೆಚ್ಚು ಆಸೆ ಇಟ್ಕೊಳ್ಳೋಣ. ಎಲ್ಲರೂ ಖಂಡಿತವಾಗಿ ಮಾಡ್ತಾ ಹೋಗೋಣ. ಸೊ ದಿನ ಇದು ಅದಕ್ಕೆ ನಾನು ಹೇಳಿದೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರುವಂತನು ಅವ್ರಿಗೆಲ್ಲಾರು, ನಮ್ಮ ಮಿತ್ರರು ಎಲ್ಲಾರು ಇನ್ನೊಬ್ಬರ ಜೊತೆಗೆ ಮಾತಾಡ್ತಾ ಅವ್ರಿಗೂ ಏನೇ ಸಂಶಯಗಳಿದ್ರೆ, ಅಂದ್ರೆ ಈ ಕಾರ್ಯಕ್ರಮ ಹೇಗೆ ಮುಂದಕ್ಕೆ ಹೋಗ್ತಾ ಇದೆ, ಯಾವ ತರ ಲಾಭಗಳು ಸಿಗತ್ತೆ ಅಂತ ಸ್ವಲ್ಪ ಹಂಚ್ಕೊಂತ ಹೋಗೋಣ. ಅವರು ಆಕ್ಟಿವೇಟ್ ಆಗಿ ಮತ್ತೆ ಅವರು ಜಾಯ್ನ್ ಆಗ್ಬೋದು. ಅವ್ರು ಜಾಯ್ನ್ ಆಗಿದ್ರು ನಾವು 200ರಿಂದ 300, ಇಲ್ಲಾಂದ್ರೆ ಇದು ಈ ಜೂಮ್ ಕೆಪಾಸಿಟಿ ಇರೋದೇ 500 ಮಾಡಿದ್ವಿ ನಾವು. 500 ಕೆಪಾಸಿಟಿ ಇಟ್ಟಿದ್ವಿ, ಯಾಕಂದ್ರೆ ಎಲ್ಲರೂ ಜಾಯ್ನ್ ಆಗ್ಲಿ ಅಂತ ಉದ್ದೇಶ. ಓಕೆ, ಥ್ಯಾಂಕ್ ಯು. ರೈಟ್ ರೈಟ್. ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾ ಇದ್ವಿ. ಸೊ ಈಗಾಗಲೇ ಹೆಚ್ಚು ಸಮಯ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮ ಭಾಗವಹಿಸಿದ್ದು ತಮ್ಗೆಲ್ಲರಿಗೂ ಇಷ್ಟವರೆಗೂ ತಾಳ್ಮೆದಿಂದ ಇಷ್ಟವರೆಗೂ ವೆಯ್ಟ್ ಮಾಡಿ ಎಲ್ಲ ಕೇಳಿಸ್ಕೊಂಡು ನಿಮ್ಮ ಅನುಭವಗಳು ಅದ್ಭುತವಾಗಿ ಹಂಚ್ಕೊಂಡಿದ್ರಿ. ಸೊ ನಿಮ್ಮ ಅನುಭವಗಳು ಮತ್ತೆ ನಿಮ್ಮ ಒಪಿನಿಯನ್ಸು ಮತ್ತೆ ನಿಮ್ಮ ಸಲಹೆಗಳು, ಸೊ ನಿಮ್ಮ ಎಫರ್ಟ್ಸ್, ನಿಮ್ಮ ಪ್ರಯತ್ನಗಳು ಏನೇನು ನೀವು ಮಾಡ್ಬೇಕಂತ ಅನ್ಕೊಂಡಿದ್ರು ಅದಕ್ಕೆಲ್ಲದಕ್ಕೂ ಸೊ ಮಾತಾ ಫೌಂಡೇಶನ್ ಪರವಾಗಿ ಸೊ ನಮ್ಮ ಬ್ರಹ್ಮರ್ಷಿ ಪತ್ರಿ ಸರ್ ಆಶೀರ್ವಾದದಿಂದ ಎಲ್ಲರಿಗೂ ಮತ್ತೆ ಒಂದ್ಸರಿ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳುದಿಲ್ಲ ಅಂತಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ 200th ಡೇ ನಾವು ತುಂಬಾ ಸೊ ಅದ್ಭುತವಾಗಿ ನಡ್ಸ್ಕೋಬೇಕಂತ ಒಂದು ಸಂಕಲ್ಪದಿಂದ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಧನ್ಯವಾದಗಳು ಸರ್. ಧನ್ಯವಾದ.